ಸಿ ನಮ್ಮ ಕಡೆ ಇಂಟರ್ನೆಟ್ ಆಕ್ಸೆಸ್ ಬಂದಾಗಿಂತ್ರ ಯಾವಾಗ ಇಂಟರ್ನೆಟ್ ಆಕ್ಸೆಸ್ ಬಂದೈತಿ ಅವಾಗಿಂತ್ರ ನನ್ಗೆ ಗೊತ್ತಿರೋ ಪ್ರಕಾರ ಅಪಾರ್ಚುನಿಟೀಸ್ ಕಡಿಮೆ ಇಲ್ಲ, ಅಪಾರ್ಚುನಿಟೀಸ್ ಭಾಳ ಐತಿ. ಅಪಾರ್ಚುನಿಟೀಸ್ ಓವರ್ ಇದ್ದಿದ್ದಕ್ಕೆ ನಮ್ಗೆ ಅಷ್ಟ ಇನ್ಫಾರ್ಮೇಷನ್ಸ್ ಜಾಸ್ತಿ ಐತಿ. ಒಂದು ಫೀಲ್ಡ್ ಒಳಗನ ಅಪಾರ್ಚುನಿಟೀಸ್ ಸಿಕ್ಕಾಪಟ್ಟೆ ಐತಿ, ಅಷ್ಟ ಜಾಸ್ತಿ ಇನ್ಫಾರ್ಮೇಷನ್ ಐತಿ. ಆ ಇನ್ಫಾರ್ಮೇಷನ್ ಜಾಸ್ತಿ ಇರೋದಕ್ಕೆ ನಾವು ಕನ್ಫ್ಯೂಸ್ಡ್ ಆಗಿ ಅನ್ಕ್ಲಿಯರ್ ಆಗಿವಿ. ನೆಕ್ಸ್ಟ್ ಏನು ಮಾಡ್ಬೇಕು. ಇವತ್ತು ನನ್ನ ನೋಡಾತೀರಿ, ನನ್ನ ವೀಡಿಯೋಸ್ ನೋಡಾತೀರಿ ಯೂಟ್ಯೂಬ್ ಒಳಗೆ. ನಾಳೆ ಇನ್ನೊಬ್ಬ ಒಂದು ವೀಡಿಯೋ ಮಾಡ್ತಿರ್ತಾನೆ, ಟ್ರೇಡಿಂಗ್ ಇಂದ ವೀಡಿಯೋ ಮಾಡ್ತಿರ್ತಾನೆ. ನಾಳೆ ಇನ್ನೊಬ್ಬ AI ಇಂದ ವೀಡಿಯೋ ಮಾಡ್ತಿರ್ತಾನೆ. ನೋಡಿ ನಾನು ಏನು ಮಾಡಲಿ ಅಂತ ಅನ್ಕ್ಲಿಯರ್ನೆಸ್ ಇರ್ತೈತಿ. ಬಟ್ ನಿಮಗೆ ಇನ್ ಪರ್ಸನ್ ನಾನು ಏನು ಮಾಡಿದ್ರೆ ನನಗೇನು ಬೆಟರ್ ಅನ್ನೋದು ನಿಮ್ಗೆ ಕ್ಲಾರಿಟಿ ಇರಂಗಿಲ್ಲ. ಅದರ್ ರೀಸನ್ ನೀವು ಕನ್ಫ್ಯೂಸ್ಡ್ ಅದಿರಿ, ರೈಟ್? ಈ ಕನ್ಫ್ಯೂಷನ್ನ ಹೋಗಿಸ್ಬೇಕಂತಂದ್ರೆ ನಾ ಏನೇನು ಹೇಳ್ತೀನಲ್ಲ ಅದನ್ನ ನಿಮ್ಮ ಪರ್ಸನಲ್ ಲೈಫಿಗೆ, ಪರ್ಸನಲ್ ಇಂಟ್ರೆಸ್ಟ್ಗಳ್ಗೆ ಎದ್ರೊಳಗೆ ಇಂಟ್ರೆಸ್ಟ್ ಐತಿ ಅದಕ್ಕೆ ರಿಲೇಟ್ ಮಾಡ್ಕೋರಿ. ಓಕೆ, ನಿಮ್ಗೆ ಫೋಟೋಗ್ರಫಿ ಇರ್ಬೋದು, ವಿಡಿಯೋ ಎಡಿಟಿಂಗ್ ಇರ್ಬೋದು, ಯಾವುದೇ ಇರ್ಬೋದು, ರಿಲೇಟ್ ಮಾಡ್ಕೋರಿ. ನೀವು ಏನು ಮಾಡ್ಬೇಕಂತದಿರಿ, ನೆಕ್ಸ್ಟ್ ಹೆಂಗೆ ಮಾಡ್ಬೇಕಂತದ್ರಿ. ಸೊ ದಟ್ ವಿಲ್ ಫಿಗರ್ ಔಟ್ ಇಟ್ ಇನ್ ಒನ್ ಲೈನ್ ಬೈ ದ ಎಂಡ್ ಆಫ್ ದ ಸೆಷನ್. ಈ ಒಂದು ಡೆಕೆಡ್ ಒಳಗೆ ವರ್ಲ್ಡ್ ಭಾಳ ಚೇಂಜ್ ಆಗೈತಿ. ಹೆಂಗೆ ನಾನು ಇದು ಪ್ರತಿ ವಿಡಿಯೋ ಒಳಗೆ ಹೇಳ್ತೀನಿ, ವರ್ಲ್ಡ್ ಭಾಳ ಚೇಂಜ್ ಆಗತೈತಿ, ಭಾಳ ಫಾಸ್ಟಾಗಿ ಮೂವ್ ಆಗಕತ್ತೈತಿ ಅಂತಂದು ಈ ಲೈನ್ಸ್ ರಿಪೀಟೆಡ್ಲಿ ಹೇಳ್ತೀನಿ. ಅದು ಎದಕ್ಕೆ ಅಂತಂದ್ರೆ ನೀವು ನೋಡ್ರಿ, ನಮ್ಮ ತಂದೆ ತಾಯಿ ಅವ್ರು ಯಾವಾಗ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವ್ರು ಯಾವಾಗ ಅವ್ರದ್ದು ಕರಿಯರ್ನ ಸ್ಟಾರ್ಟ್ ಮಾಡಿದ್ರು, ಅವಾಗಿದ್ದಿದ್ದು ವರ್ಲ್ಡ್ ಇವಾಗಿದ್ದಿದ್ದು ವರ್ಲ್ಡ್ ಸೇಮ್ ಐತಿ? ಎಷ್ಟು ಚೇಂಜ್ ಆಗೈತಿ? ಇನೋವೇಷನ್ ಸ್ಟೆಪ್ ಬೈ ಸ್ಟೆಪ್ ಅಲ್ಲ, ಓವರ್ ಆಗ್ಬಿಟ್ಟೈತಿ. ಈಗ ದಿವ್ಸಕ್ಕೆ ಒಂದು 10-15 ಹೊಸ AI ಟೂಲ್ಸ್ ಬರತ್ತಾವ, 10-15 ಹೊಸ ಟೆಕ್ನಾಲಜಿ ಬರಾಕತ್ತೈತಿ, ನಮ್ಮ ಕೈ ಒಳಗೆ ಐತಿ, ನಮ್ಗೆ ಗೊತ್ತಿಲ್ಲ ಅದರಿಂದ ಅಪಾರ್ಚುನಿಟೀಸ್ ಏನೈತೆ ಅಂತಂದು, ರೈಟ್? ಆ ವರ್ಲ್ಡ್ ಹೆಂಗೆ ಚೇಂಜ್ ಆಗೈತಲ್ಲ, ವರ್ಲ್ಡ್ ಚೇಂಜ್ ಹಾಕೋಂತ ಹೊಂಟೈತಿ. ಸಮ್ವೇರ್ ನನಗೇನು ಅನ್ಸುತ್ತೆ, ಇಂಡಿಯಾ ಒಳಗೆ ಇದ್ಕೊಂಡು ನಮ್ಗೆ ನಮ್ದು ಅಪಾರ್ಚುನಿಟೀಸ್ನ ನಮ್ಗೆ ಗೊತ್ತು ಹಿಡಿಯೋಕ್ಕಾಗತ್ತಿಲ್ಲ. ಇನ್ನೊಂದು ವರ್ಲ್ಡ್ ಏನು ಚೇಂಜ್ ಆಗಕತ್ತೈತಲ್ಲ ಆ ಚೇಂಜಸ್ಸಿಗೆ ನಾವು ಅಡಾಪ್ಟ್ ಆಗಕತ್ತಿಲ್ಲ. ಓಕೆ, ಈಗ ಹೆಂಗೆ ಪ್ರತಿದಿನ ಒಂದು ಹೊಸ ಐಫೋನ್ ತಗೊಂಡ್ರಿ ಅಂತ ಅನ್ಕೋರಿ, ನಿಮ್ಮ ಫೋನ್ ಒಳಗೆ ಏನೇನು ಅಪ್ಡೇಟ್ ಬರ್ತೈತಿ, ಆ ಅಪ್ಡೇಟ್ ಬಂದಾಗಿಂತ ಏನು ಮಾಡ್ತೀರಿ, ಹೊಸ ಅಪ್ಡೇಟಿಗೆ ಏನು ಬಂದಿರ್ತೈತಿ ಅದ್ರದ್ದು ಎಕ್ಸ್ಟೆಂಟಿಗೆ ಯೂಸ್ ಮಾಡ್ತೀರಿ, ಅದು ಫೋನ್ ನೀವು ಮಾಡ್ತೀರಿ. ಜಸ್ಟ್ ಅಪ್ಡೇಟ್ ಮಾಡ್ಕೊಂತೀವಿ ನಾವು, ನಮ್ದು ಸಾಫ್ಟ್ವೇರ್ನ ಅಪ್ಡೇಟ್ ಮಾಡ್ಕೊಳಕತ್ತೀವಿ ಹೊರತು ಅದನ್ನ ಯೂಟಿಲೈಸ್ ಮಾಡಕತ್ತಿಲ್ಲ. ಅದ್ರೊಳಗೆ ಏನು ಅಪಾರ್ಚುನಿಟೀಸ್ ಐತೆ ಅದು ನೋಡಾತಿಲ್ಲ. ಹಿಂಗೆ ವರ್ಲ್ಡ್ ಒಳಗೂ ಆಗಕತ್ತೈತಿ. ಹೊರಗಡೆ ಎಲ್ಲ ಚೇಂಜ್ ಆಗಾಕತ್ತೈತಿ, ಅಪಾರ್ಚುನಿಟೀಸ್ ಬರಾಕತ್ತೈತಿ, ಇನೋವೇಷನ್ ನಡೆಯಕತ್ತೈತಿ, ಎಲ್ಲ ಟೂಲ್ಸ್ ಬರತ್ತಾವ, ನಾವು ಅದನ್ನ ನೋಡಾಕತ್ತೀವಿ. ಬಟ್ ನಮ್ಗದು ಗೊತ್ತಾಗತ್ತಿಲ್ಲ, ನಾವು ಅದಕ್ಕೆ ಅಡಾಪ್ಟ್ ಆಗಕತ್ತಿಲ್ಲ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಫಸ್ಟಿಗೆ ನಮ್ದು 1990s ಒಳಗೆ ಸ್ಕೂಲ್ಗೆ ಹೋಗಿದ್ವಿ, ನಮ್ಮ ತಂದೆ ತಾಯಿ ಕಲ್ತಿದ್ದು ಸ್ಕೂಲ್ಗೆ ಹೋಗಿದ್ವಿ, ಕಾಲೇಜ್ಗೆ ಹೋಗಿದ್ವಿ, ಡಿಗ್ರಿ ಮುಗಿಸ್ತಿದ್ವಿ, ಜಾಬ್ಗೆ ಹೋಗಿದ್ವಿ. ಜಾಬ್ ಮುಗಿಸಿ 30 ವರ್ಷ ಅದ ಕಂಟಿನ್ಯೂ ಮಾಡ್ತಿದ್ವಿ ಜಾಬ್ ಮುಗಿಸಿ ಅದಾದ್ಮೇಲೆ ರಿಟೈರ್ಮೆಂಟ್. ಈಗೂ ನಿಮ್ಮ ತಂದೆ ತಾಯಿ ಅದನ್ನ ಹೇಳ್ತಾರೆ ನಿಮ್ಗೆ, ಅವ್ರು ಏನು ಹೇಳ್ತಾರೆ ಇದ ಸೇಮ್ ಹೇಳ್ತಾರೆ. ಬಟ್ ಆದ್ರೆ ನಿಮ್ಗೆ ಅನ್ಸುತ್ತೆ ಈ ವರ್ಲ್ಡ್ ಈಗಿನ ಸದ್ಯ ಟೈಮ್ ಒಳಗೆ ಇದು ನಡೆಯಕತ್ತೈತೆ ಅಂತಂದ. ಇದೇ 1990s ಒಳಗೆ, ಯಾವಾಗ ನಮ್ಮ ತಂದೆ ತಾಯಿ ಅವ್ರು ನಮ್ಮ ಏಜ್ನಾಗ ಯಾವಾಗ ಇದ್ರಲ್ಲ ಅವ್ರು ಹೇಳೋದ್ರೊಳಗೂ ಏನ್ ತಪ್ಪಿಲ್ಲ. ಬಿಕಾಸ್ ವರ್ಲ್ಡ್ ಅವಾಗ ಹಂಗ ಮೂವ್ ಆಗೈತಿ. ಆ ಟೈಮ್ ಒಳಗ ಇನೋವೇಷನ್ಸ್ ಜಾಸ್ತಿ ಆಗಕತ್ತಿದ್ವು, ರೆವಲ್ಯೂಷನ್ಸ್ ಜಾಸ್ತಿ ಆಗಕತ್ತಿದ್ವು. ಅದಕ್ಕೆ ಅಡಾಪ್ಟ್ ಆಗ್ಬೇಕಿತ್ತು ಅಂತಂದ್ರೆ ಅವ್ರು ಅದಕ್ಕೆ ಕಲಿಬೇಕಿತ್ತು. ನಾಲೆಜ್ ಇದ್ದಿದ್ರಷ್ಟೇ ಅವ್ರು ಮುಂದೆ ಹೋಗ್ತಿದ್ರು. ಹಂಗಾಗಿದ್ದಕ್ಕೆ ಎಷ್ಟೊಂದು ಜನ ಪೇರೆಂಟ್ಸ್, ಈಗ ನೋಡ್ರಿ ಕೆಲವೊಂದು ಫ್ಯಾಮಿಲಿ, ವೆಲ್ ಟು ಡೂ ಫ್ಯಾಮಿಲೀಸ್, ಅವ್ರ ತಂದೆ ತಾಯಿ ಏನ್ ಮಾಡಿದ್ರು, ಅವ್ರು ಯಾವ್ದೋ ಫಾರಿನ್ ಕಂಟ್ರಿಗೆ ಹೋಗಿ ಕಲ್ತಿದ್ರು, ಅಥವಾ ಯಾವುದೋ ಒಂದು ಚಲೋ ಯೂನಿವರ್ಸಿಟಿ ಒಳಗೆ ಕಲ್ತಿದ್ದಕ್ಕೆ ಈಗ ಅವ್ರ ಒಂದು ಚಲೋ MNCs ಒಳಗೆ ಕಂಪ್ನಿ ಒಳಗೆ ಕೆಲಸ ಮಾಡ್ತಿರ್ತಾರೆ. ಹಂಗಾಗಿದ್ದಕ್ಕೆ ಅವಾಗ ಅವ್ರಿಗದೆಲ್ಲ ವರ್ಕೌಟ್ ಆತ. ಅವಾಗ ಜಾಬ್ ಸೆಕ್ಯೂರಿಟಿ ಇರತ್ತೆ, ಆಮೇಲೆ ಗೌರ್ಮೆಂಟ್ ಜಾಬ್ಸ್ ಆತ, ಗೌರ್ಮೆಂಟ್ ಜಾಬ್ ಬಂದಾದ್ಮೇಲೆ ಪೆನ್ಷನ್ಸ್ಗಳು ಬರೋದು, ಇವೆಲ್ಲ ಅಷ್ಟ ಆತ. ಆದ್ರೆ ಈಗ ಪೆನ್ಷನ್ ಸ್ಟಾಪ್ ಮಾಡಾಕತ್ತಾರ, ಗೊತ್ತು ನಿಮ್ಗೆ? ಈಗ ನೀವೇನೇನು ಜಾಬ್ ಮಾಡಾತಿರಲ್ಲ, ಈ ಜಾಬ್ ಮಾಡಾತಿರೋದು ಎಲ್ಲಾನು 1990s ಇಂದ ಸ್ಟೈಲ್ನಾಗ ಮಾಡಾತಿರಿ. ಬಟ್ ಈಗ ಸದ್ಯಕ್ಕೆ ಹೊರಗಿನ ವರ್ಲ್ಡ್ನಾಗ ಹಿಂಗ್ ನಡೆಯತೈತಿ. 1995 ಇಂಟರ್ನೆಟ್ ಬಂತು, ನಮ್ಮ ತಂದೆ ತಾಯಿ ಯಾವಾಗ ಹೆಂಗಿದ್ರು, ಅದಾದ್ಮೇಲೆ ಗೂಗಲ್ ಇಂದ ಇನೋವೇಷನ್ ಆತ. ಅವಾಗ ನೀವು ಗೂಗಲ್ನಾಗ ಇನೋವೇಷನ್ ಆದಾಗ ನೋಡ್ರಿ, ಯಾರ್ಯಾರು ಗೂಗಲ್ ಯೂಸ್ ಮಾಡಕ್ ಬರಂಗಿಲ್ಲ ಅವರೆಲ್ಲ ಹಿಂದ್ ಉಳ್ದವ್ರು ಅಂತ ಅನ್ಕೊಂಡ್ರಿ. ಅವಾಗ ನಮ್ಮ ತಂದೆ ತಾಯಿಗೆ ಫೋನ್ ಯೂಸ್ ಮಾಡಕ್ ಬರಂಗಿಲ್ಲ ಅಂತ ಯಾರಾದ್ರೂ ಒಬ್ಬ ಯೂಸ್ ಮಾಡೋ ಇದ್ದ ಅಂತಂದ್ರ ಅವ್ ಭಾಳ ನಮ್ಕಿಂತ ಮುಂದೆ ಅದಾನ ಅಂತಂದು ಅನಿಸ್ತಿತ್ತು. ನಮ್ಮ ಮಮ್ಮಿ ಡ್ಯಾಡಿ ಯಾವಾಗ ಫೋನ್ ಯೂಸ್ ಮಾಡಕ್ ಬರ್ತಿದ್ದಿಲ್ಲ, ಗೂಗಲ್ ಯೂಸ್ ಮಾಡಕ್ ಬರ್ತಿದ್ದಿಲ್ಲ, ಅವಾಗ ಅನಿಸ್ತಿತ್ತು ಇವ್ರು ಇನ್ನೂ ಹಿಂದುಳ್ದಾರ ಅಂತ. ಯಾವಾಗ 2015 ಒಳಗೆ ಸೋಷಿಯಲ್ ಮೀಡಿಯಾ ರೆವಲ್ಯೂಷನ್, ಸೋಷಿಯಲ್ ಮೀಡಿಯಾ ಅವಾಗ ಇತ್ತು, ಬಟ್ ರೆವಲ್ಯೂಷನ್ ಬಂದಿದ್ದೆ ಅವಾಗ 2015 ಒಳಗೆ ಜಾಸ್ತಿ. ನೀವೆಲ್ಲ ಯೂಟ್ಯೂಬರ್ಸ್ನೆಲ್ಲ ನೋಡಾತಿದ್ರಿ, ಅವಾಗ ನಾನು ನೋಡ್ತಿದ್ದೆ 2015 ಒಳಗೆ. ನಾನು ಈ ವಿಡಿಯೋಸ್ ಮಾಡ್ತಿದ್ದೆ. ಅವಾಗ ಎದಕ್ಕೆ ಮಾಡ್ತಿದ್ದೆ, ಅದು ಫೇಮ್ ಅನಿಸ್ತಿತ್ತು. ಬಟ್ ಈಗ ಅದ ಒಂದು ಕರಿಯರ್ ಪಾತ್ ಆಗೈತಿ. ಅವಾಗ ನೀವು ಯಾರಾದರೂ ಅದನ್ನ ಸೀರಿಯಸ್ ತಗೊಂಡಿದ್ರಿ? ಇಲ್ಲ. ಯಾರಾದ್ರೂ ಒಬ್ರು ಇಂಥ ಸೆಷನ್ ಮಾಡ್ತಾರ, ಬರೀ 10,000 ಫಾಲೋವರ್ಸ್ ಇರೋ ಒಬ್ಬ ಮನುಷ್ಯ ಇನ್ಸ್ಟಾಗ್ರಾಮ್ ಹೇಳಿದ್ರೆ ಅವಾಗ ಸೀರಿಯಸ್ ತಗೊಂಡು ಹೋಗ್ತಿದ್ರಿ? ಇಲ್ಲ. ಈಗ ಅದಕ್ಕೆ ಕರಿಯರ್ ಪಾತ್ ಆಗಕತ್ತೈತಿ. ಈಗ ನಾವು ಈ ಫೇಸಿಗೆ ಅಡಾಪ್ಟ್ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಒಂದು ಕರ್ವ್ ಬರ್ತೈತಿ. ಅವಾಗ ನಮ್ಮ ಮಕ್ಳು ಇರ್ತಾರ, ನಮ್ಮ ಮಕ್ಕಳು ಹಿಂಗೆ ಕುತ್ಕೊಂಡು ಅಂತಿರ್ತಾರೆ, ನಮ್ಮ ತಂದೆ ತಾಯಿ ಆ ಟೈಮ್ನಾಗ ಅಡಾಪ್ಟ್ ಆಗಲಿಲ್ಲ, AI ಬಂದಿತ್ತು ಅವಾಗ ಅಡಾಪ್ಟ್ ಆಗಲಿಲ್ಲ, ಜಸ್ಟ್ ನೋಡಿದ್ರೆ ಯೂಸ್ ಮಾಡಿದ್ರೆ ಅದ್ರ ಬಗ್ಗೆ ಹೆದರ್ಕೊಂಡು ಸುಮ್ ಕುಂತು ಬಿಟ್ರೆ. ಈಗ ನಾವ್ ಹೆಂಗೆ ಹೇಳತ್ತೀವಲ್ಲ, ನಾಟ್ ದಟ್ ನಮ್ಮ ತಂದೆ ತಾಯಿ ತಪ್ಪು ಮಾಡಿದ್ರು ಅಂತಲ್ಲ, ಅವ್ರಿಗೆ ಅವಾಗ ಎಜುಕೇಟ್ ಮಾಡೋರು ಯಾರು ಇದ್ದಿದ್ದಿಲ್ಲ, ರೈಟ್? ಈಗ ನಮ್ಮ ಕಡೆ ಐತಿ. ಬಟ್ ಟ್ರೆಡಿಷನಲ್ ವರ್ಲ್ಡ್ ಅಂತಂದ್ರೆ ಈಗ ನೀವೇನು ಕೆಲಸ ಮಾಡ್ತೀರಿ, ಎಲ್ಲ ಕೆಲಸ ಮಾಡಾತೀರಿ, ಆಫ್ಲೈನ್ ಒಳಗೆ ಏನೇನು ಕೆಲಸ ಮಾಡಾತೀರಿ, ಆ ಟ್ರೆಡಿಷನಲ್ ವರ್ಲ್ಡ್ ಒಳಗೆ ಇದನ್ನ ಕಂಪೇರ್ ಮಾಡ್ಕೊಂಡು ಎಲ್ಲೋ ನಾವು ಸೇಫ್ಟಿನ ಚೂಸ್ ಮಾಡ್ಕೊಂಡು, ಕರಿಯರ್ ಸೇಫ್ಟಿ, ಜಾಬ್ ಸೇಫ್ಟಿ, ಲೈಫ್ನಾಗ ಸೆಕ್ಯೂರ್ ಆಗಿರ್ಬೇಕಂತಂದ್ರೆ ಇಂಥ ಸೂಪರ್ ಪವರ್ಸ್ ಏನು ಅದಾವಲ್ಲ,
ಮೊದಲು ಹೆಂಗೆ ಇಗ್ನೋರ್ ಮಾಡಿದ್ವಿ, ನಮ್ಮ ಮಮ್ಮಿ ಡ್ಯಾಡಿ ಮಷಿನ್ ಈ ಕಂಪ್ಯೂಟರ್ಸ್ ಏನ್ ಇನ್ವೆಂಟ್ ಆದಾಗ ಹೆಂಗೆ ನಮ್ಮ ತಂದೆ ತಾಯಿ ಅಥವಾ ಸ್ಮಾರ್ಟ್ ಫೋನ್ಸ್ ಏನ್ ಇನ್ವೆಂಟ್ ಆದಾಗ ಹೆಂಗೆ ಅದನ್ನ ಯೂಟಿಲೈಸ್ ಮಾಡ್ಕೊಳ್ಳಾರ್ದ ಅದನ್ನ ಸೇಫ್ಟಿನ ನೋಡ್ಕೊಂಡು ಬಂದ್ಬಿಟ್ರೆ, ಹಂಗ ನಾವು ಈಗ ಅದನ್ನ ಸೇಫ್ಟಿ ನೋಡ್ಕೊಂಡು ಇಗ್ನೋರ್ ಮಾಡ್ಕೊಂಡು ನಮ್ದು ಫ್ಯೂಚರ್ನ ನಾವು ರಿಸ್ಕ್ ಒಳಗೆ ಹಾಕಾಕ್ತಿವಿ. ನಮ್ದು ಫ್ಯೂಚರ್ ಕಂಪ್ಲೀಟ್ಲಿ ರಿಸ್ಕ್ನಾಗ ಎದಕ್ಕೈತಿ? ಬಿಕಾಸ್ ನೌ ವಿ ಆರ್ ಚೂಸಿಂಗ್ ಸೇಫ್ಟಿ. ಹಂಗಂತ ನಿಮ್ಗೆ ಎಲ್ಲಾ ಬಿಟ್ಟು ಜಿಗಿರಿ ಅಂತ ಅನ್ನತಿಲ್ಲ, ಎಲ್ಲಾ ಬಿಟ್ಟು ಹೋಗ್ರಿ ಅಂತಲ್ಲ. ಅಡಾಪ್ಟೇಷನ್ ಆಗಾಕತ್ತಿಲ್ಲ. ನೀವೇನ್ ಕಲ್ತ್ರಿ? ಡಿಪ್ಲೊಮಾ ಕಲ್ತ್ರಿ. ಎಷ್ಟು ವರ್ಷ ಕಲ್ತ್ರಿ? 3 ವರ್ಷ ಕಲ್ತೀರಿ. ಈಗ ಡಿಪ್ಲೊಮಾನಾಗ ಏನೇನು ಕಲ್ತಿರಲ್ಲ ಅದು ಪೂರ್ತಿ ನೀವು ಹೇಳ್ಬೋದು. ಈಗ ನೀವೇನೇನು ಕಲ್ತೀರಿ ಅದನ್ನ ಹೇಳ್ಬೋದು ನೀವು? ಸರ್ ಏನೇನು ಕಲ್ತೀರಿ ಪೂರ್ತಿ ಅದನ್ನೆಲ್ಲ ಹೊರಗೆ ಹಾಕಕ್ಕೆ ಬರ್ತೈತಿ? ಇಲ್ಲ. ಎದಕ್ಕೆ ಆಗಾಕತ್ತಿಲ್ಲ? ಈಗ ಡಿಗ್ರಿದ ಟೈಮ್ ಅಲ್ಲ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ನೀವು ಕಾಲೇಜ್ ಎಲ್ಲ ಬಿಟ್ಟು ಹೊರಗೆ ಹೋಗ್ಬಿಡ್ರಿ, ಕಾಲೇಜನ್ನು ಅಪೋಸ್ ಮಾಡಾಕತ್ತಿಲ್ಲ. ಡಿಗ್ರಿ ಇಸ್ ವ್ಯಾಲ್ಯೂಯೇಬಲ್ ಇನ್ ಇಂಡಿಯಾ ಟು ಸರ್ವೈವಲ್ ಇರ್ತೈತಿ. ಟು ಸಕ್ಸಸ್ ಆರ್ ಟು ಸ್ಕೇಲ್ ವ್ಯಾಲ್ಯೂಯೇಬಲ್ ಇಲ್ಲ. ಈಗ ನಾನು BCA ಮಾಡೀನಿ, ನಂಗೆ BCAನ ಕೋಡಿಂಗ್ ಮಾಡೋಕೆ ಬರಂಗಿಲ್ಲ. ಬಿಕಾಸ್ ನಾನು BCAನ ಐ ಟುಕ್ ಇಟ್ ಆಸ್ ಅ ಡಿಗ್ರಿ. ನಮ್ಮ ಮನೆ ಒಳಗೆ ನಾನು ಒಂದು ಪಾಸ್ ತೋರಿಸ್ಬೇಕಿತ್ತು, ದಟ್ ನಾನು ಮುಗಿಸಿದೆ, ನಂದು ಕರಿಯರ್ ಮುಗಿಸಿದೆ, ನಂದು ಲರ್ನಿಂಗ್ ಫೇಸ್ನ ಮುಗಿಸಿದೆ ಅಂತ ಒಂದು ಪಾಸ್ ಕೊಡಬೇಕಿತ್ತು. ಆ ಪಾಸ್ನ ನಾನು ಅವ್ರು ಕೊಡಕ್ಕಂತ ನಾನು ಡಿಗ್ರಿನ ಯೂಸ್ ಮಾಡ್ಕೊಂಡೆ. ಅದರ್ ದೆನ್ ದ್ಯಾಟ್ ನಾ ಇವತ್ತು ಏನೇನು ಮಾಡತ್ತೀನಿ? ಐ ರನ್ ಕಂಪ್ನಿ, ಐ ವರ್ಕ್ ವಿತ್ ಮಲ್ಟಿಪಲ್ ಕ್ರಿಯೇಟರ್ಸ್, ಕಾಂಟೆಂಟ್ ಕ್ರಿಯೇಟರ್ಸ್ ಆಲ್ ಓವರ್ ಗ್ಲೋಬಲ್. ನಾನು ಇದನ್ನ ಎದಕ್ಕೆ ಮಾಡತ್ತೀನಿ? ನಾಟ್ ಬಿಕಾಸ್ ಐ ಡಿಡ್ BCA. ನಾನು BCA ಮಾಡಿದೆ ಅಂತ ನಾನು ಮಾಡತ್ತಿಲ್ಲ. ನಾನು BCA ಬಿಟ್ಟು ನಂದು ಏನೇನು ಸ್ಕಿಲ್ಸ್ ಮೇಲೆ ನಾನು ಫೋಕಸ್ ಮಾಡಿದೆ, ನಾನು ಅದ್ರ ಥ್ರೂ ಆ ಕರ್ ಒಳಗೆ ಏನೇನು ನೆಟ್ವರ್ಕ್ಸ್ ಮಾಡ್ಕೊಂಡೆ, ಅದರಿಂದ ಅಪ್ಸ್ಕೇಲ್ ಆದೆ, ಅದ್ರ ಥ್ರೂ ನಾನು ಕಲಿಯಾಕತ್ತೀನಿ. ನಾನು ಹೇಳಿದೆ ಪೇರೆಂಟ್ಸಿಂದ ಎಕ್ಸಾಂಪಲ್ ಕೊಟ್ಟೆ. ಅದ ಸೇಮ್ ಎಕ್ಸಾಂಪಲ್ ಈಗ ನಿಮ್ಗೆ ಏನಾದರೂ ಕರಿಯರ್ ಒಳಗೆ ಹೋಗ್ಬೇಕಂತಂದ್ರೆ ಸೀದಾ ಡಿಗ್ರಿ ಮುಗಿದ ತಕ್ಷಣ ಅವ್ರದ್ದು ಜಾಬ್ ಸಿಕ್ತಿತ್ತು ಅವ್ರಿಗೆ, ನಿಮ್ಮ ತಂದೆ ತಾಯಿ ಆಗಲಿ ಯಾರಿಗಾಗಲಿ. ಬಟ್ ಈಗ ಹೆಂಗಾಗಕತ್ತೈತಿ? ಡಿಗ್ರಿ ಇರ್ತೈತಿ ಮನುಷ್ಯಾಗ, ಇಟ್ಸ್ ಜಸ್ಟ್ ಅ ಪಾಸ್. ಅದಾದ್ಮೇಲೆ ನಾ ಹೇಳಿದೆ, ನಾನು ಕಂಪ್ನೀಸ್ಗಳ ಜೊತೆ ಕೆಲಸ ಮಾಡ್ಬೇಕಂತಂದ್ರೆ ನನ್ನ ಕಡೆ ಸ್ಕಿಲ್ ಇದ್ದಿದ್ದಕ್ಕೆ ನಾನು ಕಂಪ್ನೀಸ್ಗಳ ಜೊತೆ ಕೆಲಸ ಮಾಡತ್ತೀನಿ. ಆ ಸ್ಕಿಲ್ ಒಂದೇ ಇದ್ರೆ ನಡೀತೈತಿ? ಇಲ್ಲ. ಇಲ್ಲಿ ಮಲ್ಟಿಪಲ್ ಚೆಕ್ ಪಾಯಿಂಟ್ಸ್ ಐತಿ. ಈಗ ಸದ್ಯಕ್ಕೆ ಇಂಟರ್ನೆಟ್ ನಮ್ಗೆ ಎಷ್ಟು ಈಸಿ ಮಾಡೈತಿ, ಇಂಟರ್ನೆಟ್ ನಮ್ಗೆ ಎಷ್ಟು ಅಪಾರ್ಚುನಿಟೀಸ್ ಕೊಟ್ಟೈತಿ, ಎಷ್ಟು ಅವೇರ್ನೆಸ್ ಕೊಡತೈತಿ, ಎಷ್ಟು ನಾಲೆಜ್ ಕೊಡತೈತಿ. ಅಷ್ಟ ಸ್ವಲ್ಪ ಸಕ್ಸಸ್ಫುಲ್ ಆಗಕ್ಕೂ ಅಪಾರ್ಚುನಿಟೀಸ್ ಜಾಸ್ತಿ ಐತಿ, ಬಟ್ ಅಷ್ಟ ಟಫ್ನು ಐತಿ. ಕಾಂಪಿಟೇಷನ್ ಜಾಸ್ತಿ ಐತಿ. ಕಾಂಪಿಟೇಷನ್ ಫಿಲ್ ಮಾಡಕ್ಕೆ ಕಾಂಪಿಟೇಷನ್ನ ಜಾಸ್ತಿ ಮಾಡಿದ್ದು ಎದಕ್ಕೆ? ಇದು ನಾವು ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ವಿ ಅಂತಂದ್ರೆ ಅಷ್ಟೇ ಸಾಕಾಗಂಗಿಲ್ಲ. ಈಗ ನನ್ನ ಕಡೆ ಮಾತಾಡೋ ಸ್ಕಿಲ್ ಐತಿ, ಅದು ಹೌದಾ? ವಿಡಿಯೋ ಎಡಿಟಿಂಗ್ ಸ್ಕಿಲ್ ಐತಿ, ಕಾಂಟೆಂಟ್ ಕ್ರಿಯೇಷನ್ ಸ್ಕಿಲ್ ಐತಿ, ಏನೋ ಡೆವಲಪ್ಮೆಂಟ್ ಮಾಡೋ ಸ್ಕಿಲ್ ಐತಿ. ನನ್ನ ಕಡೆ ಸ್ಕಿಲ್ ಐತೆ ಅಂದ್ಕೊಳ್ಳೆ ಜನ ಬಂದು ನನಗೆ ಯಾರೂ ಕೆಲಸ ಕೊಡಂಗಿಲ್ಲ. ಯಾರು ಜನ ಬಂದು ನನಗೆ ರೆಕಗ್ನೈಸ್ ಮಾಡಂಗಿಲ್ಲ. ಇವೆಲ್ಲ ಯಾವಾಗ ಮಾಡ್ತಿದ್ರೆ? ಇಲ್ಲಿ ಮಾಡ್ತಿದ್ರೆ. ನಿನ್ನ ಕಡೆ ಡಿಗ್ರಿ ಐತಿ, ಏನು ಡಿಗ್ರಿ ಮುಗಿಸಿ? ಡಿಪ್ಲೊಮಾ ಮುಗಿಸಿ. ಡಿಗ್ರಿ ಡಿಪ್ಲೊಮಾ ಐತಿ, ಜಾಬ್ ಅವ್ರ ಫೀಲ್ಡ್ನಾಗ ಇತ್ತದ, ಅವ್ರ ಟೈಮ್ನಾಗ ಇತ್ತು. ನಾವು ಇದನ್ನ ಸೇವ್ ಫಾಲೋ ಮಾಡತ್ತೀರಿ. ನಿಮ್ಮಲ್ಲಿ ಎಷ್ಟೊಂದು ಜನ ಇದನ್ನ ಸೇಮ್ ಫಾಲೋ ಮಾಡತ್ತೀರಿ. ನೀವು ಮಾಡತ್ತೀರಿ, ಇದನ್ನ ಮಾಡಿದ್ರಿ, ನೀವು ಮಾಡಿ ಜಾಬ್ ಹೋಗಿರಿ. ಬಟ್ ಅಪ್ಸ್ಕೇಲ್ ಆಗ್ಬೇಕಂತಂದ್ರೆ ಇದು ನಡೀತೈತೆ ಅನ್ಸತ್ತೆ ನಿಮ್ಗೆ? ನಡೆಯಂಗಿಲ್ಲ. ಸ್ಕಿಲ್ ನಿಮ್ಮ ಕಡೆ ಒಂದು ಡಿಗ್ರಿ ಇರಲಿ, ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಂಡು ಅದರ ಅರೌಂಡ್ ಒಂದು ಪೋರ್ಟ್ಫೋಲಿಯೋ. ಈಗ ನನ್ನ ಕಡೆ ಪರ್ಸನಲಿ ನನ್ನ ಕಡೆ 6 ವರ್ಷದ ಪೋರ್ಟ್ಫೋಲಿಯೋ ಐತೆ. ನನ್ನ ಕಡೆ ನಾನು ನಿಮ್ಮ ಮುಂದೆ ಹೇಳತ್ತೀನಲ್ಲ, ಈಗ 6 ವರ್ಷದಿಂದ ನಾನು ಇಷ್ಟಿಷ್ಟು ಕೆಲಸ ಮಾಡಿದೆ, ಇಷ್ಟಿಷ್ಟು ಸ್ಕಿಲ್ಸ್ ಕಲಿತೆ, ಇಷ್ಟಿಷ್ಟು ಕಂಪ್ನೀಸ್ಗಳ ಜೊತೆ ಕೆಲಸ ಮಾಡತ್ತೀನಿ. ನನ್ನ ಕಡೆ ಒಂದು ಪೋರ್ಟ್ಫೋಲಿಯೋ ಐತಿ. ಅದ್ರ ಬೇಸಿಸ್ ಮೇಲೆ ನಾನು ಕಂಪನಿ ಬಿಲ್ಡ್ ಮಾಡ್ಕೊಂಡೆ, ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂಡೆ. ಪೋರ್ಟ್ಫೋಲಿಯೋ ಇತ್ತು, ಸ್ಕಿಲ್ ಇತ್ತು. ನನ್ನ ಸ್ಕಿಲ್ ಇತ್ತು, ಅದರಿಂದ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ಕೊಂಡೆ. ಅದರಿಂದ ನೆಟ್ವರ್ಕ್ ಬಂತು. ಈಗ ಗ್ಲೋಬಲಿ ನಾನು ಇಲ್ಲಿದ್ಕೊಂಡು ನಾನು ಪಾಸ್ಪೋರ್ಟ್ ಮಾಡಿಸಿದ್ದೆ ಲಾಸ್ಟ್ ಮಂತ್ ಮಾಡಿಸೀನಿ. ನಾನು ಪಾಸ್ಪೋರ್ಟ್ ಇರಲಾರ್ದನ್ನ ನಾನು ಗ್ಲೋಬಲಿ ಹೆಂಗೆ ಕೆಲಸ ಮಾಡಿದೆ? ನನ್ನ ಕಡೆ ಪೋರ್ಟ್ಫೋಲಿಯೋ ಇತ್ತು, ಅದರಿಂದ ನಾನು ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಂಡೆ. ಒಂದು ಕಂಪನಿ ಒಬ್ಬರ ಕಡೆ ಅಂತ ಇನ್ನೊಬ್ಬರ ಕಡೆ ಅಂತ ಇನ್ನೊಬ್ಬರ ಜೊತೆ ನೆಟ್ವರ್ಕ್ ಮಾಡ್ಕೊಂಡೆ. ಆನ್ಲೈನ್ ವೆಬಿನಾರ್ಸ್ ಸೆಷನ್ಸ್ನೆಲ್ಲ ಜಾಯ್ನ್ ಆಗಿ ಇಂಥ ಸೆಷನ್ಸ್ಗಳಿಗೆ ಹೋಗಿ ನಾನು ನನ್ನ ನೆಟ್ವರ್ಕ್ ಮಾಡ್ಕೊಂಡೆ. ಅದಾದ್ಮೇಲೆ ನಂಗೆ ಅಪಾರ್ಚುನಿಟಿ ಸಿಕ್ಕವು. ಈಗ ನಾನು ಎಕ್ಸಾಂಪಲ್ ಕೊಡ್ಬೇಕಂತಂದ್ರೆ 5 ವರ್ಷದ ಹಿಂದೆ, 4 ವರ್ಷದ ಹಿಂದೆ ಇನ್ನೂ ನಿಮ್ಗೆ ಜೆಪ್ಟೋ ಗೊತ್ತು? ಜೆಪ್ಟೋ ಬ್ಲಿಂಕಿಟ್ ಗೊತ್ತು? ಜೆಪ್ಟೋ ಬ್ಲಿಂಕಿಟ್ ಗ್ರೋಫರ್ಸ್ ಅಂತಿತ್ತು. ಗ್ರೋಫರ್ಸ್ ಅಂತಿತ್ತು. ಆವಾಗ ನಂಗೆ ಈ ಐಡಿಯಾ ಇತ್ತು, ಹುಬ್ಳಿ ಒಳಗೆ ನಾನು ಇದನ್ನು ಮಾಡ್ಬೇಕಂತಂದು. ನಾನು ನನ್ನ 2 ಮಂದಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಬೇಕಂತಿದ್ವಿ. ಗ್ರೋಫರ್ಸ್ ಇನ್ನೂ ನಡೆಯಕತ್ತಿತ್ತು. ಜೆಪ್ಟೋ ಮತ್ತು ಬ್ಲಿಂಕಿಟ್ ಬರೋಕ್ಕಿಂತ ಮುಂಚೆ ಯಾವಾಗ ಗ್ರೋಫರ್ಸ್ ಅಂತಿತ್ತು, ಆವಾಗ ನಾವು ಸ್ಟಾರ್ಟ್ ಮಾಡಿದಾಗ, ಈಗ ಐಡಿಯಾ ಬಂದಾಗ ನಾನು ದೇಶಪಾಂಡೆ ಫೌಂಡೇಶನ್ದವ್ರಿಗೆ ನಾನು ಇಲ್ಲೇ ವೆಬ್ ಡೆವಲಪ್ಮೆಂಟ್, ನಂಗೆ ಒಂದು ವೆಬ್ಸೈಟ್ ಬೇಕಾಗಿತ್ತು. ನನಗೆ ಗೊತ್ತಿದ್ದಿಲ್ಲ. ನಾನು ಇನ್ನೂ BCA ಫಸ್ಟ್ ಇಯರ್ ಇದ್ದೆ, PU ಮುಗಿದ ನಾನು BCA ಫಸ್ಟ್. ನಂಗೆ ವೆಬ್ಸೈಟ್ ಹೆಂಗೆ ವೆಬ್ಸೈಟ್ ಅಂದ್ರೆ ನಾನು ದೊಡ್ಡ ಟೆಕ್ನಾಲಜಿ ಅನ್ಕೊಂಡಿದ್ದೆ. ಇವತ್ತು ನಮ್ಮ ಟೀಮ್ಮೇಟ್ಸ್ 5 ನಿಮಿಷದಾಗ ಮಾಡ್ತಾರೆ ಅದನ್ನು. 5 ನಿಮಿಷ ಒಂದು AI ಪ್ರಾಂಪ್ಟ್ ಹಾಕಿದ್ರೆ ಮುಗೀತು. ವೆಬ್ಸೈಟ್ ಡೆವಲಪ್ ಮಾಡ್ಕೊಳಕ್ಕೆ ಒಂದು ಫುಲ್ ಫೈಲ್ ರೆಡಿ ಮಾಡಿ ನಾನು ಆವಾಗ
ಏನೇನು ಮಾಡ್ಬೇಕು ಏನೇನಿಲ್ಲ ಅಂತಂದು ಇಲ್ಲಿ ಬಂದು ಇವ್ರಿಗೆ ಭೇಟಿ ಆಗ್ಬೇಕಂತ ಬಂದಿದ್ದೆ. ಇಲ್ಲೇ ನನ್ಗೆ ಅವಾಗ ಏನಿತ್ತು, ದೇಶಪಾಂಡೆ ಫೌಂಡೇಶನ್ಸ್ ಅಂದ್ರೆ ಇಲ್ಲೇ ಚಲೋ ಚಲೋ ಕಂಪ್ನೀಸ್ಗಳು ಇರ್ತಾವೆ. ನಾವು ಐಡಿಯಾ ಏನಾರು ಕೊಟ್ವಿ ಅಂತಂದ್ರೆ ಒಂದು ನಮ್ದು ಡೆವಲಪ್ ಮಾಡಿ ಕೊಡ್ತಾರೆ, ಟೆಕ್ ಡೆವಲಪ್ ಮಾಡಿ ಕೊಡ್ತಾರೆ. ಗೇಟ್ನಾಗಿಂತ ಒಳಗೆ ಬಿಡಲಿಲ್ಲ ಅವ್ರು ನಮ್ಗೆ ಅವಾಗ. ಬಿಕಾಸ್ ನಮ್ಮ ಕಡೆ ಅವಾಗ ಏನು ಇದ್ದಿದ್ದಿಲ್ಲ, ಅಪಾರ್ಚುನಿಟಿ ನೆಟ್ವರ್ಕ್ ಇದ್ದಿದ್ದಿಲ್ಲ, ಸ್ಕಿಲ್ ಇದ್ದಿದ್ದಿಲ್ಲ, ಏನಿಲ್ಲ. ಹಂಗಾರೆ ಹಂಗೆ ಬಂದ ಹಿಂಗೆ ಮಾಡ್ಬೇಕ್ರಿ ಅಂತ ಅಂದ್ಕೊಳ್ಳಿ ಮಾಡಂಗಿಲ್ಲ. ಸಣ್ಣ ಹುಡುಗರು ಮಾಡಂಗಿಲ್ಲ ಬಿಡಿ, ವಾಚ್ಮ್ಯಾನ್ಗಳು ಅವಾಗ ವಾಪಸ್ ಕಳ್ಸಿದ್ರೆ. ಆದ್ರೆ ಈಗ ವೆನ್ ಅವರೇ ನಮ್ಗೆ ಈಗ ಸೆಷನ್ ಮಾಡಕ್ಕೆ ಎಲ್ಲ ಜಾಗ ಕೊಡತ್ತಾರ ಅಂತಂದ್ರೆ ಇಟ್ಸ್ ಬಿಕಾಸ್ ಆಫ್ ದ ಸ್ಕಿಲ್, ದ ಪೋರ್ಟ್ಫೋಲಿಯೋ ದಟ್ ಐ ಬಿಲ್ಡ್, ನೆಟ್ವರ್ಕ್ ಏನು ಬಿಲ್ಡ್ ಮಾಡ್ಕೊಂಡೆ ಅದರಿಂದ ನಂಗೆ ಅಪಾರ್ಚುನಿಟಿ ಸಿಗೋದು. ಹಿಂಗೆ ನಿಮ್ಮ ಲೈಫ್ನಾಗೂ ಇರ್ತೈತಿ. ನೀವು ಯಾವಾಗ ಟ್ರೆಡಿಷ್ನಲ್ ವೇ ಬಿಟ್ಟು ನಿಮ್ದೇ ಏನಾದರೂ ಒಂದು ಬಿಲ್ಡ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಅಪಾರ್ಚುನಿಟೀಸ್ ನಿಮ್ಗೆ ಹುಡ್ಕೊಂಬರ್ತಾವೆ. ನೆಟ್ವರ್ಕ್ ಬಿಲ್ಡ್ ಆಕೈತಿ. ನೆಟ್ವರ್ಕ್ ಯಾವಾಗ ಬಿಲ್ಡ್ ಆಕೈತಿ, ಅಪಾರ್ಚುನಿಟೀಸ್ ಹಂಗೆ ಗ್ರೋ ಹಾಕ್ಕೊಂತ ಹೋಗ್ತಾವೆ. ಈಗ ನೀವು ಇಲ್ಲಿ ಟೈಮ್ ಬಿಟ್ಟು ಇಲ್ಲಿ ಬಂದಿರಿ, ಟೈಮ್ ಸ್ಪೆಂಡ್ ಮಾಡಾಕತ್ತೀರಿ. ಇಲ್ಲಿ ಜನ ನಮ್ಮ ಜೊತೆ ಲೈಕ್ ಮೈಂಡೆಡ್ ಜನ ಅದಾರ. ನಿಮ್ಮ ಕಡೆ ಸ್ಕಿಲ್ ನೀವೇನಾದರೂ ಡೆವಲಪ್ ಮಾಡ್ಕೊಂಡಿದ್ರೆ, ನಿಮ್ಮ ಕಡೆ ಆಲ್ರೆಡಿ ಯಾವುದಾದ್ರೂ ಒಂದು ಸ್ಕಿಲ್ ಇತ್ತಂತಂದ್ರೆ ಈಗ ಆಲ್ರೆಡಿ ನಿಮ್ಗೊಂದು ಅಪಾರ್ಚುನಿಟಿ ಸಿಗ್ತೈತಿ. ಇಲ್ಲಿ ರಿಕ್ವೈರ್ಮೆಂಟ್ಸ್ ಇರ್ತೈತೆ ನಮಗೂ ಏನಾರು ಒಂದು ಅಪಾರ್ಚುನಿಟಿ. ವೇರ್ ಆಸ್ ಇನ್ ಜಾಬ್ ಆಗ್ತೈತಿ ಇದು. ಈಗ ಒಬ್ಬ ಕೌನ್ ಯೂಸ್ ಮಾಡ್ಕೊಂಡು ಹೊಳ ಉಳೋಬೇಕಾರ ಟ್ರ್ಯಾಕ್ಟರ್ ಇನ್ವೆಂಟ್ ಮಾಡಿದ. ಟ್ರ್ಯಾಕ್ಟರ್ ಇನ್ವೆಂಟ್ ಮಾಡ್ಕೊಳ್ಳಿ ಏನಾಕೈತಿ, ಜಾಸ್ತಿ ಎಫಿಷಿಯನ್ಸಿ ಬೆಳೀತಿ ಜನಗಳ ನಡ್ಬರ್ಕ. ಎಫಿಷಿಯನ್ಸಿ ಹೆಂಗೆ ಜಾಸ್ತಿ ಬೆಳೀತಾ ಅಷ್ಟು ಜಾಸ್ತಿ ಎಕಾನಮಿ ಒಳಗೆ ಗ್ರೋತ್ ಆತ. ಹಿಂಗೆ ಎಲ್ಲ ರೆವಲ್ಯೂಷನ್ಸ್ ಒಳಗೆ ಹಾಕ್ಕೊಂತ ಬಂದೈತಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ, ಕಂಪ್ಯೂಟರ್ಸ್ ಇಂದ ಬಂದಾಗ, ಇಂಟರ್ನೆಟ್ ಬಂದಾಗ, ಸ್ಮಾರ್ಟ್ ಫೋನ್ಸ್ ಬಂದಾಗ ಎಲ್ಲದ್ರೊಳಗೂ ಎಕಾನಮಿಕ್ ಗ್ರೋ ಆಗೈತೆ ಹೊರತು ಡಿಕ್ಲೈನ್ ಆಗಿಲ್ಲ. ಈಗ ಓಲ್ಡ್ ಎಕಾನಮಿನಾಗ ಹೆಂಗಿತ್ತು, ಅವ್ರು ಯಾವಾಗ ಅದು ಟೈಮ್ಗೆ ಕೊಡ್ತಿದ್ರಲ್ಲ ಯಾವುದಾದ್ರೂ ಒಂದು ಕೆಲ್ಸಕ್ಕೆ, ಒಳ ಉಳೋ ಮನುಷ್ಯಂಗೆ ಅವ್ನ ಆಕಳ ಮತ್ತು ಒಂದು ಪಗಾರ ಇರ್ತಿತ್ತು. ನೀ ದಿವ್ಸಕ್ಕೆ ಇಷ್ಟು ಬಾಪ, ನಿಂಗೆ ದಿವ್ಸಕ್ಕೆ ಪಗಾರ ಇಷ್ಟ ಅಂತಂದು ಕೊಡ್ತಿದ್ರು. ಹೌದಾ, ಇಷ್ಟು ಕೆಲಸ. ಇದು ನಮ್ದು ಟ್ರೆಡಿಷ್ನಲ್ ವೇ. ಈಗಿನ ವೇ ಒಳಗೆ ಪೀಪಲ್ ಆರ್ ಪೇಡ್ ಫಾರ್ ವ್ಯಾಲ್ಯೂ. ನಾನು ನಿಮಗೆ ಕಾಮನ್ ಎಕ್ಸಾಂಪಲ್ ಕೊಡತ್ತೀನಿ. ಈಗ ನಮ್ಗೆಲ್ಲರಿಗೂ ಟ್ರ್ಯಾಕ್ಟರ್ ಹೊಡ್ಯಾಕೆ ಬರ್ತೈತಿ, JCB ಓಡ್ಸಕ್ಕೆ ಬರ್ತೈತಿ. ಅದೇನು ಮಾಡತ್ತಾನ ಆ ಮನುಷ್ಯ ಆ ಟೈಮ್ನ ಸೇವ್ ಮಾಡತ್ತಾನ. ಇನ್ನೊಂದು, ನಾವು ಮಾಡ್ಲಾರ್ದಂಥ ಕೆಲಸ ನಾವು ಮಾಡಿ ವ್ಯಾಲ್ಯೂ ಆ್ಯಡ್ ಮಾಡತ್ತಾನ ಆ ಫೀಲ್ಡ್ ಒಳಗೆ. ಈಗ ನಾವು ಒಂದು ಹೊಲ ಉಳ್ಬೇಕಂತಂದ್ರೆ ನನ್ನ ಕಡೆ ಟ್ರ್ಯಾಕ್ಟರ್ ಇಲ್ಲ ಅಂತಂದ್ರೆ ಟ್ರ್ಯಾಕ್ಟರ್ ಒಬ್ಬನ ತರಿಸಿ ನಾನು ರೆಂಟಿ ಓಡಿಸ್ತೀನಿ. ಹೌದಾ, ರೆಂಟಿ ಓಡಿಸಿ ಅದು ಅವ ವ್ಯಾಲ್ಯೂ ಆ್ಯಡ್ ಮಾಡತ್ತಾನ ಅಂತಂದು ದುಡ್ಡು ಕೊಡತ್ತೀವಿ ಅವಂಗೆ. ಹೌದಾ, ಇದು ಒಂದು ಕಾಮನ್ ಎಕ್ಸಾಂಪಲ್. ಆದ್ರೆ ನಾವು ನಮ್ಮ ಕಾರ್ಪೊರೇಟ್ ಲೈಫಿಗೆ ಬಂದಾಗ, ಡಿಗ್ರಿ ಮುಗಿಸಿ ಕಾಲೇಜ್ ಮುಗಿಸಿ ಯಾವಾಗ ನಾವು ಕೆಲ್ಸಕ್ಕೆ ಹೋಗ್ತೀವಲ್ಲ, ನಾವು ಇನ್ನೂ ಇದೇ ಫಾಲೋ ಮಾಡತ್ತೀವಿ. ನಿಮ್ಗೆ ರಿಯಲೈಸೇಷನ್ ಆಗಲಿಲ್ಲ ಅಂತಂದ್ರೆ ಹೇಳ್ತೀನಿ ನೋಡ್ರಿ. ಕಾಲೇಜ್ ಮುಗಿಸಿದ ಕೂಡಲೇ ಜಾಬ್ ಸೇರ್ಕೊಂಡ್ರಿ. ಜಾಬ್ ಸೇರ್ಕೊಂಡ್ಕೊಳ್ಳಿ ಅವ್ರು ನಿಮ್ಗೆ ಎದಕ್ಕೆ ಪೇ ಮಾಡಾಕತ್ತಾರ, ಏನು ವರ್ಕಿಗೆ ಕೊಡತ್ತಾರ, ಪೇ ಮಾಡತ್ತಾರ. ಅವ್ರ ಟಾಸ್ಕ್ನ ನೀವು ಈಸಿ ಮಾಡತ್ತೀರಿ. ಆ್ಯಂಡ್ ಟಾಸ್ಕ್ ಈಸಿ ಮಾಡೋಬೇಕಾರೆ ಅವ್ರು ನಿಮ್ಗೆ ಏನು ಮಾಡಾಕತ್ತಾರ, ದಿವ್ಸಕ್ಕೆ ನೀ ಇಷ್ಟು ತಾಸು ಇಲ್ಲಿ ಇರ್ಬೇಕು, ಟೈಮ್ ಕೊಡ್ಬೇಕು. ನೀ ಇಲ್ಲೇ ಯಾವುದಾದ್ರೂ ಕೆಲಸ, ನೀನು ಕೊಟ್ಟಿದ್ದ ಕೆಲಸ ಮುಗೀತಾ, ಬೇರೆ ಯಾವುದಾದ್ರೂ ಒಂದು ಕೆಲಸ ಮಾಡು. ನಿಂದು ವ್ಯಾಲ್ಯೂ ನೋಡತ್ತಿಲ್ಲ ಅವರು. ಈಗ ಅಲ್ಲಿ ನಿಮ್ದು ಕೆಲಸ ಮುಗೀತ ಅಂತಂದ್ರು ನಿಮ್ಗೆ ಬಿಟ್ಬಿಡ್ತಾರೆ, ಬಿಡಂಗಿಲ್ಲ. ನಿಮ್ಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಹೇಳ್ತಾರೆ. ನಾವು ಇವತ್ತು ನಮ್ದು ಟೀಮ್ ಒಳಗೆ 10 to 6 ಐತಿ. ಬಟ್ ಎಲ್ಲಾರ್ಗು ಒಂದೊಂದು ಸರ್ಟನ್ ವೇ ಆಫ್ ವ್ಯಾಲ್ಯೂ ಆ್ಯಡ್ ಮಾಡೋದಿರ್ತೈತಿ. ಎಲ್ಲೇ ಅವ್ರು ಡೈರೆಕ್ಟ್ಲಿ ವ್ಯಾಲ್ಯೂ ಆ್ಯಡ್ ಮಾಡ್ತಿರ್ತಾರೆ, ಅಂದ್ರೆ ರೆವೆನ್ಯೂ ಬರೋದ್ರೊಳಗೆ. ಮೋಸ್ಟ್ ಆಫ್ ಅಸ್ ನಾವು ಏನು ಕೆಲಸ ಮಾಡಕ್ಕೆ ಹೋಗ್ತೀವಿ ಈಗಿನ ಫೀಲ್ಡ್ ಒಳಗೆ ಟ್ರೆಡಿಷ್ನಲ್ ಜಾಬ್ಸ್ನಾಗ ಹೋಗ್ತೀವಿ. ಆ ಟ್ರೆಡಿಷ್ನಲ್ ಜಾಬ್ಸ್ ನಮ್ಗೆ ನಾವು ವ್ಯಾಲ್ಯೂ ಆ್ಯಡ್ ಮಾಡತ್ತೀವಿ ಅಂತಂದು ದುಡ್ಡು ಕೊಡತ್ತಿಲ್ಲ. ನೀವೆಷ್ಟು ವ್ಯಾಲ್ಯೂ ಆ್ಯಡ್ ಮಾಡತ್ತೀರ ಅನ್ನೋದು ದುಡ್ಡು ಕೊಡತ್ತಿಲ್ಲ. ನೀವೀಗ ಜಾಸ್ತಿ ಇನ್ಸ್ಪೆಕ್ಷನ್ಸ್ ಏನಾದರೂ ಮಾಡಿದ್ರೆ ಅಂತ ಜಾಸ್ತಿ ಬರ್ತೈತಿ. ಇನ್ಸೆಂಟಿವ್ ಅಂತ ಏನಾದರೂ ಕೊಡ್ಬೋದು, ಆದರೆ ಡೈರೆಕ್ಟ್ಲಿ ಅದು ನಿಮ್ಗೆ ರಿಸಲ್ಟ್ ಬರತೈತಿ, ನಿನ್ನಿಂದ ಎಷ್ಟು ರಿಸಲ್ಟ್ ಬರತೈತಿ, ಇಷ್ಟು ವ್ಯಾಲ್ಯೂ ಆ್ಯಡ್ ಮಾಡತ್ತಿ ಅಂತಂದು ಕೊಡಂಗಿಲ್ಲ ಯಾರು. ನೀನು ಟೈಮ್ ಸ್ಪೆಂಡ್ ಮಾಡತ್ತಿ ಅಂತಂದು ಕೊಡತ್ತಾರೆ. ನೀನು ನಾಳೆ ದಿನ ಒಂದಿನ ಏನಾದರೂ ಲೀವ್ ತೊಗೊಂಡ್ರೆ ಕಟ್ ಮಾಡ್ತಾರೆ ಸ್ಯಾಲ್ರಿ. ಎದಕ್ಕೆ ಮಾಡ್ತಾರೆ, ನೀ ಯಾವತ್ತು ಕುತ್ಕೊಂಡು ಲೀವ್ ಹಾಕಿದೆ ಅಂತಂದ್ರು ನಾನು ನಿನ್ಗೆ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ಬೇಕಿರ್ತೈತಲ್ಲ ನಿಮ್ಮ ಕಂಪ್ನಿ ಒಳಗೆ, ಅಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ ರೀ, ನಾನು ಅಷ್ಟು ಕೆಲಸ ಮಾಡ್ತೀನಿ, ನಾನು ಬರಂಗಿಲ್ಲ ಅಂತಂದ್ರು ಯಾರು ಕೇಳಂಗಿಲ್ಲ. ನೀವು ಟೈಮ ಸ್ಪೆಂಡ್ ಮಾಡಿರಿ. ಬಿಕಾಸ್ ಅದು ಟ್ರೆಡಿಷ್ನಲ್ ವೇ ಆಫ್ ಥಿಂಕಿಂಗ್ ಏನೈತಲ್ಲ ಹೊಂಟಿಲ್ಲ, ನಮ್ಮ ಸುತ್ತಮುತ್ತ ಏನೈತಿ ಹಂಗೆ ನಿಮ್ಗೆ ಸ್ಟಫ್ ಮಾಡಾಕತ್ತಾರ. ದ್ಯಾಟ್ ಸೇಫರ್ ವೇ, ಸೇಮ್ ಟ್ರೆಡಿಷ್ನಲ್ ವೇ. ವೇರಾಸ್ ಅದು ಇಲ್ಲೇ ಇಲ್ಲ. ರಿಮೋಟ್ ಜಾಬ್ಸ್ ನಡೆಯತ್ತವ ಈಗ, ವರ್ಕ್ ಫ್ರಮ್ ಹೋಮ್ ರಿಮೋಟ್ ಜಾಬ್ಸ್ ಎಲ್ಲ ನಡೆಯಾಕತ್ತಾವ. ಅಲ್ಲೂ ಸೇಮೇ ಇರ್ತೈತಿ. ಚೆಕ್-ಇನ್ ಆಗ ಬೆಳಿಗ್ಗೆ, ಚೆಕ್ಔಟ್ ಆಗ ಸಂಜೆಗೆ, ಅಲ್ಲಿವರೆಗೂ ನಿನ್ನ ಟೈಮ್. ಅದರಲ್ಲಿ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತಿ ಅಷ್ಟ. ನೀನು ಎಷ್ಟು ದಿನ ಕೆಲಸ ಮಾಡ್ತಿ ಅಷ್ಟ ನಿಂಗೆ ಸ್ಯಾಲ್ರಿ. ಡೈರೆಕ್ಟ್ಲಿ ವ್ಯಾಲ್ಯೂ ಆ್ಯಡ್ ಮಾಡೋ ಸೀನ್ಸ್ ಒಳಗೆ ಏನಂತಾರೆ ನಿಮಗೆ ಇನ್ವಾಲ್ವ್ ಮಾಡಂಗಿಲ್ಲ ಜನ. ಆ್ಯಂಡ್ ಅದನ್ನ ಬಿಟ್ಟು ನಿಮ್ಗೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೋಕ್ಕೂ ಬಿಡಾಕತ್ತಿಲ್ಲ. ಕಂಪ್ನೀಸಿಗೆ ಒಂದು ಕಡೆ ವ್ಯಾಲ್ಯೂ ಆ್ಯಡ್ ಮಾಡ್ಬೇಕಂತ ನಿಮ್ಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡಾತಿಲ್ಲ. ನೀವೀಗ ಏನೇನು ಮಾಡತ್ತೀರಿ, ಇಟ್ಸ್ ಲೈಕ್ ಲೈನ್ 3, ಲೈನ್ 4 ಜಾಬ್ಸ್. ನಿಮ್ಗೆ ಏನೇನು ತೊಗೊತಾರೆ ಕಾಲೇಜ್ ಮುಗಿದ ತಕ್ಷಣ. ವೇರಾಸ್ ಒಬ್ಬ ಮನುಷ್ಯ ಯಾವಾಗ 20 ಇಂದ 25, 28 ಏಜ್ಗೆ ಇರ್ತಾನಲ್ಲ, ಅವ್ನು ಹೈ ಕೆಪಬಿಲಿಟಿ ಇರ್ತೈತೆ, ಥಿಂಕಿಂಗಿಂದ, ಇನೋವೇಷನ್ ಎಲ್ಲ ಜಾಸ್ತಿ ಇರ್ತೈತಿ. ಅವಾಗ ನಿಮ್ಗೆ ಏನು ಮಾಡ್ತಾರೆ, ಸಣ್ಣ ಲೆವೆಲ್ ಕೆಲಸ ಹಾಕ್ತಾರೆ ಫಸ್ಟಿಗೆ.
ಸ್ಟೆಪ್ ಬೈ ಸ್ಟೆಪ್ ಬಾ ನೀ ಪ್ರಮೋಷನಿಗೆ. ಅಲ್ಲಿಗೆ ಬರೋಷ್ಟ್ರಾಗ ನೀ ಇನೋವೇಷನ್, ಆಮೇಲೆ ನಿಂದು ಇನೋವೇಟಿವ್ ಮೈಂಡ್, ಜಾಸ್ತಿ ಎಂತೂಸಿಯಾಸಮ್ ಎಲ್ಲ ಹೋಗ್ಬಿಟ್ಟಿರ್ತೈತಿ ಜಾಬ್ ಇದ್ರೊಳಗೆ. ಈಗ ಹಂಗೆ ಮಾಡಿ ಮಾಡಿನ ನಮ್ದು ಒಂದು ಡೆಕೆಡ್ ಕಳೆದು ಬಿಟ್ಟಾರೆ ಎಲ್ಲರೂ. ಇದು ಕಂಪ್ನೀಸಿನ ಸ್ಟ್ರಾಟಜಿ. ಇನ್ನೊಂದು ಏನಂತಂದ್ರೆ, ಕಂಪ್ನೀಸ್ನ ನಡೆಸೋರಾಗ್ಲಿ ಅಥವಾ ನಿಮ್ಗೆ ಕರಿಯರ್ನ ಪಾತ್ನ ಕೊಡೋರಾಗ್ಲಿ, ದೇ ಆರ್ ಆಲ್ ದ ಸೇಮ್ 1990s ಪೀಪಲ್. ಇವಾಗ ಸದ್ಯಕ್ಕೆ ಸ್ಟಾರ್ಟಪ್ಸ್ ಎದಕ್ಕೆ ಬೂಮ್ ಆಗತ್ತಾವ? ಸ್ಟಾರ್ಟಪ್ಸ್ ಎಲ್ಲ ರನ್ ಮಾಡತ್ತಿರೋರು ಯಾರು? ಯಂಗರ್ ಜನ್ರೇಷನ್ ರನ್ ಮಾಡೋದಕ್ಕೆ ಸ್ಟಾರ್ಟಪ್ಸ್ ಬೂಮ್ ಆಗಕತ್ತಾವ. ಇಂಡಿಯಾ ಈಗ ಗೌರ್ಮೆಂಟಿಗೆ ಗೊತ್ತಾಗತ್ತೈತೆ, ಹಾಂ ಹೌದು, ಟ್ರೆಡಿಷನಲ್ ಮೈಂಡ್ಸನ್ನು ಸೈಡ್ ತೆಗೆದು ಇವ್ರನ್ನ ಹಾಕಿದ್ರೆ ಇವ್ರ ವೇ ಒಳಗೆ ಇವ್ರು ಕೆಲಸ ಮಾಡ್ತಾರೆ, ಅದಕ್ಕೆ ಬೂಮ್ ಆಗಕತ್ತೈತಿ. ಓಕೆ, ಹಿಂಗಂತಂದ್ರೆ ನಿಮ್ಗೆ ಈಗ ಜಾಬ್ಗೆ ಹೋಗೋದ ತಪ್ಪ ಅಥವಾ ಜಾಬ್ ಯಾವ್ದು ತೊಗೋಬೇಕಂತ ನಿಮ್ಗೆ ಕ್ವಶನ್ ಬರ್, ನಾನು ಈಗ ಹೋಗಾತಿರೋ ಜಾಬ್ ಸರಿ ಐತೋ ಇಲ್ಲೋ, ಅಥವಾ ನಾನು ಮಾಡಾತಿರೋದ ತಪ್ಪ, ಅಥವಾ ನೆಕ್ಸ್ಟ್ ನಾ ಯಾವ ಜಾಬ್ ತೊಗೋಬೇಕು ಅಂತಂದು ನಿಮ್ಮ ತಲೆ ಒಳಗೆ ಬರ್ತಿರ್ತೈತಿ. ಆಬ್ವಿಯಸ್ಲಿ ಬರ್ತೈತಿ. ನಾ ಇಷ್ಟೆಲ್ಲ ನಾರ್ಮಲಿ ಹೇಳಿದೆ ಅಂತಂದ್ಮೇಲೆ ಒಂದು ಥಾಟರ ಬಂದಿರ್ತೈತಿ, ಏನು ಇವೆಲ್ಲ ನನ್ನ ವಿರುದ್ಧನ ಹೇಳಾಕತ್ತಾನ, ನಾನು ಏನು ಮಾಡತ್ತೀನಿ ನನ್ನ ಲೈಫ್ನಾಗ ಅದರದೆಲ್ಲ ವಿರುದ್ಧನ ಹೇಳತ್ತಾನಂತಂದು. ಸಿ, ಪ್ರಾಬ್ಲಮ್ ಏನಂತಂದ್ರೆ, ನಾವು ಯಾವಾಗ ನಮ್ದು ಕರಿಯರ್ ನೋಡ್ತೀವಲ್ಲ, ವಿ ಸಿ ಇಟ್ ಆಸ್ ಅ ಜಾಬ್. ಕಾಲೇಜ್ ಮುಗಿಸು, ಜಾಬ್ಗೆ ಹೋಗು, ದುಡ್ಡಿ, ಜಲ್ದಿ ಕೆಲಸ ಸಿಗಬೇಕಾ, ಮಾಡಬೇಕು, ಮುಂದೆ ಏನಾದರೂ ಮಾಡಬೇಕು, ಅದು ರೊಕ್ಕ ಬರ್ತೈತಿ. ನಂಗೆ ಯಾವ್ದು ಜಾಬ್ ಸಿಗ್ತೈತೆ ಅದ್ರ ಮೇಲೆ, ಯಾವ್ದು ಚಲೋ ಜಾಬ್ ಇರ್ತೈತಿ ಅದು ಚಲೋ ಹೈ ಪೇಯಿಂಗ್ ಜಾಬ್ ಇರ್ತೈತಿ. ನಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊಳ್ಬೇಕಾರೆ ನಾವು ನಮ್ದು ಜಾಬ್ನ ಪರ್ಸ್ಯೂ ಮಾಡೋದನ್ನ ಯೋಚನೆ ಮಾಡೋ ಬದಲು ನಾವು ಯಾವ ವ್ಯಾಲ್ಯೂನ ಕ್ರಿಯೇಟ್ ಮಾಡ್ಬೋದು ವರ್ಲ್ಡ್ ಒಳಗೆ ಸುತ್ತಮುತ್ತ. ನಾವು ಇದನ್ನ ಸೆಷನ್ ಮಾಡತ್ತೀವಿ, ಇಷ್ಟೆಲ್ಲ ಸಿಸ್ಟಮ್ ಎಲ್ಲ ಮಾಡಿ ಸೆಟ್ ಮಾಡತ್ತೀವಿ. ಐ ಆಮ್ ಕ್ರಿಯೇಟಿಂಗ್ ಅ ವ್ಯಾಲ್ಯೂ. ಓಕೆ, ನಾ ಇಲ್ಲೊಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಾಕತ್ತೀನಿ. ನಿಮ್ಮ ನಡ್ವರ್ಕ್ ನಂದು ವ್ಯಾಲ್ಯೂ ಹಂಚ್ಕೊಂಡು ನಾನೊಂದೊಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಾಕತ್ತೀನಿ. ಅದರಿಂದ ನಿಮಗೆ ಸ್ವಲ್ಪ ಬೆನಿಫಿಟ್ ಆಗಕತ್ತೈತಿ. ಎಷ್ಟು ಬೆನಿಫಿಟ್ ಆಗತ್ತೈತೆ ಅದು ನಿಮಗೆ ಗೊತ್ತಿರ್ತೈತಿ. ಬಟ್ ಏನಾದರೂ ಈಗ ನನ್ನ ಜಾಬ್ ಇತ್ತು ಅಂತ ಅನ್ಕೋರಿ, ಇಫ್ ಐ ಟೇಕ್ ಇಟ್ ಆಸ್ ಅ ಜಾಬ್, ಐ ವೋಂಟ್ ಬಿ ಕ್ರಿಯೇಟಿಂಗ್ ದಿಸ್ ಮಚ್ ಆಫ್ ವ್ಯಾಲ್ಯೂ. ನನಗೆ ಎಷ್ಟು ಪಗಾರ ಕೊಡತ್ತಾರ, ನಾನು ಅಷ್ಟೋಗಿ ಅಲ್ಲಿ ಮಾತಾಡ್ತೀನಿ, ಬರ್ತೀನಿ, ಹೇಳ್ತೀನಿ. ಕೆಲಸ ನೀವು ಹಂಗೆ ಮಾಡ್ತಿರ್ತೀರಿ. ಯಾವಾಗ ದುಡ್ಡು ಮಾಡ್ಬೇಕಂತಿರ್ತೈತಿ, ನನಗೆ ಯಾವ ಜಾಬ್ಗೆ ಹೋಗ್ತೀನಿ, ಆ ಜಾಬ್ಗೆ ಹೋದ್ರೆ ಇಷ್ಟು ದುಡ್ಡು ಬರಲಿ ನನ್ನ ಕಡೆ, ಇಷ್ಟು ದುಡ್ಡು ಬಂತಂದ್ರೆ ಸಾಕು ನಂಗೆ ಜಾಬ್. ಬಟ್ ವಿ ಡೋಂಟ್ ಥಿಂಕ್ ಅಬೌಟ್ ಇಟ್ ಆಸ್ ವ್ಯಾಲ್ಯೂ, ಆ್ಯಡಿಂಗ್ ವ್ಯಾಲ್ಯೂ. ನಮ್ಮ ಸ್ಕೂಲ್ಸ್ ಒಳಗೆಲ್ಲ ಇದ್ದಾಗ ನಾವು ಏನಾದರೂ ಒಂದು ಬೆಟರ್ ಎಕ್ಸಿಕ್ಯೂಷನ್ ಮಾಡಬೇಕು, ನಮ್ಮ ಸ್ಕೂಲ್ ಒಳಗಾಗಲಿ ಕಾಲೇಜ್ ಒಳಗಾಗಲಿ, ಏನಾದರೂ ನಮ್ಮ ಫ್ಯಾಕಲ್ಟಿಗೆ, ಫ್ರೆಂಡ್ಸ್ ನಡ್ಬರ್ಕ ಇಂಪ್ರೆಸ್ ಮಾಡ್ಬೇಕಂತಂದ್ರೆ ನಾವೇನು ಮಾಡ್ತಿದ್ವಿ ಹೇಳ್ರಿ? ಅವ್ರು ಎಷ್ಟು ಹೇಳಿದ್ರೆ ಅಷ್ಟ ಮಾಡಂಗಿಲ್ಲ, ಜಾಸ್ತಿ ಮಾಡ್ತಿದ್ವಿ ನಾವು. ನಾವು ಜಾಬ್ ಮಾಡ್ಬೇಕಾರೆ ಎಷ್ಟು ಹೇಳ್ತೀವಿ ಅದ್ರಿಂದ ಕಡಿಮೆನ ಮಾಡಕ್ಕೆ ಹೋಗಿ, ಇಲ್ಲಿಗೆ ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟು ಮಾಡಿ ಸೀದಾ ನನಗೆ ಎಷ್ಟು ಬರ್ಬೇಕು ಅಷ್ಟು ದುಡ್ಡು ಬರಬೇಕು. ಬಿಕಾಸ್ ನಮ್ಗೆ ಅಷ್ಟು ಆ ಮೈಂಡ್ಸೆಟ್ಟ ಬಂದಿಲ್ಲ ಇನ್ನೂ. ಹೆಂಗೆ ನಾನು ವ್ಯಾಲ್ಯೂ ಆ್ಯಡ್ ಮಾಡ್ಬೇಕು, ವ್ಯಾಲ್ಯೂ ಆ್ಯಡ್ ಮಾಡಕ್ಕೆ ಹೋದ್ರು ಮ್ಯಾಲಿಂತ್ರ ಪ್ರೆಷರ್ ಇರ್ತೈತೆ, ನಿನಗೆ ಎಷ್ಟು ಹೇಳಿರ್ತೀನಿ ಅಷ್ಟು ಮಾಡಪ್ಪ ಅಂತಂದು ಹೇಳಿರ್ತಾರೆ. ಇದ್ರಲ್ಲಿ ನಮ್ದು ಫಿಕ್ಸ್ಡ್ ಮೈಂಡ್ಸೆಟ್ ಆಗಿಬಿಟ್ಟೈತಿ. ಅದರಿಂದ ನಮ್ಗೆ ಗ್ರೋ ಆಗತ್ತಿಲ್ಲ. ಈಗ ನೀವು ವ್ಯಾಲ್ಯೂ ಆ್ಯಡ್ ಮಾಡ್ಬೇಕು ಅನ್ನೋದು ನಿಮ್ಮ ತಲೆಯಾಗ ಇರ್ತೈತಿ. ಯಾವುದಾದ್ರೂ ಒಂದು ಕೆಲಸ ಇರಲಿ ಅಥವಾ ಯಾವುದಾದ್ರೂ ನಿಮ್ದು ಪ್ಯಾಷನ್ನ ಫಾಲೋ ಮಾಡ್ಬೇಕಂತ ವ್ಯಾಲ್ಯೂ ಆ್ಯಡ್ ಮಾಡ್ಬೇಕಿರ್ತೈತಿ. ಆ ವ್ಯಾಲ್ಯೂನ ನೀವು ಹೆಂಗೆ ಆ್ಯಡ್ ಮಾಡ್ತೀರಿ? ಈಗ ಒಂದು ಕೆಲಸ ಐತಿ, ನಮ್ದು ಕಂಪ್ನಿ ಐತಿ, ನಮ್ಮದು ಒಂದು ಕಾಂಟೆಂಟ್ ಮಾರ್ಕೆಟಿಂಗ್ ಕಂಪ್ನಿ ಐತಿ. ಐ ಲಾಸ್ಕ್ ಸಮ್ವನ್, ಯಾರಾದರೂ ನಮ್ಮ ಜೊತೆ ಕೆಲಸ ಮಾಡ್ಬೇಕಂತ ಇದ್ರು ಅಂತಂದ್ರೆ ಐ ಲಾಸ್ಕ್ ದೆಮ್, ಏನು ವ್ಯಾಲ್ಯೂ ಆ್ಯಡ್ ಮಾಡ್ತೀರಿ ನಮ್ಮ ಕಂಪ್ನಿ ಒಳಗೆ? ಇದಿದ್ದು ನಡೆಯತ್ತಿರೋ ಟ್ರೆಂಡ್. ಈಗ ನಿಮ್ಗೆ ಯಾರು ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರ ಅಂತ ನೋಡಂಗಿಲ್ಲ, ನೀವು ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡ್ತೀರಿ ಅಂತಂದು ಕೇಳ್ತೀವಿ. ನಿನ್ನ ಕಡೆಗೆ ವೀಡಿಯೋ ಎಡಿಟಿಂಗ್ ಸ್ಕಿಲ್ ಐತಿ, ನೀ ಅದನ್ನು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ. ನನ್ನ ಕಡೆ ವೀಡಿಯೋಗ್ರಾಫಿ ಸ್ಕಿಲ್ ಐತಿ, ನಾನು ಅದನ್ನು ವ್ಯಾಲ್ಯೂ ಆ್ಯಡ್ ಮಾಡ್ತೀನಿ. ಈಗ ಇದು ವ್ಯಾಲ್ಯೂ ಆ್ಯಡ್ ಮಾಡ್ಬೇಕಂತಂದ್ರೆ ನಿಮ್ಮ ಕಡೆ ಯಾವ ವ್ಯಾಲ್ಯೂ ಆ್ಯಡ್ ಮಾಡೋಕ್ಕೆ ಯಾವ ಸ್ಕಿಲ್ಸ್ ಇರಬೇಕು? ನೀವು ಯಾವಾಗಾದ್ರೂ ಹಂಗೆ ಯೋಚನೆ ಮಾಡಿರಿ? ಈಗ ಕಾಲೇಜ್ ಮುಗಿಸಿದೆ ನಾನು ಈಗ ನೆಕ್ಸ್ಟ್ ಜಾಬಿಗೆ ಹೊಂಟೀನಿ. ಆ ಜಾಬ್ ರೋಲ್ಗೆ ಹೋಗೋಬೇಕಾರೆ ನೀವೇನು ಮಾಡ್ತೀರಿ? ಕೆಲವು ಕೋರ್ಸಸ್ಸಿಗೆ ಹೋಗ್ತೀರಿ. ಆ ಕೋರ್ಸ್ ಮಾಡಿ ಈ ಕೋರ್ಸ್ ಮಾಡಿ ಡಿಪ್ಲೊಮಾ ಮುಗಿಸಿದ್ರಿ, ನೀವು ನೆಕ್ಸ್ಟ್ ಯಾವ ಜಾಬ್ ರೋಲ್ಗೆ ಹೋಗ್ತಿರ್ತೀರಿ ಅದ್ರ ಬೇಸಿಸ್ ಮೇಲೆ ನೀವು ಒಂದು ಕೋರ್ಸ್ ಮಾಡ್ತೀರಿ. ಆ ಕೋರ್ಸಿಗೆ ಮಾಡೋದು ನಿಮ್ಗೆ ಕೋರ್ಸಾ, ನಾಲೆಜಾ ಅಥವಾ ಸ್ಕಿಲ್ಲಾ? ಈಗ ಒಂದು ಕೋರ್ಸ್ ಮಾಡಿದರೆ ನಿಮ್ಗೆ ನಾಲೆಜ್ ಸಿಗ್ತೈತೆ, ಸ್ಕಿಲ್ ಸಿಗ್ತೈತೆ? ಸ್ಕಿಲ್ ಸಿಗ್ತೈತಿ. ಸ್ಕಿಲ್ಗಿಂತ ಜಾಸ್ತಿ ನಿಮ್ಗೆ ನಾಲೆಜ್ ಇರ್ತೈತಿ, ಭಾಳ ನಾಲೆಜ್ ಸಿಗ್ತೈತಿ. ಯಾವುದಾದ್ರೂ ಒಂದು ಕೆಲಸದೊಳಗೆ ನೀವು ವ್ಯಾಲ್ಯೂ ಆ್ಯಡ್ ಮಾಡೋಕೆ ಹೋಗ್ಬೇಕು ಅಂತಂದು ನಿಮ್ಮ ತಲೆಯಾಗಿತ್ತು ಅಂತಂದ್ರೆ, ಒಂದು ಕೆಲಸ ನಮ್ಮ ಟೀಮ್ ಒಳಗೆ ಒಂದು ವೀಡಿಯೋ ಎಡಿಟಿಂಗ್ ಜಾಬ್ ಐತಿ, ಅದ್ರಾಗ ಒಬ್ಬ ವೀಡಿಯೋ ಎಡಿಟರ್ ವ್ಯಾಲ್ಯೂ ಆ್ಯಡ್ ಮಾಡ್ತಾನೆ. ಈಗ ಅವ ಏನು ಮಾಡ್ತಾನೆ? ಅದಕ್ಕೊಂದು ಕೋರ್ಸ್ ಕಲಿತಾನೆ. ಆ ಕೋರ್ಸ್ ಕಲಿಬೇಕಾರೆ ಅವ್ಗೆ ಏನು ಮಾಡ್ತಾರೆ? ನಾಲೆಜ್ ಕೊಡ್ತಾರೆ. ಯಾರಾದರೂ ಕಲಿಸೋಬೇಕಾರೆ ಜಸ್ಟ್ ನಾಲೆಜ್ ಕೊಡ್ತಾರೆ. ಅವ್ನು ಆ ನಾಲೆಜನ್ನ ಅಷ್ಟು ತೊಗೊಂಡ ಅಂತಂದ್ರೆ ಇಟ್ ವಿಲ್ ಬಿ ಅ ನಾಲೆಜ್. ಬಟ್ ಇಫ್ ಹಿ ರಿಪೀಟೆಡ್ಲಿ ಡೂ ಇಟ್, ಅದಕ್ಕೇನಾದರೂ ಟ್ರೈನ್ ಆದ ಅಂತಂದ್ರೆ ಅದಕ್ಕೊಂದು ಸ್ಕಿಲ್ ಆಕೈತಿ. ಈಗ ನಾನೀಗ ಮಾತಾಡತ್ತೀನಿ, ಕಾಂಟೆಂಟ್ ಕ್ರಿಯೇಟ್ ಮಾಡತ್ತೀನಿ ಅಂತಂದ್ರೆ ಇಟ್ಸ್ ಅ ಸ್ಕಿಲ್, ಇಟ್ಸ್ ನಾಟ್ ಅ ನಾಲೆಜ್. ನನ್ನ ನಾಲೆಜ್ನ ನಾನು ಒಂದು ಸ್ಕಿಲ್ ಥ್ರೂ ಹೊರಗೆ ಹಾಕಾಕತ್ತೀನಿ, ರೈಟ್? ಈಗ ಒಂದು ಜಾಬನ್ನ ನೀವು ತೊಗೋಬೇಕು ಅಥವಾ ಯಾವುದಾದ್ರೂ ಒಂದು ಕರಿಯರ್ನ ಡೆವಲಪ್ ಮಾಡ್ಕೋಬೇಕಂತಂದ್ರೆ ಈಗಿನ ಜನ್ರೇಷನ್ ಒಳಗೆ ನಾ ಏನು ಹೇಳಿದೆ, ಸ್ಕಿಲ್ ಡೆವಲಪ್ ಮಾಡ್ಕೋಬೇಕಂತಂದ್ರೆ ಆ ಸ್ಕಿಲ್ಗೆ ಡೆವಲಪ್ ಮಾಡ್ಕೋಬೇಕಂತಂದ್ರೆ ನೀವು ಹೆಂಗೆ ವ್ಯಾಲ್ಯೂ ಆ್ಯಡ್ ಮಾಡ್ಬೇಕಂತಂದು ಗೊತ್ತಿತ್ತಂದ್ರೆ ಆ ಸ್ಕಿಲ್ ಡೆವಲಪ್ ಮಾಡ್ಕೊತೀರಿ. ಈಗ ಒಬ್ಬ ಮನುಷ್ಯ ಈ ಕಾರ್ಪೆಂಟರ್ ಇದನ್ನು ರೆಡಿ ಮಾಡ್ಯಾನ ಅಂತಂದ್ರೆ ಇಟ್ಸ್ ಹಿಸ್ ಸ್ಕಿಲ್. ಕಾರ್ಪೆಂಟ್ರಿ ಮಾಡೋದು ಒಂದು ಸ್ಕಿಲ್.
ಅವ್ನ ಕಡೆ ಬರೀ ನಾಲೆಜ್ ಇತ್ತಂತಂದ್ರೆ ಅವನ್ನ ಮಾಡ್ತಿದ್ದಿಲ್ಲ, ಅವ್ನ ಕಡೆ ಸ್ಕಿಲ್ ಐತಂತಂದ್ರೆ ಅವ್ನಿಗೆ ಜಾಬ್ ಸಿಕ್ಕೈತಿ. A skill is simply the ability to solve a problem for someone else. Money follows value, not qualification. There is a reason behind this quote. ಈಗ ನೀವು ಜಾಬ್ಗೆ ಹೊಂಟಿರಿ, ನೀವು ITCಗೆ ಹೊಂಟಿರಿ, ನೀವು ಅಲ್ಲಿ ಏಕರ್ಸಿಗೆ ಹೊಂಟಿರಿ, ನೀವು ಅಲ್ಲಿ ಒಬ್ಬರದು ಪ್ರಾಬ್ಲಮ್ ಸಾಲ್ವ್ ಮಾಡಾಕತ್ತೀರಿ. ನೀವು ಅಲ್ಲಿ ಎಷ್ಟು ದಿನ ಕೆಲಸ ಮಾಡ್ತೀರಿ ಅದ್ರ ಮೇಲೆ ನಿಮ್ಗೆ ಪಗಾರ ಕೊಡ್ತಿರ್ಬೋದು. ಬಟ್ ನೀವು ಒಬ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀರಲ್ಲ, ಆ ಪ್ರಾಬ್ಲಮ್ನ ಏನು ಸಾಲ್ವ್ ಮಾಡ್ತೀರಲ್ಲ, ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಬಿಲಿಟಿನ ನಿಮ್ದೊಂದು ಸ್ಕಿಲ್. ಆ್ಯಂಡ್ ಮೋಸ್ಟ್ ಆಫ್ ಅಸ್ ಡೋಂಟ್ ನೋ ವಾಟ್ ಈಸ್ ಆ್ಯಕ್ಚುಲಿ ಸ್ಕಿಲ್. ಈಗ ನಂದೇನು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅಬಿಲಿಟಿ ಐತಿ ನನ್ನ ಕಡೆ, ಐ ಆಮ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ವೇರ್ ನಿಮ್ಗೆ ಕ್ಲಾರಿಟಿ ಇಲ್ಲ, ಅದನ್ನು ಕ್ಲಾರಿಟಿ ಕೊಡಾತೀನಿ. ಇದು ನಂದು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡತ್ತೀನಿ. ದಿಸ್ ಈಸ್ ಓನ್ಲಿ ಅ ಸ್ಕಿಲ್. ಬಟ್ ನಾವೇನಂತೀವಿ, ಈಗ ಒಬ್ಬ ವಿಡಿಯೋ ಎಡಿಟರ್ ವಿಡಿಯೋ ಎಡಿಟ್ ಚಲೋ ಮಾಡತ್ತಾನಂತಂದ್ರೆ ಅವ್ನ ಕಡೆ ಅದು ಎಬಿಲಿಟಿ ಐತಿ ಜಲ್ದಿ ಜಲ್ದಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಅದಕ್ಕೆ ಒಂದು ಸ್ಕಿಲ್. ಅಥವಾ ಯಾವುದಾದ್ರೂ ಒಂದು ನಾರ್ಮಲ್ ಇವೆಲ್ಲ ಟೇಬಲ್ ಗೋಡಿ ಎಲ್ಲ ಕಟ್ಸಿದ್ದೆಲ್ಲ ಬಿಲ್ಡಿಂಗ್ ಕಟ್ಟಿದವ್ರು, ಅವ ಅದನ್ನು ಎಷ್ಟು ಜಲ್ದಿ ಮಾಡತ್ತಾನೆ, ಎಷ್ಟು ಜಲ್ದಿ ಪ್ರಾಬ್ಲಮ್ನ ಸಾಲ್ವ್ ಮಾಡತ್ತಾನವ, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಒಂದು ಸ್ಕಿಲ್, ನಾರ್ಮಲ್ ಸ್ಕಿಲ್. ಈ ಸ್ಕಿಲ್ನ ಯಾವಾಗ ಅವ ಡೆವಲಪ್ ಮಾಡ್ಕೊತಾನೆ, ಆ ಸ್ಕಿಲ್ನ ಡೆವಲಪ್ ಮಾಡ್ಕೊಂಡು ಯಾವಾಗ ಅಕ್ಯುಮುಲೇಟ್ ಮಾಡ್ತಾನಲ್ಲ, ಆ ಸ್ಕಿಲ್ನಾಗ ಇರುವಂಥ ನಾಲೆಜ್ನ ಮಾಡ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾನೆ, ಆವಾಗ ಅವ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾನೆ, ವಿಚ್ ಯಾರೂ ಬೇರೆಯವ್ರ ಕಾಂಪಿಟೇಷನ್ ಒಳಗೆ ಯಾರೂ ಮಾಡೋಂಗಿಲ್ಲ. ರೈಟ್? ನೀವೀಗ ಒಬ್ಬರದ್ದು ಒಂದು ಪ್ರಾಬ್ಲಮ್ ಐತಿ, ನಿಮ್ದೊಂದು ಪ್ರಾಬ್ಲಮ್ ಐತಿ, ನಾ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಾಕತ್ತೀನಿ. ನಿಮ್ದು ಒಂದು ಪ್ರಾಬ್ಲಮ್ ಐತಿ, ನಾ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡತ್ತೀನಿ. ನೀವು ಅದಕ್ಕೆ ನನಗೆ ದುಡ್ಡು ಕೊಡ್ತೀರಿ. ಓಕೆ, ಇಫ್ ನಿಮ್ಗೆ ಏನಾದರೂ ಇದು ಬುಕ್ ಬೇಕಾಗಿತ್ತು, ಈಗ ನಮ್ಗೆ ಇದು ಬುಕ್ ಬೇಕಾಗಿತ್ತು, ನಮ್ಮ ಟೀಮ್ಮೇಟ್ಸಿಗೆ ಏನು ಮಾಡಿದ್ರೆ ಇದಕ್ಕೆ ದುಡ್ಡು ಕೊಟ್ಟರೆ ತೊಗೊಂಬಂದ್ರೆ, ಈಗ ಅವ ಏನು ಮಾಡಿದ, ಪ್ರಾಬ್ಲಮ್ ನನಗೆ ಸಾಲ್ವ್ ಮಾಡಿದ. ದುಡ್ಡು ಒಂದು ಕಡೆಯಿಂದ ಇನ್ನೊಂದು ಕಡೆ ದುಡ್ಡು ಹೋಗೋಬೇಕಾರೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ವ್ಯಾಲ್ಯೂ ಕ್ರಿಯೇಟ್ ಆಗೋಬೇಕಾರೆ, ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಅಲ್ಲಿಂದ ದುಡ್ಡು ಬರ್ತೈತಿ. ಕಾಮನ್ ಸಿಂಪಲ್ ಥಿಂಕಿಂಗ್ ನಮ್ದು. ಅದು ನಮ್ಗೆ ಇದನ್ನು ಯಾರೂ ಹಿಂಗೆ ಕ್ಲಿಯರಾಗಿ ಹೇಳಂಗಿಲ್ಲ. ನಾರ್ಮಲಿ ಕಾಲೇಜ್ ಒಳಗಾಗಲಿ ಸ್ಕೂಲ್ ಒಳಗಾಗಲಿ ಇಂಥವು ಹೇಳಂಗಿಲ್ಲ. ನೀವು ಒಬ್ಬನ ಪ್ರಾಬ್ಲಮ್ನ ಸಾಲ್ವ್ ಮಾಡಾತಿ ಅಂತಂದ್ರೆ ಅಲ್ಲಿಂದ ಏನು ಎನರ್ಜಿ ಬರ್ತೈತಲ್ಲ, ಅದು ದುಡ್ಡು ವೇ ಒಳಗೆ ಬರ್ತೈತೆ ಅಷ್ಟೇ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀನಿ, ಈಗ ಅವ ಪ್ರಾಬ್ಲಮ್ ಸಾಲ್ವ್ ಮಾಡತ್ತಾನ ಅಂದ್ಕೂಳೆ ನಾವು ಎಲ್ಲರಿಗೂ ದುಡ್ಡು ಕೊಡೋಂಗಿಲ್ಲ. ಯಾರ್ಯಾರು ಅದ್ರೊಳಗೆ ಪ್ರೊಫೆಷ್ನಲ್ ಇರ್ತಾರೆ, ಯಾರ್ಯಾರು ಅದ್ರೊಳಗೆ ಸ್ಕಿಲ್ಡ್ ಇರ್ತಾರೆ, ಅಲ್ಲಿ ಹೋಗಿ ದುಡ್ಡು ಹೋಗ್ತೈತೆ ಅವ್ರಿಗೆ, ಹೊರತು ಯಾರಿಗೂ ನಾರ್ಮಲ್ ಸಿಗಂಗಿಲ್ಲ. ಹಂಗೆ ಎಲ್ಲರಿಗೂ ಎಲ್ಲ ಫೀಲ್ಡ್ ಒಳಗೂ. ಈಗ ನೀವು ಯಾವುದಾದ್ರೂ ಒಂದು ಫೀಲ್ಡ್ ಒಳಗೆ ಅದಿರಿ, ಇಲ್ಲ ಒಂದು ಫೀಲ್ಡ್ನ ಪರ್ಸ್ಯೂ ಮಾಡ್ಬೇಕಂತದಿರಿ, ನಿಮ್ಗೆ ಅದರಿಂದ ಜಾಸ್ತಿ ದುಡಿಬೇಕಂತಂದ್ರೆ ಏನು ಮಾಡ್ತೀರಿ ಹೇಳ್ರಿ? ಒಂದು ಪ್ರಾಬ್ಲಮ್ನ ಫಿಗರ್ ಔಟ್ ಮಾಡ್ತೀರಿ. ಆ ಪ್ರಾಬ್ಲಮ್ನ ನಿಮ್ಮ ಸ್ಕಿಲ್ ಥ್ರೂ ಅಲ್ಲಿ ಒಂದು ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಿ, ಅಲ್ಲಿಂದ ದುಡ್ಡು ತೊಗೊತೀರಿ. ಇದು ಒಂದು ಕ್ಲಾರಿಟಿ ನಮಗೆ ಬೇಕಾಗಿರೋದು. ನಾರ್ಮಲಿ ಆ್ಯಸ್ ಎ ಹ್ಯೂಮನ್ಸ್ ನಮಗೆ ಇದನ್ನು ಅವೇರ್ನೆಸ್ಸೇ ಇರೋಂಗಿಲ್ಲ. ನಾವೇನು ಮಾಡ್ತೀವಿ ಹೇಳ್ರಿ? ಇನ್ಸ್ಟಾಗ್ರಾಮ್ನಾಗ ಒಬ್ಬನ ನೋಡ್ತೀವಿ, ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ನಾಗ ನೋಡ್ತೀವಿ, ಒಬ್ಬ ಬಿಸ್ನೆಸ್ ಮಾಡತ್ತಾನೆ, ನಾನು ಬಿಸ್ನೆಸ್ ಮಾಡ್ತೀನಿ, ಅವ ಬಿಸ್ನೆಸ್ ಹೆಂಗೆ ಮಾಡ್ತಾನೆ, ನಾನು ಹಂಗೆ ಮಾಡಕ್ಕೆ ಹೋಗ್ತೀನಿ ಅಂತಂದು. ಆ್ಯಕ್ಚುಲಿ ನಮ್ಗೆ ಗೊತ್ತೇ ಇಲ್ಲ ಯಾವ ಏನು ಪ್ರಾಬ್ಲಮ್ ಸಾಲ್ವ್ ಮಾಡತ್ತಾನೆ ಅಥವಾ ನಾ ಏನು ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀನಿ. ಒಬ್ಬ ಟ್ರೇಡಿಂಗ್ ಮಾಡ್ತಿರ್ತಾನೆ, ನಾನು ಟ್ರೇಡಿಂಗ್ ಮಾಡ್ತೀನಿ, ದುಡ್ಡು ಬರ್ತೈತಿ ಅಂತ. ಟ್ರೇಡಿಂಗ್ ಮಾಡಿದ್ರೆ ನೀವು ಎಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀರಿ? ಸಣ್ಣ ಪುಟ್ಟ ಕೆಲಸ ಮಾಡತ್ತಿದ್ದ ಅಂತಂದ್ರು ನಾರ್ಮಲ್ ಇನ್ಸ್ಟಾಗ್ರಾಮ್ ಒಳಗೆ ವೀಡಿಯೋಸ್ ಮಾಡತ್ತಾನೆ, ವ್ಲಾಗ್ಸ್ ಮಾಡಕತ್ತಾನೆ, ಯಾರಾದ್ರು ಒಬ್ಬ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾನೆ, ಬರೀ ವ್ಲಾಗ್ಸ್ ಮಾಡಕತ್ತಾನೆ, ನಮ್ಗೆ ಇಷ್ಟನೇ ಇರಂಗಿಲ್ಲ, ಅವ್ನು ದುಡ್ಡು ಜಾಸ್ತಿ ಮಾಡ್ತಿರ್ತಾನೆ, ಅವ್ನು ಒಂದು ಕಾರ್ ತೊಗೊಂಡು ನಾನು ಹೊಸದು ಅಂತ ನಾವೇನು ಮಾಡ್ತೀವಿ? ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆ ದುಡ್ಡು ಬರ್ತೈತಿ. ಬಟ್ ನಾವು ಯಾವಾಗ ಒಂದು ಜಾಬ್ನ ಪರ್ಸ್ಯೂ ಮಾಡ್ತಿರ್ತೀವಿ, ನಾರ್ಮಲಿ ಕಾಲೇಜ್ ಡಿಗ್ರಿ ಮುಗಿದಾದ್ಮೇಲೆ ಆ ಜಾಬ್ನ ಪರ್ಸ್ಯೂ ಮಾಡೋಬೇಕಾದ್ರೆ ಇದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ಹೋಗ್ತೀವಿ, ಕುಂದಿರ್ತೀವಿ, ಕೆಲಸ ಮಾಡ್ತೀವಿ, ಹೊರಗೆ ಬರ್ತೀವಿ. ಎಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡತ್ತಿ, ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡತ್ತಿ ಅಂತ ನಿಮ್ಗೇನಾದ್ರೂ ಗೊತ್ತಾತಂತ ನೀ ಡೈರೆಕ್ಟ್ ಹೋಗಿ ಕೇಳ್ತಿ ಕಂಪ್ನಿದವಂಗೆ, ಇಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀನಿ ನಾನು, ಇಷ್ಟು ವ್ಯಾಲ್ಯೂ ಆ್ಯಡ್ ಮಾಡತ್ತೀನಿ, ರೊಕ್ಕ ಕೊಟ್ಟು ಜಾಸ್ತಿ ಕೊಡು ಅಂತಂದು. ಅದು ನಿಮ್ಗೆ ರಿಯಲೈಸ್ ಆಗಾಕತ್ತಿಲ್ಲ ಅಂತಂದು ನೀವು ಅವ್ರು ಕೇಳಾಕತ್ತಿಲ್ಲ. ಈಗ ನಾಳೆ ದಿನ ನಾ ಹೋಗಿ ನಮ್ಮ ಕಂಪ್ನಿದವ್ರು ಯಾರೋ ಇರಲಿ, ನಿಮ್ಮ ವೀಡಿಯೋಸ್ ಇಷ್ಟು ವೈರಲ್ ಹೊಂಟಾವು, ನಾನು ಎಡಿಟ್ ಮಾಡತ್ತೀನಿ, ಅವ್ನು ಗೊತ್ತಿರ್ತೈತಿ ನಾನು ಎಡಿಟ್ ಮಾಡೋದ್ರಿಂತ್ರನ ನನಗೆ ಬಂದು ಇಷ್ಟು ವೈರಲ್ ಹೊಂಟೈತಿ ವೀಡಿಯೋಸ್ ಅಂತಂದು ನಂಗೆ ಗೊತ್ತಾಗ್ತೈತಿ. ಅವ್ನು ಗೊತ್ತಾಗಿದ್ದಕ್ಕೆ ಅವ್ನು ಕೇಳ್ತಾನೆ ನಂಗೆ ಇನ್ಸೆಂಟಿವ್ ಕೇಳ್ತಾನೆ, ಹೈಕ್ ಕೇಳ್ತಾನೆ. ಅದ ನಿಮ್ಗೆ ಗೊತ್ತಿಲ್ಲ, ವ್ಯಾಲ್ಯೂ ಆ್ಯಡ್ ಮಾಡತ್ತೀರಿ, ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡತ್ತೀರಿ, ಎಷ್ಟು ಸ್ಕಿಲ್ಡ್ ಅದಿರಿ ನೀವು ಅಂತಂದು ಒಂದು ಫೀಲ್ಡ್ ಒಳಗೆ ಗೊತ್ತಿಲ್ಲ, ನೀವು ದುಡ್ಡ ಕೇಳಂಗಿಲ್ಲ. ಈಗ ನೀವೇನೇನು ಕೆಲಸ ಮಾಡ್ತಿರ್ತೀರಿ ಅದ್ರೊಳಗೆ ಜನಕ್ಕೆ, ಕಂಪ್ನೀಸಿಗೆ ಎರಡು ಸೈಡ್ ಬೇಕು. ಒಬ್ಬ ಮನುಷ್ಯ ಅವ್ನ ಸ್ಕಿಲ್ ಏನೈತಿ, ಅವ್ನ ಸ್ಕಿಲ್ನಾಗ ಅವ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡತ್ತಾನ ಗೊತ್ತಿರೋನು ಒಬ್ಬ ಬೇಕು. ಒಬ್ಬ ಮನುಷ್ಯ ಅವ ಸುಮ್ಮ ಹಂಗೆ ಕೆಲಸ ಮಾಡಾಕತ್ತಾನ, ಅವ್ನ ಕಡೆನೂ ಸ್ಕಿಲ್ ಐತಿ, ಆದ್ರೆ ಅವ್ನಿಗೆ ಒಂದು ವ್ಯಾಲ್ಯೂ ಗೊತ್ತಿಲ್ಲ, ಅವ್ನು ಎಷ್ಟು ಸ್ಕಿಲ್ ಐತಿ, ಅವ ಎಷ್ಟು ವ್ಯಾಲ್ಯೂ ಆ್ಯಡ್ ಮಾಡತ್ತಾನ ಅಂತ ಅವ್ನು ಗೊತ್ತಿಲ್ಲಾರ್ದ ಅವ ಕೆಲಸ ಮಾಡ್ತಿರ್ತಾನೆ. ಅಂಥವ್ರು ಬೇಕು ಒಂದು ಕಂಪ್ನಿ ನಡೆಸ್ಬೇಕಂದ್ರೆ. ಸೊ ದ್ಯಾಟ್ ಎರಡು ಬ್ಯಾಲೆನ್ಸ್ನಾಗ ಇರ್ತೈತಿ. ಒಂದು ಕಡೆ ಕೆಲಸನೂ ಆಗ್ಬೇಕು, ಚಲೋನೂ ಆಗ್ಬೇಕು, ನಾ ಅಷ್ಟೊಂಗೆ ದುಡ್ಡನ್ನು ಕೊಡಬೇಕು. ಇದು ನಾರ್ಮಲ್. ನಾನು ಇದು ಯಾವುದೋ ಡಿಜಿಟಲಿ ಹೇಳಕತ್ತಿಲ್ಲ. ಈಗ ನಾನು ಇನ್ನೂ ಮಟ್ಟ ಟಾಪಿಕ್ಕಿಗೆ ಬಂದಿಲ್ಲ ಡಿಜಿಟಲ್ ಅಂತಂದು. ಇದು ನಾನು ನಿಮಗೆಲ್ಲ ರಿಯಲೈಸೇಷನ್ ಮಾಡ್ಸಾತೀನಿ ಜಸ್ಟ್. ಈಗ ಯೋಚನೆ ನಿಮಗೆಲ್ಲ ಏನೇನು ನಡೆಯಕತ್ತೈತಿ, ನಿಮ್ಮ ಲೈಫ್ ಒಳಗೆ ಏನು ನಡೆಯತೈತಿ, ಮೊದಲು ಏನೇನು ನಡೆಯತೈತಿ, ಇದಕ್ಕೆ ರಿಲೇಟ್ ಮಾಡ್ಕೊಳ್ಳಿ ಅಂತಂದು ಇವೆಲ್ಲ ಹೇಳತ್ತೀನಿ. ದರ್ ಇಸ್ ನಥಿಂಗ್ ಇನ್ನೂ ಡಿಜಿಟಲ್. ಇಂಟರ್ನೆಟ್ಟಿಗೆ ನಾ ಬಂದೇ ಇಲ್ಲ ಈ ಪಾಯಿಂಟಿಗೆ.
ಅವೇರ್ನೆಸ್ ಗಿವ್ಸ್ ಯು ಅಪಾರ್ಚುನಿಟೀಸ್ ರಿಕ್ವೈರ್ ಆ್ಯಕ್ಷನ್. ನಿಮ್ಗೆ ಇದು ಅಪಾರ್ಚುನಿಟಿ ಕಾಣ್ತೆ, ಆ ಅಪಾರ್ಚುನಿಟಿಗೆ ಇದು ಆ್ಯಕ್ಷನ್ ತೊಗೊಂಡ್ರಿ, ಈ ಆ್ಯಕ್ಷನ್ ಇಂತ್ರ ನೆಕ್ಸ್ಟ್ ಡಿರೆಕ್ಷನ್ ಬರ್ತೈತೆ ನಿಮಗೆ. ಸೊ ಈಗ ನೀವು ಹೆಂಗೆ ಒಂದು ನಿಮ್ದು ಆಫೀಸ್ ಒಳಗೆ ಅಥವಾ ನಿಮ್ದು ಕಾರ್ಪೊರೇಟ್ ಲೈಫ್ ಒಳಗೆ ನೀವು ಹೆಂಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡತ್ತೀರ ಅಂತಂದು ನಿಮ್ಗೆ ಇಟ್ಕೊಂಡಿರ್ತಾರಲ್ಲ, ಹಂಗೆ ಡಿಜಿಟಲ್ ಕರಿಯರ್ ಒಳಗೂ ಒಂದು ಪ್ರಾಬ್ಲಮ್ ಇರ್ತೈತಿ. ಆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ತಿರ್ತೀರಿ. ಅದನ್ನು ಹೆಂಗೆ ಮಾಡ್ತೀರಿ? ಈಗ ನೀವು ಆಫ್ಲೈನ್ ಒಳಗೆ ಏನೋ ಕೆಲಸ ಮಾಡಿದ್ರೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಿ. ಈಗ ನಾ ಹೆಂಗೆ ಎಕ್ಸಾಂಪಲ್ಸ್ 3 ಕೊಟ್ಟೆ, ನಿಮ್ಗೆ ಬಿಲ್ಡಿಂಗ್ ಎಕ್ಸಾಂಪಲ್ ಕೊಟ್ಟೆ, ಟೇಬಲ್ ಎಕ್ಸಾಂಪಲ್ ಕೊಟ್ಟೆ. ಹಿಂಗೆ ಡಿಜಿಟಲ್ ವರ್ಲ್ಡ್ ಒಳಗೂ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಿರ್ತೈತಿ. ನೀವು ಡಿಜಿಟಲಿ ನಿಮ್ದು ಕರಿಯರ್ನ ಡೆವಲಪ್ ಮಾಡ್ಕೋಬೇಕಾ? ಒಂದೇ ಕಡೆ ಕುತ್ಕೊಂಡು ಯಾವುದಾದ್ರೂ ಲೊಕೇಶನ್ ಫ್ರೀಡಮ್ ಇರಲಾರ್ದೆ ನೀನು ಕುತ್ಕೊಂಡು ಸಾಲ್ವ್ ಮಾಡ್ಬೇಕು ಪ್ರಾಬ್ಲಮ್ ಅಂತಂದ್ರೆ, ಒಂದು ಕಡೆ ಕುತ್ಕೊಂಡು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಂತಂದ್ರೆ ನೀವು ಯಾವುದಾದ್ರೂ ಲೊಕೇಶನ್ ಫ್ರೀಡಮ್ ಇರಲಾರ್ದು, ಲೊಕೇಶನ್ ಬ್ಯಾರಿಯರ್ ಇರಲಾರ್ದು ಆಫೀಸ್ಗೆ ಹೋಗ್ಬೇಕಂತಂದಿಲ್ಲ, ನಾನು ಎಲ್ಲಾದರೂ ಇರ್ಬೋದು, ಅಲ್ಲಿಂದ ಕೂತ್ಕೊಂಡು ನನ್ನ ಕರಿಯರ್ನ ಡೆವಲಪ್ ಮಾಡ್ಕೋಬೇಕಂತಂದ್ರೆ ನೀವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು. ನೀವು ಆಫ್ಲೈನಾಗ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರ್ತೀವಿ ಅದು ಆನ್ಲೈನ್ ಒಳಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ವಿಡಿಯೋ ಎಡಿಟರ್ ಇನ್ನೊಬ್ಬ ಕಾಂಟೆಂಟ್ ಕ್ರಿಯೇಟರ್ಗೆ ಹೆಲ್ಪ್ ಆಗ್ತಾನೆ. ಏನು ಮಾಡ್ತಾನೆ ಅಲ್ಲೇ? ವ್ಯಾಲ್ಯೂ ಕ್ರಿಯೇಟ್ ಮಾಡತ್ತಾನ ಸ್ಕಿಲ್ನಿಂದ ಆನ್ಲೈನ್ ಒಳಗೆ ಕೂತ್ಕೊಂಡು. ನಾನೇನು ಮಾಡಿದೆ, ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾರೆ ಒಬ್ಬ ಕ್ಲೈಂಟ್ ಇದ್ದ, ಅವ ದುಬೈನಾಗ ಇದ್ಕೊಂಡು ನಾವು ಕಾಂಟೆಂಟ್ ಮಾಡ್ಬೇಕಂತಿದ್ದ. ಅವ ಏನು ಮಾಡಿದ, ದುಬೈನಾಗ ಇದ್ಕೊಂಡು ನಂಗೆ ವಿಡಿಯೋ ಎಡಿಟರ್ಸ್ ಬೇಕಂತಂದ. ನಾನೇನು ಮಾಡಿದೆ, ರೀಚ್ ಔಟ್ ಆದೆ ಅವ್ಗೆ, ನಾನು ವಿಡಿಯೋ ಎಡಿಟ್ ಮಾಡಿ ಕೊಡ್ತೀನಿ, ಇದು ಒಂದು 4 ವರ್ಷದಿಂದ ವಿಡಿಯೋ ಎಡಿಟ್ ಮಾಡಿ ಕೊಡ್ತೀನಿ ಅಂತಂದೆ. ವಿಡಿಯೋ ಎಡಿಟ್ ಮಾಡ್ತೀನಿ ಅಂತಂದ ಕೂಡಲೇ ನಾನು ಏನು ಮಾಡಿದೆ, ಹ್ಞೂ ಅಂದವ. ಫಸ್ಟ್ ಟ್ರಯಲ್ ಕಳ್ಸಂದ, ವೀಡಿಯೋಸ್ ಕಳಿಸಿದೆ. ವೀಡಿಯೋಸ್ ಕಳಿಸಿದ ಕೂಡಲೇ ಅವ ಏನು ಮಾಡಿದ, ವೀಡಿಯೋಸ್ ನೋಡಿದ, ಅವ್ಗೆ ಇಷ್ಟ ಆಯ್ತು. ಅವ ಏನು ಮಾಡಿದ, ಚಲೋ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನೀನೇ ಎಡಿಟ್ ಮಾಡಂತಂದ. ದಟ್ ವಾಸ್ ಹಿಸ್ ಪ್ರಾಬ್ಲಮ್. ದಟ್ ಅವಂಗೆ ವಿಡಿಯೋ ಎಡಿಟರ್ ಬೇಕಾಗಿದ್ದ, ಅವ್ಗೆ ವೀಡಿಯೋಸ್ ಎಡಿಟ್ ಮಾಡೋರು ಯಾರು ಇದ್ದಿದ್ದಿಲ್ಲ, ಅದೊಂದು ಪ್ರಾಬ್ಲಮ್ ಇತ್ತು. ನಾನು ಇಂಡಿಯಾ ಒಳಗೆ ಇದ್ಕೊಂಡು ಏನು ಮಾಡಿದೆ, ನಾನು ಅವ್ಗೆ ವೀಡಿಯೋಸ್ ಎಡಿಟ್ ಮಾಡಿ ಕೊಡ್ತೀನಿ, ಸರ್ವಿಸ್ ಥರ ಕೊಡ್ತೀನಿ ಹಂಗಂತಂದು ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದೆ. ನಾನು ಇದನ್ನೆಲ್ಲ ಎಲ್ಲಿ ಮಾಡಿದೆ? ಐ ಡಿಡ್ ಇಟ್ ಇನ್ ಪರ್ಸನ್, ಆಫ್ಲೈನ್ಗೆ ಹೋಗಿ ಮಾಡಿದೆ. ಇದು ಡಿಜಿಟಲ್ ಕರಿಯರ್. ದಿಸ್ ಈಸ್ ಓನ್ಲಿ ಡಿಜಿಟಲ್ ಕರಿಯರ್. ಈಗ ನಾವು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಒಬ್ಬ ಗ್ರಾಫಿಕ್ ಡಿಸೈನರ್ ಏನು ಮಾಡ್ತಾನೆ, ಬ್ರ್ಯಾಂಡ್ಸನ್ನ ಚಲೋ ಕಾಣೋಂಗೆ ಮಾಡ್ತಾನೆ, ಅವ ಪ್ರಾಬ್ಲಮ್ನ ಸಾಲ್ವ್ ಮಾಡತ್ತಾನೆ. ಹಿಂಗೆ ಸೋಷಿಯಲ್ ಮೀಡಿಯಾನಾಗ ನೀವು ಕೆಲವು ಪೋಸ್ಟರ್ಸ್ ನೋಡ್ತೀರಿ, ಯಾವುದಾದ್ರೂ ಪೋಸ್ಟರ್ಸ್ ನೋಡಿರ್ತೀರಿ, ಆ್ಯಡ್ಸ್ ಬರ್ತಾವೆ, ಥಂಬ್ನೇಲ್ಸ್ ಬರ್ತಾವೆ. ಅವ ಏನು ಮಾಡ್ತಾನೆ, ಆ ಬ್ರ್ಯಾಂಡ್ ಚಲೋ ಕಾಣಲಿ ಅಂತಂದು ಕೆಲಸ ಮಾಡ್ತಾನೆ. ಆ ಬ್ರ್ಯಾಂಡ್ ಇನ್ನೂ ಚಲೋ ಬರೋಕ್ಕೆ ತಮ್ನೇಲ್ ವೀಡಿಯೋಸ್, ಯೂಟ್ಯೂಬ್ ವೀಡಿಯೋಸ್ ಒಳಗೆ ತಮ್ನೇಲ್ಸ್ ಇರ್ತಾವೆ ನೋಡಿರಿ, ಮೇಲೆ ಕವರ್ ಇರ್ತೈತಲ್ಲ ಅದು ತಮ್ನೇಲ್. ಆ ತಮ್ನೇಲ್ ಚಲೋ ಕಾಣ್ಬೇಕಂತಂದು ಆ ಗ್ರಾಫಿಕ್ ಡಿಸೈನರ್ ಏನು ಮಾಡ್ತಾನೆ, ಅದಕ್ಕೆ ಕೆಲಸ ಮಾಡ್ತಾನೆ, ಪ್ರಾಬ್ಲಮ್ ಸಾಲ್ವ್ ಮಾಡತ್ತಾನ. ಅದನ್ನ ಹೆಂಗೆ ಅವ ಆಫೀಸ್ಗೆ ಹೋಗೇ ಮಾಡಲಿ, ಏನಾದರೂ ಮಾಡಲಿ, ಬಟ್ ಇಟ್ ಕೇಮ್ ಥ್ರೂ ಇಂಟರ್ನೆಟ್, ಡಿಜಿಟಲ್. ದ್ಯಾಟ್ಸ್ ಅ ಡಿಜಿಟಲ್ ಕರಿಯರ್. ಒಬ್ಬ ವಿಡಿಯೋ ಎಡಿಟರ್ ಕ್ರಿಯೇಟ್ಸ್ ವೀಡಿಯೋಸ್. ಬೆಟರ್ ಎಕ್ಸಾಂಪಲ್ ನಂದು. ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಯಾರಿಗಾರು ಐಡಿಯಾ ಐತಿ? ನಿಮಗೆ ಸ್ವಲ್ಪ ಐಡಿಯಾ ಐತಿ? ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದ್ರೆ ಏನೋ ಒಂದು ಕಂಪ್ನಿದ ಮಾರ್ಕೆಟಿಂಗನ್ನು ನೀವೇನು ಬಿಲ್ಬೋರ್ಡ್ಸ್ ಎಲ್ಲ ಇಲ್ಲೆಲ್ಲ ನೋಡ್ತೀರಿ, ಪಾಂಪ್ಲೆಟ್ ಹಚ್ತೀರಿ, ಇದು ಆಫ್ಲೈನ್. ಅದೇ ಆನ್ಲೈನ್ ಒಳಗೆ ಆ್ಯಡ್ಸ್ ಏನು ನೋಡ್ತೀರಿ, ಅದೇ ಡಿಜಿಟಲ್. ಅದು ಡಿಜಿಟಲ್ ಮಾರ್ಕೆಟರ್ ಏನು ಮಾಡ್ತಾನೆ, ಬಿಸ್ನೆಸ್ಗೆ ಕಸ್ಟಮರ್ಸ್ ತಗೋರಕ್ಕೆ ಹೆಲ್ಪ್ ಮಾಡ್ತಾನೆ. ಈಗ ಒಬ್ರಿಗೆ ಹೋಗಿ ಪಾಂಪ್ಲೆಟ್ ಹಂಚೋದಾಗಲಿ, ನ್ಯೂಸ್ ಪೇಪರ್ನಾಗ ಹಾಕೋದಾಗಲಿ, ಬ್ರ್ಯಾಂಡ್ ಪ್ರಮೋಷನ್ ಮಾಡಿಸ್ತಾನೆ, ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಮಾಡಿಸ್ತಾನೆ, ಅಂಥವೆಲ್ಲ ಮಾಡೋದಕ್ಕೆ ಅವ ಡಿಜಿಟಲ್ ಮಾರ್ಕೆಟರ್ ಬಿಸ್ನೆಸ್ನ ಗ್ರೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾನೆ. ಆಟೋಮೇಷನ್ ಸ್ಪೆಷಲಿಸ್ಟ್, ಇದು ಒಂದು ಸ್ವಲ್ಪ ಟೆಕ್ನಿಕಲ್ ಟರ್ಮ್. ಆಟೋಮೇಷನ್ ಸ್ಪೆಷಲಿಸ್ಟ್ ಅಂತಂದ್ರೆ, ಈಗ ನೀವೇನೇನು ಕೆಲಸ ಮಾಡತ್ತಿರ್ತೀರಿ ಆನ್ಲೈನ್ ಒಳಗೆ, ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಈಗ ಯಾವುದೋ ಒಂದು ಆ್ಯಪ್ ಇಂತ್ರ ಇನ್ನೊಂದು ಆ್ಯಪನ್ನು ಕನೆಕ್ಟ್ ಮಾಡಿ ಒಂದು ಕೆಲಸ ಮುಗಿಸ್ಬೇಕಿರ್ತೈತಿ. ಎಕ್ಸಾಂಪಲ್, ಒಬ್ಬ ಡಿಜಿಟಲ್ ಮಾರ್ಕೆಟರ್, ಇಲ್ಲೇ ಹೇಳ್ತೀನಿ ನೋಡಿ, ಒಬ್ಬ ಡಿಜಿಟಲ್ ಮಾರ್ಕೆಟರ್ ಒಂದು ಆ್ಯಡ್ನ ರನ್ ಮಾಡಿ ಅದರಿಂದ ಲೀಡ್ಸ್ ಅಂತಂದ್ರೆ ಕಸ್ಟಮರ್ಸ್ ತೊಗೋಬೇಕಂತಂದ್ರೆ ತೊಗೊಂಡು ಫೆಚ್ ಮಾಡಿ ಅವ್ರನ್ನ ವಾಟ್ಸಪ್ನಾಗ ಅವ್ರನ್ನ ಮೆಸೇಜ್ ಮಾಡ್ಬೇಕು. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ, ನೀವು ಯಾವಾಗ ನಮ್ಗೆ ಕಾಲ್ ಮಾಡಿದ್ರಿ, ಫಾರ್ಮ್ ಫಿಲ್ ಮಾಡಿದ್ರಿ, ಫಾರ್ಮ್ ಫಿಲ್ ಆದಮೇಲೆ ನಿಮ್ಗೆ ಕಾಲ್ ಹೋತು. ಆ ಕಾಲ್ ಹೋದ್ಮೇಲೆ ನಿಮಗೆ ಒಂದು ಮೆಸೇಜ್ ಬಂತು, ಆಮೇಲೆ ಮತ್ತೆ ನಿಮ್ಗೊಂದು ರಿಮೈಂಡರ್ ಮೆಸೇಜ್ ಬಂತು, ಕನ್ಫರ್ಮೇಷನ್ ಮೆಸೇಜ್ ಬಂತು. ಇವೆಲ್ಲ ಆಟೋಮೇಷನ್ ಸ್ಪೆಷಲಿಸ್ಟ್ ಮಾಡ್ಬೋದು. ಇದನ್ನೆಲ್ಲನೂ ಆಟೋಮೇಟ್ ಮಾಡ್ಬೋದು. IVR ಕಾಲ್ ನಾವು ಅದನ್ನು ಮ್ಯಾನ್ಯುವಲಿ ಒಳಗೆ ಮಾಡೀವಿ, ಬಿಕಾಸ್ ವಿ ವಾಂಟೆಡ್ ಟು ಫೆಚ್ ಔಟ್ ಪೀಪಲ್. ಅದನ್ನು ಆಟೋಮೇಷನ್ ಮಾಡ್ಬೋದು. ಆಟೋಮೇಷನ್ ಒಳಗೆ AI ಸ್ಪೆಷಲಿಸ್ಟ್ ಮಾಡ್ತಾನೆ ಅದನ್ನು. ಆಟೋಮೇಷನ್ ವೆಬ್ ಡೆವಲಪರ್ ಏನು ಮಾಡ್ತಾನೆ, ಒಂದು ಬಿಸ್ನೆಸ್ ಒಳಗೆ ಆನ್ಲೈನ್ನಾಗ ಹೆಂಗೆ ತೊಗೊಂಬರ್ಬೇಕು, ನಾರ್ಮಲ್ ಒಂದು ವೆಬ್ಸೈಟ್ ಡೆವಲಪ್ಮೆಂಟ್ ಆಗಲಿ, ಏನಾದರೂ ಒಂದು ಡೆವಲಪ್ಮೆಂಟ್ ಆಗಲಿ, ಕೋಡಿಂಗ್ ಮಾಡಿ ಮಾಡ್ತಾನೆ. ಆ್ಯಂಡ್ ಆಲ್ ದೀಸ್ ಆರ್ ಡಿಜಿಟಲ್ ಕರಿಯರ್. ದೀಸ್ ಆಲ್ ಆರ್ ಡಿಜಿಟಲ್ ಕರಿಯರ್. ಇವು ಇಷ್ಟ ಅಲ್ಲ, ಇನ್ನೂ ಭಾಳ ಅದಾವೆ, ಎಕ್ಸ್ಪ್ಲೋರ್ ಮಾಡ್ಬೇಕು ನಾವು. ಹಂಗೆ ಹೇಳ್ಕೊಂತ ಹೋದ್ರೆ ಇಟ್ ವಿಲ್ ಬಿ ಮೋರ್ ಟೆಕ್ನಿಕಲ್ ಟರ್ಮ್ಸ್. ನಾನು ನಿಮಗೆ ಎಕ್ಸಾಂಪಲ್ ಕೊಡಾಕತ್ತೀನಿ. ನಾನು ಇದು ಎದಕ್ಕೆ ಹೇಳಾಕತ್ತೀನಿ ಅಂತಂದು ಹೇಳ್ತೀನಿ. ನಾರ್ಮಲಿ ಒಬ್ಬ ಹುಡುಗ ಯಾರಾದರೂ ಕಾಲೇಜ್ ಮುಗಿಸಿ ವಿಡಿಯೋ ಎಡಿಟಿಂಗ್ ಮಾಡೋತಿರ್ತಾನೆ, ನಿಮ್ಮ ಸುತ್ತಮುತ್ತ ಯಾರಾದರೂ ಒಬ್ಬ ಮಾಡಿರ್ತಾನೆ, ಅವ್ನು ನೀವು ಅದನ್ನು ಜಾಬ್ ಥರ ನೋಡಿರಂಗಿಲ್ಲ. ನೋಡಿರಿ, ಬಟ್ ಆ್ಯಕ್ಚುಲಿ ಅವ ಒಂದು ಕರಿಯರ್ ಬಿಲ್ಡ್ ಮಾಡ್ಕೊಂಡಾನ. ಅವ ಯಾವಾಗ ಅದನ್ನು ಸ್ಟಾರ್ಟ್ ಮಾಡಿದಲ್ಲ,
ಮೋಸ್ಟ್ ಆಫ್ ಅಸ್ ಏನು ಮಾಡಿದ್ರೆ ಇಗ್ನೋರ್ ಮಾಡಿದ್ರಿ. ಟೈಮ್ ವೇಸ್ಟ್ ಮಾಡತ್ತನ್ರಿ ಅವ ಕಾಲೇಜ್ ಬಿಟ್ಟು ಏನು ಮಾಡತ್ತಿಲ್ಲ. ಇದನ್ನ ಯಾರಾದರೂ ಒಬ್ಬ ವಿಡಿಯೋ ಎಡಿಟಿಂಗ್ ಮಾಡೋ ಆಗಿರಲಿ ಅಥವಾ ಕಾಂಟೆಂಟ್ ಕ್ರಿಯೇಟ್ ಮಾಡೋ, ನಿಮ್ಮ ಸುತ್ತಮುತ್ತ ಯಾರು ಒಬ್ಬನ ನೋಡಿರ್ತೀರಿ ಕಾಂಟೆಂಟ್ ಕ್ರಿಯೇಟ್ ಮಾಡೋಬೇಕಾರೆ, ಅವಾಗ ನೀವು ಅವ್ನು ಕರೆ ಹೇಳ್ರಿ, ನಿಮ್ಮ ಮನಸ್ಸೊಳಗೆ ಬಂದಿರ್ತೈತಿ ಏನೋ ಟೈಮ್ ವೇಸ್ಟ್ ಮಾಡತ್ತ ನೀವು ಅಂತಂದು. ಬಟ್ ಅವ ಸ್ವಲ್ಪ ದಿನ ಆದಮೇಲೆ ಅದ್ರಾಗ ಚಲೋ ಹೋಗ್ತಿರ್ತೈತೆ ಅವ್ನು. ಅದು ನಮ್ಗೆ ರಿಯಲೈಸೇಷನ್ ಇದ್ದಿದ್ದಿಲ್ಲ ದಟ್ ದಿಸ್ ಈಸ್ ಅ ಕರಿಯರ್, ದಿಸ್ ಈಸ್ ಆಲ್ಸೋ ಅ ಕರಿಯರ್. ನಿಮ್ಗೆಲ್ಲರಿಗೂ ನಮ್ಮ ತಲೆ ಒಳಗೆ ಏನು ಮಾಡ್ಬಿಟ್ಟಾರ, ನೀನು ಜಾಬ್ ತಗೋ, ಗೌರ್ಮೆಂಟ್ ಜಾಬ್ ತಗೋ, IT ಫೀಲ್ಡ್ಗೆ ಹೋಗ, ಇದ ನಿನ್ನ ಕರಿಯರ್, ಇದ ನಿನ್ನ ಸೇಫ್ಟಿ ಅಂತಂದು ಹೇಳ್ಯಾರ. ದ್ಯಾಟ್ಸ್ ನಾಟ್ ದ ಥಿಂಗ್. ಇಟ್ಸ್ ಅ ಫುಲ್ ಟೈಮ್ ಕರಿಯರ್. ಫುಲ್ ಟೈಮ್ ಕರಿಯರ್ ಐತಿ. ಇದನ್ನ ನಮ್ಗೆ ಯಾರಿಗೂ ಅವಾಗ ರಿಯಲೈಸೇಷನ್ ಆಗಿಲ್ಲ. ಈಗೂ ಭಾಳ ಮಂದಿಗೆ ರಿಯಲೈಸೇಷನ್ ಇಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಟೀಮ್ನಾಗ ಒಬ್ರು ಅದಾರ, ಅವ್ರು ವಿಡಿಯೋ ಎಡಿಟಿಂಗ್ ಮಾಡ್ತೀನಿ ಅಂತಂದ್ರೆ ಅವ್ರ ಮನೆ ಒಳಗೆ ಅವ್ರಿಗೆ ವಿಡಿಯೋ ಎಡಿಟಿಂಗ್ ಮಾಡೋಕೆ ಪರ್ಮಿಷನ್ ಇಲ್ಲ. ಎದಕ್ಕೆ? ಅವ್ರಿಗೆ ಗೊತ್ತೈತಿ ಅವ್ರ ಪ್ರಕಾರ ಏನು ಅದು ಕರಿಯರ ಅಲ್ಲ. ಆದರೆ ಈಗಿನ ಜನ್ರೇಷನಿಗೆ ಗೊತ್ತೈತಿ ವಿಡಿಯೋ ಎಡಿಟರ್ಸಿನ ಡಿಮಾಂಡ್ ಜಾಸ್ತಿ ಐತಿ, ವಿಡಿಯೋ ಎಡಿಟರ್ಸ್ ಸ್ಕಿಲ್ಡ್ ವಿಡಿಯೋ ಎಡಿಟರ್ಸ್ ಇಲ್ಲ ಅಂತಂದು ಗೊತ್ತಿಲ್ಲ ಯಾರಿಗೂ. ಅಷ್ಟು ಡಿಮಾಂಡ್ ಐತಿ. ನಾವು ಅದ್ರ ಸುತ್ತಮುತ್ತ ಯಾರಾದರೂ ಒಬ್ಬ ವಿಡಿಯೋ ಎಡಿಟಿಂಗ್ ಮಾಡ್ತಿರ್ತಾನೆ, ಇಲ್ಲ ಯಾವುದಾದ್ರೂ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಿರ್ತಾನೆ, ಗ್ರಾಫಿಕ್ ಡಿಸೈನಿಂಗ್ ಮಾಡ್ತಿರ್ತಾನೆ ಅಂತಂದ್ರೆ ಏನೋ ಮಾಡಾಕತ್ತಾನ ಒಂದು ಹಾಬಿ ಅಂತಂದು ನೋಡಿವಿ. ಅದನ್ನು ಮಾಡಿ ಅದ ತಪ್ಪು. ನಿಮ್ಮ ಒಳಗೂ ಇಂಥವೆಲ್ಲ ಟ್ಯಾಲೆಂಟ್ಸ್ ಏನಾದರೂ ಒಂದು ಇಂಟ್ರೆಸ್ಟ್ ಇದ್ದೇ ಇದಿರ್ತೈತಿ. ಸ್ಟಾರ್ಟ್ ಮಾಡೋಬೇಕಾರೆ ನೀವೇನು ಮಾಡಿರ್ತೀರಿ, ಬೇರೆ ಕಡೆಯಿಂದ ಇನ್ಫ್ಲೂಯೆನ್ಸ್ ಆಗಿರ್ತೀರಿ ಒಂದು, ಇಲ್ಕಂದ್ರೆ ನಿಮ್ಗೆ ನೀವು ಡಿಗ್ರೇಡ್ ಮಾಡ್ಕೊಂಡಿರ್ತೀರಿ, ಇದು ಕೆಲಸನಲ್ಲ, ದಿಸ್ ಇಸ್ ನಾಟ್ ಅ ಕರಿಯರ್ ಅಂತಂದು ಸುಮ್ಮಾಗಿಬಿಟ್ಟಿರ್ತೀರಿ. ನಂಗೆ ಏನೋ ಏನಂತಾರೆ ಸೇಫ್ ಆ್ಯಂಡ್ ಸೆಕ್ಯೂರ್ ಜಾಬ್ ಬೇಕು, ನಾನು ಇದನ್ನು ಮಾಡಂಗೆ ಏನಂತಾರೆ ಇಂಥವೆಲ್ಲ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡತ್ತಾನ. ನನ್ನ ರಿಲೇಟಿವ್ಸ್ ನಾನು ನೋಡಿ ಏನು ಅನ್ಕೊಂತಾರೆ, ವಿಡಿಯೋ ಎಡಿಟಿಂಗ್ ಮಾಡತ್ತಾನ. ನಾನು ಸ್ಟಾರ್ಟ್ ಮಾಡಿದಾಗ ನಮ್ಮ ರಿಲೇಟಿವ್ಸ್ ಹೇಳಿದ್ರು, ಯಾರು ಕಂಪ್ನೀಸ್ ಒಳಗೆ ನಮ್ಮ ರಿಲೇಟಿವ್ಸ್ ಶೆಲ್ನಾಗ ಅದಾರ, ಆಮೇಲೆ MNCs ಒಳಗೆ ಅದಾರ, ಏನು ವಿಡಿಯೋ ಎಡಿಟಿಂಗ್ ಮಾಡ್ತಾನೆ ಇವ, ಈಗೂ ಅಂತಾರೆ ಜಾಬ್ಗೆ ಹೋಗಂತಂದು. ಅವ್ರಿಗೆ ಗೊತ್ತಿಲ್ಲ ಆದರೆ ಆ್ಯಕ್ಚುಲಿ ಏನು ಆಗಾಕತ್ತೈತಿ ಹೊರಗಡೆ ವರ್ಲ್ಡ್ ಒಳಗೆ ಏನೈತಿ, ರಿಕ್ವೈರ್ಮೆಂಟ್ಸ್ ಏನೈತಿ ಗೊತ್ತಿಲ್ಲ. ಅದು ಒಂದು ಸರೌಂಡಿಂಗ್ ಅಷ್ಟೇ ಐತಿ. ಸೊ ರಿಯಲೈಸ್ ಮಾಡ್ಕೋರಿ, ನಿಮ್ಮ ಸುತ್ತಮುತ್ತ ಯಾರ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ವೆಬ್ ಡೆವಲಪ್ಮೆಂಟ್ ಇಂಥವು ಇಂಟರ್ನೆಟ್ ವೇವ್ ಒಳಗೆ ಇಂಟರ್ನೆಟ್ ಆ್ಯಡ್ಸ್ ರನ್ ಮಾಡ್ತಾರೆ ಒಬ್ರು ಹುಡುಗರು, ಮೆಟಾ ಆ್ಯಡ್ಸ್ ರನ್ ಮಾಡ್ತಾರೆ, ಟೆಲಿಗ್ರಾಮ್ನಾಗ ಆ್ಯಡ್ಸ್ ರನ್ ಮಾಡ್ತಾರೆ. ನಿಮ್ಗೆ ಟೆಲಿಗ್ರಾಮ್ನಾಗ ಆ್ಯಡ್ಸ್ ರನ್ ಆಗೋದು ಗೊತ್ತೈತಿ? ಗೊತ್ತಿಲ್ಲ. ಅದು ಒಂದು ಹೈ ಪೇಡ್ ಸ್ಕಿಲ್ ಐತಿ. GTM ಇಂಜಿನಿಯರಿಂಗ್ ಅಂತಂದು ಒಂದು ಟರ್ಮ್ ಐತಿ, GTM ಇಂಜಿನಿಯರಿಂಗ್. ಆ್ಯಂಡ್ ಫಾರಿನ್ನಾಗ ಒಬ್ಬ ಕ್ಲೈಂಟ್ ಸಿಕ್ಕ ಅಂತಂದು ತಿಂಗಳಿಗೆ $5,00,000 ಕೊಡ್ತಾನೋ, $5,00,000. GTM ಇಂಜಿನಿಯರಿಂಗ್ ಮಾಡಿ $5,000 ಬರ್ತೈತಿ, $5,00,000 ಮಾಡತ್ತಾನ ಹೊರಗ್ಲವ ಅಂತಂದು. ನಿಮಗೀಗ ಕಿವಿಗೆ ತಲೆಯಾಗ ಬಂತು ಒಮ್ಮಕ್ಲೆ, ರೊಕ್ಕ ಕೇಳಿದ್ಕೊಳ್ಳೆ ಅಲರ್ಟ್ ಆಗಿಬಿಟ್ರಿ. ಹೌದಾ, ಯಾರು ಹಿಂಗೆ ಮಾಡತ್ತಾನೆ? ಟೆಲಿಗ್ರಾಮ್ ಚಾನಲ್ನಾಗ ಆ್ಯಡ್ ರನ್ ಮಾಡೋರ್ಗೆ ನಾವು $1,000 ಕೊಡ್ತಾರೆ. ಬರೀ ಒಬ್ಬ ಫೈನಾನ್ಷಿಯಲ್ ಕಾಂಟೆಂಟ್ ಕ್ರಿಯೇಟರ್. ನೀವೇನು ಟ್ರೇಡಿಂಗ್ ವೀಡಿಯೋಸ್ ನೋಡ್ತಿರಲ್ಲ ಇನ್ಸ್ಟಾಗ್ರಾಮ್ ಒಳಗೆ, ಅವ್ರದ್ದು ಟೆಲಿಗ್ರಾಮ್ಸ್ ಒಳಗೆ ಆ್ಯಡ್ಸ್ ರನ್ ಆಗ್ತಾವೆ. ಅಂತ ಆ್ಯಡ್ಸ್ ರನ್ ಮಾಡೋದಕ್ಕೆ $1 ಲಕ್ಷ $1,50,000 ಕೊಡ್ತಾರೆ. ಆ್ಯಡ್ಸ್ ರನ್ ಮಾಡೋ ಸರ್ವಿಸಿಗೆ ಆ್ಯಡ್ಸ್ ಬಜೆಟ್ ಬೇರೆ, ಮತ್ತು ಅಷ್ಟು ದುಡ್ಡು ಕೊಡ್ತಾರೆ ಟಾರ್ಗೆಟ್ ಆಡಿಯನ್ಸಿಗೆ. ಅಷ್ಟು ಕೊಡೋಕೆ ಅಷ್ಟು ದುಡ್ಡು ಕೊಡ್ತಾರೆ. ಹಂಗಂತಂದು ನೀವು ಎಷ್ಟು ದುಡ್ಡು ಜಾಸ್ತಿ ಸಿಗ್ತೈತಿ ಆ ಸ್ಕಿಲ್ನ ಕಲಿತೀರಿ. ಈಗ ನಿಮ್ಮ ತಲೆಯಾಗ ಅದ ಬಂತು, ಈ GTM ಇಂಜಿನಿಯರಿಂಗ್ ಏನೋ ಅಂದ್ಬಿಟ್ಟಪ್ಪ ಇವ, $5,00,000 ಅಂತ, ತಡಿ ಸೆಷನ್ ಮುಗಿದ್ಕೊಳ್ಳೆ ಹೋಗೋಣ, ಸೆಷನ್ ಮುಗಿದ್ಕೊಳ್ಳೆ ಹೋಗಿ ಇದನ್ನ ಕಲ್ತು ಬಿಡೋಣ ಅಂತಂದು ತಲೆಯಾಗ ಬಂತು. ಒಂದು ಸ್ವಲ್ಪ ಥರ ಬಂದಿರ್ತೈತಿ, ಒಂದು ಪಾಯಿಂಟಿಗೆ ಬಂದಿರ್ತೈತಿ ನಿಮ್ಗೆ ಸೆಷನ್. ದೊಡ್ಡ ನಂಬರ್ ಕಾಣ್ತದೆ ತಡಿ ಇಲ್ಲೇ ಹೇಳ್ಯಾರ ಅಂತಂದು. ಆ್ಯಕ್ಚುಯಲ್ ಪ್ರಾಬ್ಲಮ್ ಅದ ನಮ್ದು. ನಾವು ಯಾವಾಗಿಂತ ನಮ್ದು ಇಂಡಿಯನ್ಸಿನ ಪ್ರಾಬ್ಲಮ್ ಇದ್ರಿ, ಪ್ರಾಬ್ಲಮ್ ಇದು ನಮ್ದು. ನಾವೇನು ಮಾಡ್ಕೊಂಡ್ಬಿಡ್ತೀವಿ, ದುಡ್ಡನ್ನ ಮೇಲೆ ಇಡ್ತೀವಿ, ನಾವು ಅದ್ರ ಕೆಳಗೆ ಇಟ್ಕೊತೀವಿ. ಅದ ಪ್ರಾಬ್ಲಮ್. ನೀವು ಯಾವಾಗಲೂ ದುಡ್ಡನ್ನ ನಿಮ್ಮ ಜೊತೆ ಇಟ್ಕೋರಿ. ಈಗ ಊಟ ಮಾಡಿದ್ರೆ ಏನು ಸಿಗ್ತೈತೆ ನಮ್ಗೆ? ಅದರಿಂದ ಏನು ಬರ್ತೈತಿ? ಎಂಡ್ ಆಫ್ ದ ಡೇ ಎನರ್ಜಿ. ದುಡ್ಡು, ಮನಿ ಈಸ್ ಫೈನಲ್ ಪ್ರಾಡಕ್ಟ್. ಮನಿ ಈಸ್ ಸಮಥಿಂಗ್, ಎನರ್ಜಿ. ಸೀರಿಯಸ್ಲಿ, ನನ್ನ ಕಡೆ ಏನಾದ್ರು ದುಡ್ಡು, ಬ್ಯಾಂಕ್ನಾಗ ದುಡ್ಡು ಇಲ್ಲ ಅಂತ ನಾನು ರೊಕ್ಕ ಇಲ್ಲ ಅನ್ನಂಗಿಲ್ಲ, ನನ್ನ ಕಡೆ ಎನರ್ಜಿ ಇಲ್ಲ ಅಂತೀನಿ. ನಾವೇನು ಮಾಡ್ತೀವಿ, ಅವ ರೊಕ್ಕ ಇದ್ದವದನ್ರಿ, ಅವ್ರ ಮನ್ಯಾಗ ಮೊದ್ಲಿಂತ್ರನೂ ರೊಕ್ಕ ಇದ್ಬಿಟ್ರಿ, ಅಪ್ಪನ ದುಡ್ಡು ಬಿಡ್ರಿ, ಏನೇ ಬ್ಯಾಕ್ಗ್ರೌಂಡ್ ಭಾಳ ದೊಡ್ಡದೈತೆ ಅವ್ರದ್ದು. ಅವ್ರ ಕಡೆ ಎನರ್ಜಿ ಐತಿ. ದುಡ್ಡು ನೋಡೋಕೆ ಹೋಗ್ಬೇಡ್ರಿ, ಎನರ್ಜಿ ನೋಡ್ರಿ. ಎನರ್ಜಿ ಬಿಲ್ಡ್ ಮಾಡ್ಕೊಳ್ಳೋದು ಕಡೆ ನೋಡ್ರಿ, ಯೋಚನೆ ಮಾಡಿರಿ. ಇಲ್ಲಿಗೆ ಹೋಗ್ಬೇಕಾ, ಲೈಟ್ ಆನ್ ಮಾಡ್ಬೇಕಂತಂದ್ರೆ ಎನರ್ಜಿ. ಅದ ಸೇಮ್ ನಮ್ಮ ಜೊತೆನೂ ಆಗೋದು. ಅದಕ್ಕೆ ಯಾವುದೋ ಸ್ಕಿಲ್ ಕಲಿಬೇಕು ಅಂತ ಅಂದ್ಕೊಳ್ಳೆ, ಈ ಸ್ಕಿಲ್ಲಿಂತ್ರ ನನಗೆ ಎಷ್ಟು ದುಡ್ಡು ಬರ್ತೈತಿ ಅಂತ ನೋಡೋಕೆ ಹೋಗ್ಬೇಡ್ರಿ. ನೀವು ಎಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರಿ ಅಂತಂದ್ರೆ ಎಷ್ಟು ಎನರ್ಜಿ ಬರ್ತೈತೆ ಅಲ್ಲಿಂತ್ರ ಗೊತ್ತಾತ. ಹಿಂಗೆ ನೀವು ಯಾವಾಗ ನಿಮ್ಮ ಲೈಫ್ನಾಗ ಏನಾದರೂ ಕೆಲಸ ಮಾಡ್ತಿರ್ತೀರಿ, ನೀವೆಷ್ಟು ವ್ಯಾಲ್ಯೂ ಪ್ರೊವೈಡ್ ಮಾಡ್ತೀರಿ ಅಷ್ಟು ಎನರ್ಜಿ ಬರ್ತೈತಿ. ನಿಮ್ದು ಎಷ್ಟು ಎನರ್ಜಿ ಹೋಗ್ತಿರ್ತೈತಿ ಅಷ್ಟೇ ಎನರ್ಜಿ ಬರ್ತಿರ್ತೈತಿ. ಜಾಸ್ತಿ ದುಡ್ಡು ಬರ್ಬೇಕಂತಂದ್ರೆ
ಏನು ಮಾಡ್ಬೇಕು? ಜಾಸ್ತಿ ಎನರ್ಜಿ ಕೊಡ್ಬೇಕು, ಜಾಸ್ತಿ ವ್ಯಾಲ್ಯೂ ಪ್ರೊವೈಡ್ ಮಾಡ್ಬೇಕು, ಅಷ್ಟೇ ಜಾಸ್ತಿ ಎನರ್ಜಿ ಬರ್ತೈತಿ. ಅಕ್ಯುಮುಲೇಟ್ ಆಗಕ್ಕೆ ಅದಕ್ಕೆ ಸಪ್ರೇಟ್ ಹೇಳ್ತೀನಿ. ನೀವು ಯಾವಾಗ ಸ್ಕಿಲ್ಸ್ ಎಷ್ಟು ದುಡ್ಡು ಕೊಡ್ತಾವೆ, ವಾಟ್ ಸ್ಕಿಲ್ಸ್ ಪೇಸ್ ದ ಮೋಸ್ಟ್, ಈಗ ನಾನು GTM ಇಂಜಿನಿಯರಿಂಗ್ ಟೆಲಿಗ್ರಾಮ್ ಮಾರ್ಕೆಟಿಂಗ್ ಅಂತ ಅಂದ್ಕೂಳೆ 1 ಲಕ್ಷ 5 ಲಕ್ಷ ಅಂದ್ಕೂಳೆ ದೊಡ್ಡ ನಂಬರ್ ಅನ್ನಿಸ್ತಾ. ಏನು ಯಾವುದಕ್ಕೆ ಮೋಸ್ಟ್ ಆಫ್ ದ ಪೀಪಲ್ ಅದಕ್ಕೆ ನಂಗೆ ಕ್ವಶನ್ ಕೇಳ್ತಾರೆ. ನಾವು ಮೊನ್ನೆ ಅದಕ್ಕೆ ಕಾಮಿಡಿ ಒಂದು ರೀಲ್ ಮಾಡಿ ಹಾಕಿದ್ವಿ, ರೊಕ್ಕ ಹೆಂಗೆ ಮಾಡ್ಬೇಕು, ಏನು ಕಲ್ತ್ರೆ ಎಷ್ಟು ರೊಕ್ಕ ಬರ್ತೈತಿ, ಇಂಥ ಕ್ವಶನ್ ಬರ್ತವೆ. ಡಮ್ ಅಂದರೆ ಡಮ್ಮಸ್ಟ್ ಕ್ವಶನ್ ನನಗೆ. ಸೊ ನಾವು ಯಾವ ಸ್ಕಿಲ್ ಕಲ್ತ್ರೆ ಎಷ್ಟು ರೊಕ್ಕ ಬರ್ತೈತೆ ಅನ್ನೋಕ್ಕಿಂತ ನಾವು ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ, ಈಗ ಹೆಂಗೆ ಎಕ್ಸಾಂಪಲ್ ಕೊಟ್ಟೆ ಅಲ್ಲ, ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು, ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋದೈತೆ ನಾನು ಅಷ್ಟು ರೊಕ್ಕ ಕೊಡತ್ತೀನಿ. ಅದ್ರದ್ದು ಸ್ಕಿಲ್ ಐತಿ, ಆ ಸ್ಕಿಲ್ಗೆ ನಾನು ದುಡ್ಡು ಕೊಡತ್ತೀನಿ. ನಾನು ಎಂಥ ದೊಡ್ಡ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ಎಷ್ಟು ಜಾಸ್ತಿ ದುಡ್ಡು ಬರ್ತೈತಿ ಅದನ್ನು ನೋಡಿದ್ವಿ ಅಂತಂದ್ರೆ ನಮ್ಗೆ ದುಡ್ಡು ಹಂಗೆ ಬರ್ತೈತಿ. ಕಾರ್ಪೆಂಟರ್ ಏನು ಮಾಡ್ತಾನೆ, ಹೊಸ ಟೂಲ್ಸ್ ತೊಗೊತಾನೆ, ಆ ಟೂಲ್ಸ್ನ ಹೆಂಗೆ ಯೂಸ್ ಮಾಡ್ಬೇಕಂತ ಕಲಿತಾನೆ. ಈ ಟೂಲ್ಸ್ ಇಂತ್ರ ಈ ಕರ್ವ್ ಹೆಂಗೆ ಮಾಡ್ಬೇಕು, ಅವ ನಾರ್ಮಲಿ ಕೆತ್ತಾತಿದ್ದ ಅಂತಂದ್ರೆ ಆ ಟೂಲ್ನ ಯೂಸ್ ಮಾಡ್ಕೊಂಡು ಹೆಂಗೆ ಕರ್ವ್ ಮಾಡ್ಬೇಕು ಎಲ್ಲ ನೋಡಿ ಕಲಿತಾನೆ. ಆ ರೊಕ್ಕ ಒಂದು ಟೇಬಲ್ ನಾನು ಕ್ರಿಯೇಟ್ ಮಾಡೋದ್ರಿಂದ ನಾ ಏನು ಎನರ್ಜಿ ಕ್ರಿಯೇಟ್ ಮಾಡ್ಕೊಂಡು ಆ ಎನರ್ಜಿ ಏನು ತೊಗೊಂಡೆ ನಾನು ಅದನ್ನು ಖರ್ಚು ಮಾಡಿದೆ ಅಂತಂದ್ರೆ ನೆಕ್ಸ್ಟ್ ಟೇಬಲ್ನು ಹಂಗೆ ಮಾಡ್ತೀನಿ. ಸೇಮ್ ಮನಿ ವರ್ಕ್ ಆಗೋದು. ನಾವೇನು ಮಾಡ್ತೀವಿ, ಫಸ್ಟಿಗೆ ಅಲ್ಲಿಂದ ರೊಕ್ಕ ಬರತೈತಿ, ಖರ್ಚು ಮಾಡೋದನ್ನು ಡೈರೆಕ್ಟ್ಲಿ ಖರ್ಚು ಮಾಡೋಂಗಿಲ್ಲ. ನಾವು ರೊಕ್ಕ ಬರೋಕ್ಕಿಂತ ಮುಂಚೆನೇ ಯೋಚನೆ ಮಾಡ್ತೀವಿ, ಇಷ್ಟಿಷ್ಟು ರೊಕ್ಕ ಬರ್ತೈತಿ ಇಲ್ಲ, ಈಗ 1 ಲಕ್ಷ ರೂಪಾಯಿ ಅಂತ ಅಂದಾರ ಇವ್ರು, ಈ ಸ್ಕಿಲ್ ಕಲ್ತ್ರೆ 1 ಲಕ್ಷ ರೂಪಾಯಿ ಅಂತ, ಚಲೋ ನಂದು EMI ನಡೀತು, ಮುಗೀತು, ನಂದು ಇಲ್ಲಿ ಕೆಲಸ ಮುಗೀತು. ನಾವು ಅದನ್ನು ಮಾಡಿನ ಹಿಂದೆ ಉಳ್ಕೊತೀವಿ. ನಾವು ನೆಕ್ಸ್ಟ್ ಏನು ಮಾಡಾಕತ್ತೀವಿ, ಯಾವ ಅಪಾರ್ಚುನಿಟೀಸ್ ಬರತ್ತೈತೆ ಅಂತ ನೋಡೋಂಗಿಲ್ಲ. ಅಲ್ಲಿ ಹೋಗೋಕ್ಕಿಂತ ಮುಂಚೆನ, ರೊಕ್ಕ ಕೊಡೋಕ್ಕಿಂತ ಮುಂಚೆನ 100 ರೂಪಾಯಿದು ರಿಜಿಸ್ಟ್ರೇಷನ್ ಫೀ ಇತ್ತಂತ 100 ರೂಪಾಯಿ ಕೊಡೋಣ, ಅಲ್ಲಿ ಏನು ಕಲಿಸ್ತಾರೆ ನೋಡೋಣ, 1000 ರೂಪಾಯಿ ದುಡಿಯೋಣ, 1000 ರೂಪಾಯಿ ಆಕೈತಿ. ಹಿಂಗೆ ಮಾಡಿ ಈ ಮೈಂಡ್ಸೆಟ್ನ ಗ್ರೋ ಮಾಡ್ಕೊಂಡು ನಾವು ಜಾಸ್ತಿ ಸ್ಕ್ಯಾಮ್ಸ್ ಒಳಗೆ ಸಿಕ್ಕಾಕೊಂತೀವಿ. ಕ್ವಿಕ್ ಮನಿ ಸ್ಕ್ಯಾಮ್ಸ್, ಜಲ್ದಿನ ನೀವು ರೊಕ್ಕ ಮಾಡ್ತೀರಿ ಬರ್ರಿ ಅಂತಂದು ಕಲಿಸ್ತೀವಿ ನಿಮಗೆ ಎಲ್ಲರಿಗೂ ಅಂತಂದು ಕರೀತಾರೆ, ದುಡ್ಡು ಕೊಡ್ತೀವಿ ಅಂತಂದು ದುಡ್ಡು ಇಸ್ಕೊಂತಾರೆ. ನೀವು ಕಲಿತೀರಿ, ಅವ್ರಿಂತ್ರ ಎಕ್ಸಿಕ್ಯೂಟ್ ಏನೂ ಮಾಡೋಂಗಿಲ್ಲ. ಇವೆಲ್ಲ ಬೇಸಿಕ್ ಲಾಜಿಕಲ್ ಥಿಂಗ್ಸ್. ವ್ಯಾಲ್ಯೂ ಕ್ರಿಯೇಟ್ ಮಾಡೋದು, ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ನಮ್ಮ ಕಡೆ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಕೆಪಾಸಿಟಿ ಐತಿ, ಎಷ್ಟು ಸ್ಕಿಲ್ ಐತೆ ಅಂತಂದು ಅರ್ಥ ಮಾಡ್ಕೊಳ್ಳೋದು, ದುಡ್ಡು ಹೆಂಗೆ ಮೂವ್ ಆಕೈತಿ, ಆ ಎನರ್ಜಿನ ಹೆಂಗೆ ಇಟ್ಕೋಬೇಕು, ಎನರ್ಜಿನ ಗೇಮ್ ಥರ ನೋಡ್ರಿ ಲೈಫ್ನ ಕಂಪ್ಲೀಟ್ಲಿ. ಒಂದು ಗೇಮ್ನಾಗ ಆಡೋಬೇಕಾರೆ ಏನು ಮಾಡ್ತೀವಿ ನಾವು, ಪಾಯಿಂಟ್ಸ್ ತೊಗೊತೀವಿ. ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾರೆ ಅಂತಂದ್ರೆ ಹೊಸ ಆರ್ಮರ್ಸ್ ಬೇಕಾಗಿರ್ತಾವೆ, ಹೊಸ ಸೂಟ್ ಬೇಕಾಗಿರ್ತೈತಿ. ಏನು ಮಾಡ್ತೀವಿ ಅವಾಗ, ಅವನ್ನೆಲ್ಲ ಕೊಡ್ತೀವಿ, ಪಾಯಿಂಟ್ಸ್ ಏನೇನು ಅವಾಗ ಡೈಮಂಡ್ಸ್ ಇರ್ತಾವೆ, ಏನಾದರೂ ಒಂದು ಪಾಯಿಂಟ್ಸ್ ಅವೆಲ್ಲ ಕೊಟ್ಟು ಅವ್ನು ಪರ್ಚೇಸ್ ಮಾಡ್ತೀವಿ. ಅವಾಗ ನೆಕ್ಸ್ಟ್ ಗೇಮ್ಗೆ ಹೋಗ್ತೀವಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ, ಅಲ್ಲಿ ಹೋಗಿ ಇನ್ನೂ ಬೆಟರ್ ಲೆವೆಲ್ನಾಗ ಆಡ್ತೀವಿ. ನಾ ಹಂಗೆ ಮಾಡೀನಿ, ನನ್ನ ಲೈಫ್ನ ನಾನು ಪ್ರಾಪರ್ ಗೇಮ್ ಥರ ನಾನು ನೋಡ್ತೀನಿ. ನಾನು ಇಲ್ಲಿಗೆ ಏನು ಮಾಡತ್ತೀನಿ, ಇಲ್ಲಿಂದ ಏನು ಬರ್ತೈತಿ ಇದನ್ನು ತೊಗೊತೀನಿ, ನಾನು ಇದನ್ನು ತೊಗೊಂಡು ಮನೆಗೆ ಹೋಗಿ ಕುಂದ್ರಂಗಿಲ್ಲ. ನೆಕ್ಸ್ಟ್ ಲೆವೆಲ್ಗೆ ಏನು ಬೇಕಾ, ನೆಕ್ಸ್ಟ್ ಇನ್ವೆಸ್ಟ್ ಮಾಡಿರಿ, ಹಾಕ್ರಿ, ಕಲೀರಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ರಿ. ಅಲ್ಲಿಂದ ಏನೇನು ಮಾಡಬೇಕು, 1 by 1 ಸ್ಟೆಪ್ ಇದನ್ನು ನೋಡ್ರಿ. ಈಗ ಪ್ರತಿ ಸಾರಿ ನಾವು ಇದನ್ನು ರಿಪೀಟೆಡ್ ಮಾಡ್ಕೊಂತ ಹೋದ್ರೆ ಇಟ್ ವಿಲ್ ಬಿ ಅ ವೇ ಆಫ್ ಲೈಫ್ ದಟ್ ವಿ ಲೀಡ್. ಅದನ್ನು ಬಿಟ್ಟು ನಾವೇನು ಮಾಡ್ಬಿಡ್ತೀವಿ, ಟ್ರೆಡಿಷ್ನಲ್ ಸ್ಟೆಬಿಲಿಟಿ, ಸೆಕ್ಯೂರ್ ಸ್ಟೆಬಿಲಿಟಿ ಮೇನ್ ಇಂಪಾರ್ಟೆಂಟ್ ಇನ್ ಲೈಫ್. ಪೇರೆಂಟ್ಸ್ನ ನೋಡ್ಕೊಳ್ಳೋದು, ಸುತ್ತಮುತ್ತ ಇದ್ದವ್ರು ನೋಡ್ಕೊಳ್ಳೋದು, ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಬಟ್ ಅದೇ ಲೈಫ್ ಅಲ್ಲ. ಒಂದು ಲೈಫ್ ಸಿಕ್ಕೈತಿ, ಆರಾಮಾಗಿ ಹೈಯೆಸ್ಟ್ ಪಾಯಿಂಟಿಗೆ ರೀಚ್ ಆಗೋದಕ್ಕೆ ನೋಡ್ಬೇಕು, ಟ್ರೈ ಮಾಡ್ಬೇಕು. ಈಗ ನಿಮ್ಮ ಕಡೆ ಟೆಕ್ನಿಕಲ್ ಸ್ಕಿಲ್ಸ್ ಇದ್ದರೆ ನೀವು ಟೆಕ್ನಿಕಲ್ ಹೋಗಿ ಯಾವುದಾದ್ರೂ ಒಂದು ಕೋಡಿಂಗ್ ಜಾಬ್ಗೆ ಹೋಗಿ ಸೇರ್ಕೊಂಡಿರ್ತೀರಿ. ನಿಮ್ಮ ಕಡೆ ಇದ್ರದ್ದು ಅಗ್ರಿಕಲ್ಚರಿನ ನಾಲೆಜ್ ಐತಿ, ನೀವು ಅದ್ರಿಗೆ ಹೋಗಿರಿ. ಹಂಗೆ ಡಿಜಿಟಲಿ ನೀವು ನಿಮ್ಮ ಕಡೆ ಯಾವ ಸ್ಕಿಲ್ ಇತ್ತು ಅಂತಂದರೆ, ನಿಮ್ಮ ಕಡೆ ಯಾವ ನಾಲೆಜ್ ಇತ್ತು ಅಂತಂದರೆ ನೀವು ಯಾವ ಕರಿಯರ್ ಪಾತ್ಸ್ನ ಹೋಗ್ಬೋದು. ಸೊ ಕರಿಯರ್ ಪಾತ್ಸ್ನ ನೋಡೋಕ್ಕಿಂತ ಮುಂಚೆ ಯಾವ ಸ್ಕಿಲ್ಸ್ ಅದಾವೆ ಡಿಜಿಟಲಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಡಿಜಿಟಲಿ ಆರ್ ಇಂಟರ್ನೆಟ್ ಒಳಗೆ ನಿಮಗೆ ಬೇಕಾಗಿರೋ ದೇರ್ ಆರ್ ಓನ್ಲಿ 5 types ಆಫ್ ಸ್ಕಿಲ್ಸ್. ದಿಸ್ ಈಸ್ ವೆರಿ ಕಾಮನ್, ಬೇಸಿಕ್, ಗ್ಲೋಬಲ್ ಇದು. ನಿಮಗೆ ಸ್ವಲ್ಪ ಇಂಗ್ಲೀಷ್ ಮಾತಾಡೋಕೆ ಬರ್ತಿತ್ತು ಅಂತಂದ್ರೂ ಇಲ್ಲಿರೋದು ಚಾನ್ಸ್ ಇಲ್ಲ. ಆರಾಮಾಗಿ ಹೊರಗಿಲ್ಲವ್ರ ಜೊತೆ ಈ 5 ಸ್ಕಿಲ್ನಾಗ ಯಾವಾರ ಒಂದು ಸ್ಕಿಲ್ ಇತ್ತು ಅಂತಂದ್ರೆ ಆರಾಮಾಗಿ ಹೋಗ್ತೀವಿ. ಲೆಟ್ಸ್ ಸಿ ವಾಟ್ ಆರ್ ದೋಸ್. ಕ್ರಿಯೇಟಿವ್ ಸ್ಕಿಲ್, ಟೈಪ್ಸ್ ಆಫ್ ಸ್ಕಿಲ್ ಇದೆ, ಯಾವ ಸ್ಕಿಲ್ ಅಂತ ಹೇಳತ್ತಿಲ್ಲ ನಾ. ಕ್ರಿಯೇಟಿವ್ ಸ್ಕಿಲ್, ಬಿಸ್ನೆಸ್ ಸ್ಕಿಲ್, ಟೆಕ್ನಿಕಲ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಆಪ್ರೇಷನಲ್ ಸ್ಕಿಲ್ಸ್. ಈಗ ನಿಮ್ಗೆ ರಿಯಲೈಸೇಷನ್ ಆಗಕ್ಕೆ ಸ್ಟಾರ್ಟ್ ಆಕೈತಿ. ನಾ ಈಗ ಒಂದೊಂದು ಹೇಳಿದಾಗ ನೀವೇನಾದರೂ ಕಂಪ್ನೀಸ್ ಒಳಗೆ ಕೆಲಸ ಮಾಡತ್ತಿದ್ರಿ ಅಂತಂದ್ರೆ ನಿಮ್ಗೆ ರಿಯಲೈಸೇಷನ್ ಆಗಕ್ಕೆ ಸ್ಟಾರ್ಟ್ ಆಕೈತಿ ದಟ್ ನಾ ಯಾವ್ದ್ರ ಒಳಗೆ ಅದೀನಿ, ನನಗೆ ಏನು ಮಾಡ್ಸಾತಾರ ನಮ್ಮ ಕಂಪ್ನಿದವ್ರ, ನಾ ಯಾವ ಫೀಲ್ಡ್ನಾಗ ಅದೀನಿ ಅಂತ ನಿಮ್ಗೆ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಕೈತಿ. ಅಥವಾ ನೀವು ಏನಾದರೂ ಮಾಡ್ಬೇಕಂತಿದ್ರಿ ಅಂತಂದ್ರೆ ಬರ್ಕೊಂಡು ಕೂಡ ಹೇಳ್ರಿ.
ಸಾರಿ. ಡನ್. ಇಂಟರ್ನೆಟ್ ಒಳಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು, ವ್ಯಾಲ್ಯೂ ಕ್ರಿಯೇಟ್ ಮಾಡ್ಬೇಕು, ಕ್ರಿಯೇಟ್ ಮಾಡೋದಕ್ಕೆ ಸ್ಕಿಲ್ಸ್ ಬೇಕು. ದಿಸ್ ಈಸ್ ಕಾಮನ್. ಈ ಸ್ಕಿಲ್ಸ್ ಯಾವ ಥರ ಸ್ಕಿಲ್ಸ್ ಬೇಕು? ಎಲ್ಲರೂ ನೀವೀಗ ಎ ಐ ಎ ಐ ಎ ಐ ಎ ಐ ಎ ಐ ಕಲಿಬೇಕು ರೀ, ನಾ ಎ ಐ ಕಲಿಬೇಕು, ಎಲ್ಲಿ ಕಲಿಬೇಕು, ಎದಕ್ಕೆ ಕಲಿಬೇಕು? ಅದು ಗೊತ್ತೇ ಇಲ್ಲ ಜನಕ್ಕೆ, ಹೌದಾ? ಟೆಕ್ನಿಕಲ್ಸ್ ನಾನು ಕೋಡಿಂಗ್ ಮಾಡ್ತಾನೆ ರೀ ಅವ ಭಾರಿ ಇದೈತಿ. ಅವೆಲ್ಲ ಯಾವ ಟೈಪ್ಸ್ ಆಫ್ ಸ್ಕಿಲ್ಸ್ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಕನ್ಫ್ಯೂಸ್ಡ್ ಅದೀವಿ. ಇವ ಏನು ಮಾಡತ್ತಾನಪ್ಪ, ನಾ ಹಿಂದದೀನಿ, ನಾನು ಮುಂದೆ ಹೋಗ್ಬೇಕಲ್ಲ, ಆಗಾತಿಲ್ಲ. ಪ್ರಾಬ್ಲಮ್ ಅದ, ಬಿಕಾಸ್ ವಿ ಡೋಂಟ್ ನೋ ವಾಟ್ ಟೈಪ್ ಆಫ್ ಸ್ಕಿಲ್ಸ್ ಪೀಪಲ್ ನೀಡ್ ಆ್ಯಂಡ್ ವಾಟ್ ಟೈಪ್ ಆಫ್ ಸ್ಕಿಲ್ಸ್ ಡು ಐ ಹ್ಯಾವ್, ಆರ್ ನನಗೆ ಯಾವ್ದ್ರಾಗ ಇಂಟ್ರೆಸ್ಟ್ ಐತೆ ಅಂತ. ನೋಡ್ರಿ, ಇರೋದು ಸ್ಕಿಲ್ಸ್ ಟೈಪ್ಸ್ ಬರೀ ಇದೆ: ಕ್ರಿಯೇಟಿವ್ ಸ್ಕಿಲ್ಸ್, ಬಿಸ್ನೆಸ್ ಸ್ಕಿಲ್ಸ್, ಟೆಕ್ನಿಕಲ್ ಸ್ಕಿಲ್ಸ್, ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಆಪ್ರೇಷನಲ್ ಸ್ಕಿಲ್. ಇದ್ರ ಒಳಗೆ ಇಷ್ಟೆಲ್ಲ ಟೈಪ್ಸ್ ಇರ್ತಾವೆ. ಒಂದೊಂದು ನಾನೀಗ ಒಂದೊಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊರಿ ಆ್ಯಂಡ್ ರಿಯಲೈಸ್ ಮಾಡ್ಕೊರಿ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇತ್ತು ಮೊದಲು, ಈಗೂ ಯಾವ್ದು ಇಂಟ್ರೆಸ್ಟ್ ಐತಿ, ಅಥವಾ ನೀವು ಈಗ ಮಾಡತ್ತಿರೋ ಕೆಲಸದ ಜಾಬ್ ಒಳಗೆ ಯಾವ ರೋಲ್ನಾಗ ನೀವು ಬೀಳಾತೀರಿ, ನೀವು ಎದ್ರಾಗ ಇಂಟ್ರೆಸ್ಟ್ ಐತಿ ಅಂತಂದಿದ್ದನ್ನು ನೀವು ಸೆಲ್ಫ್ ಅವೇರ್ ಇರಬೇಕು. ಸೊ ಲಕ್ಷ ಕೊಡ್ರಿ ಇದನ್ನು. ನಾರ್ಮಲಿ ಹಂಗೆ ಕುಂದ್ರಾಕ್ ಹೋಗ್ಬೇಡ್ರಿ, ಲಕ್ಷ ಕೊಡ್ರಿ. ಹಿಂಗೆ ನಾ ಏನು ಅನ್ನತ್ತೀನಿ, ಕ್ರಿಯೇಟಿವ್ ಸ್ಕಿಲ್ಸ್ ಅಂತಂದ್ರೆ ಎನಿಥಿಂಗ್ ದಟ್ ಯು ವಿಲ್ ಕ್ರಿಯೇಟ್. ಈಗ ನಾವೇನು ಮಾಡ್ತೀವಿ, ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀವಿ, ದಟ್ ಈಸ್ ಕ್ರಿಯೇಟಿವ್ ಸ್ಕಿಲ್. ಎವ್ರಿಥಿಂಗ್. ಒಬ್ಬ ಮನುಷ್ಯ ಡ್ರಾ ಮಾಡ್ತಾನೆ, ದಟ್ ಈಸ್ ಕ್ರಿಯೇಟಿವ್ ಸ್ಕಿಲ್. ಡಿಜಿಟಲಿ ಸಮ್ಮನ್ ಹೂ ಕ್ರಿಯೇಟ್ಸ್ ವಿಡಿಯೋ ಎಡಿಟಿಂಗ್ ಮಾಡ್ತಾನೆ, ದಟ್ ಈಸ್ ಕ್ರಿಯೇಟಿವ್ ಸ್ಕಿಲ್. ಅವ್ನ ಕಡೆ ಕ್ರಿಯೇಟಿವಿಟಿ ಐತಿ, ಕ್ರಿಯೇಟಿವ್ ಮೈಂಡ್ ಸೆಟ್, ಕ್ರಿಯೇಟಿವ್ ಸ್ಕಿಲ್. ಗ್ರಾಫಿಕ್ ಡಿಸೈನಿಂಗ್, ಇಟ್ ಈಸ್ ಅ ಕ್ರಿಯೇಟಿವ್ ಸ್ಕಿಲ್. ಫೋಟೋಗ್ರಫಿ, ಫೋಟೋಸ್ ಕ್ಯಾಪ್ಚರ್ ಮಾಡ್ತಾರೆ, ವೀಡಿಯೋಸ್ ಮಾಡತ್ತಾರೆ, ವಿಡಿಯೋಗ್ರಫಿ, ಕ್ರಿಯೇಟಿವ್ ಸ್ಕಿಲ್. ಕಾಂಟೆಂಟ್ ಕ್ರಿಯೇಷನ್, ನಾವು ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀವಿ, ಕ್ರಿಯೇಟಿವ್ ಸ್ಕಿಲ್, ದಟ್ಸ್ ಅ ಕ್ರಿಯೇಟಿವ್ ಸ್ಕಿಲ್. ಆ್ಯನಿಮೇಷನ್, ಕ್ರಿಯೇಟಿವ್ ಸ್ಕಿಲ್. ಎವ್ರಿಥಿಂಗ್ ಡನ್ ಕ್ರಿಯೇಟಿವ್ಲಿ. ಈ ಗ್ಲಾಸ್ ಇದ ಡಿಸೈನ್ನಾಗ ಮಾಡ್ಬೇಕಂತೈತಿ ಆಫ್ಲೈನ್ ಒಳಗೆ, ಇದು ಕ್ರಿಯೇಟಿವಿಟಿ ಒಂದು ಮನುಷ್ಯಂದು, ಹೌದಾ? ನೋಡ್ರಿ, ಇಲ್ಲಿ ಗ್ರಿಪ್ ಕೊಟ್ಟಾನ, ಇದೊಂದು ಕ್ರಿಯೇಟಿವಿಟಿ. ಹಿಂಗೆ ಕುಡಿಬೇಕಂತಂದು ಕರೆಕ್ಟಾಗಿ ಮಾಡಿಟ್ಟ, ನಾವು ಇಷ್ಟ ಕಂಫರ್ಟೇಬಲ್ ಆಗಿರ್ಬೇಕಂತ, ಇದೊಂದು ಕ್ರಿಯೇಟಿವಿಟಿ. ಹಂಗೆ ಕ್ರಿಯೇಟಿವ್ ಸ್ಕಿಲ್ಸ್ ಇದು. ಎವ್ರಿಥಿಂಗ್ ಯು ವಿಲ್ ಸಿ ಕ್ರಿಯೇಟಿವ್. ಯಾರ್ಯಾರು ಮಾಡಿರ್ತಾರೆ, ಮೂವೀಸ್ ಮಾಡ್ತಾರೆ, ಹೀರೋಸ್ ಆ್ಯಕ್ಟ್ ಮಾಡ್ತಾರೆ, ಕ್ರಿಯೇಟಿವ್ ಸ್ಕಿಲ್. ಮೂವೀಸ್ನ ಸೌಂಡ್ ಎಫೆಕ್ಟ್ಸ್, ವಿಜುವಲ್ ಎಫೆಕ್ಟ್ಸ್, ಆಮೇಲೆ ಸ್ಕ್ರಿಪ್ಟ್ ರೈಟಿಂಗ್, ಕ್ರಿಯೇಟಿವ್ ಸ್ಕಿಲ್. ಎವ್ರಿಥಿಂಗ್, ಆಲ್ ದೀಸ್ ಆರ್ ಕ್ರಿಯೇಟಿವ್ ಸ್ಕಿಲ್. ಈಗ ನಮ್ಮ ಪ್ರಾಬ್ಲಮ್ ಏನಿರ್ತೈತೆ ಹೇಳ್ರಿ, ಯಾರೋ ಒಬ್ಬ ಅದನ್ನು ಮಾಡತ್ತಾನ, ಅವ ಜಾಸ್ತಿ ದುಡ್ಡು ಮಾಡತ್ತಾನ ಅಂತಂದು ಹೋಗಿ ನಾವು ಕ್ರಿಯೇಟಿವ್ ಮೈಂಡ್ ಸೆಟ್ ಇರಂಗಿಲ್ಲ, ನಮ್ಮ ಕಡೆ ಕ್ರಿಯೇಟಿವಿಟಿನೇ ಇರಂಗಿಲ್ಲ, ನಾ ಅದ್ರಾಗ ಹೋಗಿ ಬಿದ್ದುಬಿಡ್ತೀನಿ, ಒಂದು ವರ್ಷ ಅಲ್ಲೇ ಟೈಮ್ ವೇಸ್ಟ್ ಆಗಂಗಿಲ್ಲ, ಅಷ್ಟು ಮೈಂಡ್ ಸೆಟ್ ಇರಂಗಿಲ್ಲ. ದಿಸ್ ಈಸ್ ಒನ್ ಟೈಪ್ ಆಫ್ ಕ್ರಿಯೇಟಿವ್ ಸ್ಕಿಲ್. ಅನದರ್ ಸ್ಕಿಲ್, ಬಿಸ್ನೆಸ್ ಸ್ಕಿಲ್ಸ್. ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ, ಎಷ್ಟು ಜನಕ್ಕೆ ನಿಮಗೆ ಇಂಟರ್ನೆಟ್ ಒಳಗೆ ನೋಡಿ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಅನ್ಸೈತಿ? ಕೈ ಎತ್ರಿ, ಮೇಲೆ ಎತ್ರಿ. ನಾನು ಹಂಗೆ ಸ್ಟಾರ್ಟ್ ಮಾಡಿದ್ದೆ, ನಿಮ್ಗೆ ಅನ್ಸಿಲ್ಲಲ್ಲ? ನಿಮ್ಗಿಬ್ರಿಗೂ ಇವ್ರೊಬ್ಬರ ನೋಡ್ರಿ ಕರೆಕ್ಟ್ ಫೋಕಸ್ಡ್ ಇರೋರು. ಸೊ ನಾವು ಬಿಸ್ನೆಸ್ ನಾ ಏನು ಪಾಯಿಂಟ್ ಅನ್ನತ್ತೀನಿ, ಇಂಟರ್ನೆಟ್ನಾಗ ನೋಡ್ತೀವಿ ಬಿಸ್ನೆಸ್ ಮಾಡತ್ತ ನೀವು, ನಾನು ಬಿಸ್ನೆಸ್ ಮಾಡ್ತೀನಿ, ಬಟ್ ಆ್ಯಕ್ಚುಲಿ ಆಮ್ ಐ ವ್ಯಾಲಿಡ್ ಟು ಡೂ ದ್ಯಾಟ್? ನಾನು ಯಾವಾಗ ಚಾಯ್ ವಿಲ್ಲ ನಮ್ಮದು ಇದನ್ನು ಸ್ಟಾರ್ಟ್ ಮಾಡಿದೆ, ಕೆಫೆ ಸ್ಟಾರ್ಟ್ ಮಾಡಿದೆ, ನಾನು ಯಾರೋ MBA ಚಾಯ್ವಲ್ಲ, ನಂಗೆ ಅವ್ನು ಬ್ಯಾಕ್ಗ್ರೌಂಡಾಗ ಗೊತ್ತಿದ್ದಿದ್ದಿಲ್ಲ. ಚಾ ಮಾರಿ ಇಷ್ಟೆಲ್ಲ ವೈರಲ್ ಆಗತ್ತಾನ ನೋಡಿವ ಅಂತಂದು ನಾವು ಹೋದ್ವಿ, ನಾಗ್ಪುರ್ಗೆ ಹೋದ್ವಿ. ಚಾಯ್ ವಿಲಾ ಅಂತಂದು ಒಂದು ಇದಿತ್ತು ಫ್ರಾಂಚೈಸಿ, ಹೋಗಿ 5 ಲಕ್ಷ ರೂಪಾಯಿ ಕೊಟ್ವಿ, ತೊಗೊಂಡ್ವಿ. ಫ್ರಾಂಚೈಸ್ ತೊಗೊಂಡು ಮಸ್ತ್ ಮಾಡಿದ್ವಿ, ಇಲ್ಲೇ ವಿದ್ಯಾನಗರ್ನಾಗ. ಈಗೇನು ಫ್ರೂಟ್ ಶಾಪ್ ಆಗೈತೆ, IBMR ಕಾಲೇಜ್ ಐತಲ್ಲ, ಅಲ್ಲೇ ಫ್ರೂಟ್ ಶಾಪ್ ಐತಿ. ಹೋಗಿ ಮಸ್ತ್ ಮಾಡಿದ್ವಿ. ನಮ್ಮ ಕಡೆ ಅದ್ರದ್ದು ಸ್ಕಿಲ್ಲೇ ಇದ್ದಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ ಇದ್ದಿದ್ದಿಲ್ಲ, ಅಷ್ಟು ಮಾಡೋಷ್ಟು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ. ಚಾ ಮಾಡೋಷ್ಟು ಇಂಟ್ರೆಸ್ಟ್ ಇದೆ, ಮ್ಯಾನೇಜ್ಮೆಂಟ್ ಮಾಡೋ ಸ್ಕಿಲ್ಸ್ ಇದ್ದಿದ್ದಿಲ್ಲ, ಇವೆಲ್ಲ ಇದ್ದಿದ್ದಿಲ್ಲ. ನಾವೇನು ಮಾಡಿದ್ವಿ, ಇನ್ಫ್ಲೂಯೆನ್ಸ್ ಆದ್ವಿ. ಹಿಂಗೆ ನಾವು ಮಾಡತ್ತೀವಿ, ಎಲ್ಲರೂ ಮಾಡತ್ತೀವಿ ಇದನ್ನು. ಯಾರೋ ಒಬ್ಬ ಮಾಡತ್ತಾನಂತಂದು ಅನ್ಕೊಂಡು ಬಿಸ್ನೆಸ್ ಮಾಡತ್ತಾನ, ಬಿಸ್ನೆಸ್ ಮಾಡೋ. ಫಸ್ಟ್ ಆ್ಯಕ್ಚುಲಿ ಬಿಸ್ನೆಸ್ ಸ್ಕಿಲ್ ಐತೋ ಇಲ್ಲೋ, ಅಥವಾ ನಂಗೆ ಅದ್ರಾಗ ಇಂಟ್ರೆಸ್ಟ್ ಐತೋ ಇಲ್ಲ ಅರ್ಥ ಮಾಡ್ಕೋ. ಬಿಸ್ನೆಸ್ ಸ್ಕಿಲ್ನಾಗ ಏನೈತಿ, ಸೇಲ್ಸ್. ನಿಮ್ಗೆ ಒಬ್ಬ ಮನುಷ್ಯಗೆ ಏನಾದರೂ ಒಂದು ಮಾರಕ್ಕೆ ಬರ್ತೈತೆ, ನಂಗೆ ಈ ಪಾಯಿಂಟ್ ಇದು ಸ್ಲೈಡ್ ಚೇಂಜರ್ ಹೋಗಿ ಒಬ್ಬಗೆ ಮಾರಾತೀನಂತ, ಅದ ದೊಡ್ಡ ಸ್ಕಿಲ್. ನಮ್ಗೆ ಅದನ್ನ ಹೆಂಗೆ ಮಾಡ್ಬಿಟ್ಟಾರೆ ಇಂಡಿಯನ್ ಮೈಂಡ್ ಸೆಟ್, ಸೇಲ್ಸ್ ಮಾಡ್ತಾನ್ರಿ ಅವ, ಮನಿಗೆ ಹೋಗ್ತಾನ್ರಿ, ಬುಕ್ ತೊಗೊಂಡು ಬರ್ತಾರಲ್ಲ ಹಂಗೆ ಮನಿಗೆ ಹೋಗ್ತಾನೆ ಸೇಲ್ಸ್ ಮಾಡ್ತಾನೆ ನೋಡ್ರಿ. ಸೇಲ್ಸ್, ಮಾರ್ಕೆಟಿಂಗ್. ನಿಮ್ಗೆ ಗೊತ್ತಿಲ್ಲ, ದುಬೈ ಒಳಗೆ ಸೇಲ್ಸ್ ಕಲ್ಸೋದಕ್ಕೆ, ಜನರಿಗೆ ಕಲಿಯೋದಕ್ಕೆ 5-5 ಲಕ್ಷ 10 ಲಕ್ಷ ಹಿಂಗೆ ಕೊಡ್ತಾರೆ. ಇವೆಲ್ಲ ನನಗೆ ಏನೈತಲ್ಲ ನೋಟ್ ಡೌನ್ ಮಾಡ್ಕೊರಿ, ಬೇಕಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ನಂದು ನೆಟ್ವರ್ಕ್ನಾಗ ಅದಾರ ದುಬೈನಾಗ. ಸ್ಕೂಲ್ಗಳು ನಡೀತಾವೆ ಬರೀ ಸೇಲ್ಸ್ ಕಲ್ಸೋಕೆ, ಆನ್ಲೈನ್ ಸ್ಕೂಲ್ಗಳು ನಡೆಯತ್ತವ ಸೇಲ್ಸ್ ಕಲ್ಸಕ್ಕೆ. ನಾವು
ಬುಕ್ ಮಾರೋಣ್ರಿ, ಮನೆಗೆ ಹೋಗ್ಕಣ್ರಿ ಅನ್ಕೊಂಡು ಸುಮ್ಮದಿ. ಮಾರ್ಕೆಟಿಂಗ್ ಏನಾದರೂ ಮಾಡ್ರಿ, ಮಾರ್ಕೆಟಿಂಗ್ ಜಾಬ್ಗೆ ಹೋಗಕ್ಕೆ ಹೋಗ್ಬೇಡ್ರಿ. ಬರೀ ಅಲ್ಲಿ ಕಳಿಸ್ತಾರೆ, ಸ್ಟಾಲ್ ಹಚ್ಚಿಸ್ತಾರೆ, ಇದೇ ಮಾಡ್ತಾರೆ. ಅಲ್ಲ, ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ಡಿಸೈನಿಂಗ್, ಅವನು ಮಾರ್ಕೆಟಿಂಗ್. ಇದು ಕಾಪಿ ರೈಟಿಂಗ್ನಾಗ ಏನು ಮಾಡ್ತಾನೆ ಒಬ್ಬ ಮನುಷ್ಯ? ಈಗ ಒಂದು ಫೋನ್ ಐತಿ, ಇದು ನಂದು. ಈ ಫೋನ್ನ ನಾನು ಸೆಲ್ ಮಾಡ್ಬೇಕೈತಿ. ಆ ಫೋನ್ನ ಸೆಲ್ ಮಾಡೋದಕ್ಕೆ ಏನೇನು ಸ್ಪೆಸಿಫಿಕೇಶನ್ ಇರ್ತೈತಲ್ಲ, ಟೆಕ್ಸ್ಟ್ ಒಳಗೆ ಹಾಕ್ಬೇಕಿರ್ತೈತೆ ಅದನ್ನು. ಇನ್ ವರ್ಡ್ಸ್ ರಿಟರ್ನ್ ಒಳಗೆ ಬರೆದು ಕೊಡ್ಬೇಕಿರ್ತೈತಿ. ಅದನ್ನ ಏನು ಬೆಟರ್ ಮಾಡತ್ತಾನೆ? ಕಾಪಿ ರೈಟರ್ ಮಾಡತ್ತಾನ ಅದನ್ನು. ಇದು ನಿಮ್ಗೆ ಯಾರು ಗೊತ್ತೇ ಇಲ್ಲ. ಗೊತ್ತೈತೆ ನಿಮ್ಗೆ? ಯಾರು ಸುತ್ತಮುತ್ತ ಇದ್ದವ್ರು ಯಾರು ಕಾಪಿ ರೈಟಿಂಗ್ ಮಾಡತ್ತಾರ? ನಿಮ್ಮ ಬ್ಲಾಗ್ ಆರ್ಟಿಕಲ್ಸ್ ಬರೀತಾರೆ ನೋಡ್ರಿ ಅವರು. ಬ್ರ್ಯಾಂಡಿಂಗ್, ಈಗ ಇದು ದೇಶಪಾಂಡೆ ಸ್ಟಾರ್ಟಪ್ಸ್ ನೀವು ಹೆಂಗೆ ಕೇಳ್ಕೊಂಡಿರಿ? ಇದ್ರದ್ದೊಂದು ಬ್ರ್ಯಾಂಡ್ ಐತಿ, ಅದನ್ನು ಅವ್ರದ್ದೊಂದು ಬ್ರ್ಯಾಂಡಿಂಗ್ ಮಾಡ್ರಿ. ಹಂಗೆ ಆನ್ಲೈನ್ನಾಗೂ ಬ್ರ್ಯಾಂಡಿಂಗ್ ಮಾಡ್ಬೋದು. ನಂದು ಇನ್ಸ್ಟಾಗ್ರಾಮ್ ಪೇಜ್ ತೆಗೀರಿ, ಫುಲ್ ಒಂದೇ ಫಾರ್ಮ್ಯಾಟ್ ಐತಿ. ಎದಕ್ಕೆ? ಒಂದು ಬ್ರ್ಯಾಂಡಿಂಗ್ ಐತಿ. ಒಂದೇ ಟೈಪ್ ಟೆಕ್ಸ್ಟ್ ಯೂಸ್ ಮಾಡ್ತಾರೆ ನಮ್ಮ ಎಡಿಟರ್ಸ್. ಇದಕ್ಕೆ ಒಂದು ಬ್ರ್ಯಾಂಡಿಂಗ್ ಐತಿ. ಕ್ಲೈಂಟ್ ಅಕ್ವಸಿಷನ್, ಇದ್ರ ಬಗ್ಗೆ ಯಾರು ಕೇಳಿರಂಗೇ ಇಲ್ಲ ನೀವು. ಇವೆಲ್ಲ ಮತ್ತು ಇವೇನೇನು ಅದಾವಲ್ಲ, ಇವು ಸ್ಕಿಲ್ಸ್. ಇವು ಬರೇ ನಾನು ಇದನ್ನು ಕರಿಯರ್ ಪಾತ್ಸ್ ಅನ್ನತ್ತಿಲ್ಲ. ದೀಸ್ ಆರ್ ಆಲ್ ಸ್ಕಿಲ್ಸ್, ಓನ್ಲಿ ಸ್ಕಿಲ್ಸ್. ಓಕೆ, ಕ್ಲೈಂಟ್ ಅಕ್ವಸಿಷನ್ ಅಂದ್ರೆ ಏನು? ಈಗ ನನ್ನ ಕಡೆ ಒಂದು ಸಾಫ್ಟ್ವೇರ್ ಐತಿ. ಈ ಸಾಫ್ಟ್ವೇರ್ನ ನಾನು ರೆಡಿ ಮಾಡೀನಿ, ಬಟ್ ನಂಗೆ ಸೆಲ್ ಮಾಡೋಕ್ಕೆ ಬರೋಂಗಿಲ್ಲ. ಬಿಕಾಸ್ ನನ್ನ ಕಡೆ ಸೇಲ್ಸ್ ಸ್ಕಿಲ್ ಇಲ್ಲ. ಅವಾಗ ನಾನು ಏನು ಮಾಡ್ತೀನಿ? ಯಾರಿಗಾರ ಒಬ್ಬಂಗೆ ಸೇಲ್ಸ್ ಮಾಡೋಂಗೆ ಕೊಡೋಕೆ ಬರೋಂಗಿಲ್ಲ. ಇದು ಯಾಕಂದ್ರೆ ಇದೊಂದು ಸಾಫ್ಟ್ವೇರ್ ಐತಿ. ಹೋಗಿ ಅವ ಮಾರಕ್ಕೆ ಬರೋಂಗಿಲ್ಲ. ಎಲ್ಲರಿಗೂ ಹೋಗಿ ತಗೋರಿ ಅಂತಂದು ಮಾಡೋಂಗಿಲ್ಲ. ಅವ ಏನು ಮಾಡ್ತಾನೆ? ಕ್ಲೈಂಟ್ ಅಕ್ವಸಿಷನ್ ಕಲಿತಾನೆ. ಕ್ಲೈಂಟ್ ಅಕ್ವಸಿಷನ್ ಅಂದ್ರೆ ಇದೊಂದು ಕ್ಲೈಂಟ್, ನೀನೊಬ್ಬ ಮನುಷ್ಯ, ನನ್ನ ಪ್ರಾಸ್ಪೆಕ್ಟ್ ಅನ್ನೋಕೇನು ಒಬ್ಬ ಮನುಷ್ಯ ಅದಾನ. ಇವಂಗೆ ಇದ್ರದ್ದು ರಿಕ್ವೈರ್ಮೆಂಟ್ ಐತಿ. ಈ ಸಾಫ್ಟ್ವೇರಿಂದ ರಿಕ್ವೈರ್ಮೆಂಟ್ ಐತಿ. ಆ ರಿಕ್ವೈರ್ಮೆಂಟ್ನ ನಾನು ಫಿಗರ್ ಔಟ್ ಮಾಡಿ ಅವ್ಗೆ ಹೋಗಿ ರೀಚ್ ಔಟ್ ಆಗಿ, ನಿನಗಿದು ಸಾಫ್ಟ್ವೇರ್ ಬೇಕಿಲ್ಲ, ನನ್ನ ಕಡೆ ಐತಿ, ತಗೋ. ಅದನ್ನೇನು ಮಾಡ್ತಾನಲ್ಲ, ಅದು ಒಂದು ಸ್ಕಿಲ್, ಮೋಸ್ಟ್ ವ್ಯಾಲ್ಯೂಯೇಬಲ್ ಸ್ಕಿಲ್. ಈ ಸ್ಕಿಲ್ಸ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಸ್ಕಿಲ್ಸ್ನ ಕಲಿತೆ ಅಂತಂದ್ರೆ ನಾ ಎಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡತ್ತೀನಿ? ಈಗ ಗೊತ್ತಾತ, ಸೇಲ್ಸ್ ಇದ್ದಾವ ಸೇಲ್ಸ್ ಮಾಡತ್ತಾನ, ಮಾರ್ಕೆಟಿಂಗ್ ಇದ್ದಾವ ಕಂಪ್ನಿ ಬಗ್ಗೆ ಮಾರ್ಕೆಟಿಂಗ್ ಮಾಡತ್ತಾನ, ಆನ್ಲೈನ್ ಒಳಗೆ ಕಾಪಿ ರೈಟಿಂಗ್ ಬರೆಯಾಕತ್ತಾನ, ಬ್ಲಾಗ್ಸ್ ಬರೆಯತ್ತಾನ, ಕಂಪ್ನಿ ಬಗ್ಗೆ ಆರ್ಟಿಕಲ್ಸ್ ಬರೆಯಾಕತ್ತಾನ. ಬ್ರ್ಯಾಂಡಿಂಗ್ ಮಾಡೋ ಕಂಪ್ನಿಗೆ ಚಲೋ ತೋರ್ಸಾತಾನ, ಕಾಂಟೆಂಟ್ ಒಳಗಾಗಲಿ ಎಲ್ಲದ್ರೊಳಗೆ, ಆನ್ಲೈನ್ ಒಳಗೆ, ಡಿಜಿಟಲಿ. ಕ್ಲೈಂಟ್ ಅಕ್ವಸಿಷನ್, ಕ್ಲೈಂಟ್ಸ್ ತೊಗೊಂಬರತ್ತಾನ, ಕಂಪ್ನಿಗೆ ಕಸ್ಟಮರ್ಸ್ನ ತೊಗೊಂಬರತ್ತಾನ, ರಿಟೈನರ್ ಕಸ್ಟಮರ್ಸ್. ಅವ್ನಿಂತ ದುಡ್ಡು ಬರತೈತಿ. ಇಷ್ಟರೊಳಗೆ ಇವನು ಜಾಸ್ತಿ ದುಡ್ಡು ಮಾಡ್ತಿರ್ತಾನೆ. ಕಮಿಷನ್ ಬೇಸಿಸ್ ಮ್ಯಾಗ ಇರ್ತೈತಿ ಇವೆಲ್ಲ. ಫಾರಿನ್ ಒಳಗೆ ಎಷ್ಟೇ ಐತಿ ದುಡ್ಡು ನಂಬರ್ ಹೇಳಿದೆ ಅಂದ್ರೆ ಮತ್ತೆ ನೆಕ್ಸ್ಟ್ ನೀವು ಅದನ್ನು ಕಲಿಯಕ್ಕೆ ಹೋಗ್ತೀರಿ. ಬೇಡ. ಟೆಕ್ನಿಕಲ್ ಸ್ಕಿಲ್ಸ್ನಾಗ ಏನು ಬರ್ತೈತಿ? ಕೋಡಿಂಗ್, ಆಟೋಮೇಷನ್, ಆಗಲ್ಲ ಹೇಳಿದೆಲ್ಲ, ಎಲ್ಲ ಆಟೋಮೇಷನ್ ಮಾಡೋದು. AI, ಸೈಬರ್ ಸೆಕ್ಯೂರಿಟಿ, ಡಾಟಾ ಅನಾಲಿಸಿಸ್, ಡಾಟಾನ ರೀಡ್ ಮಾಡೋದು, ಡಾಟಾ ಇಂತ್ರ ನಮ್ಗೆ ನೆಕ್ಸ್ಟ್ ಏನು ಆಕೈತಿ ಅಂತ ಪ್ರೆಡಿಕ್ಟ್ ಮಾಡೋದು, ಇವೆಲ್ಲ ಇರ್ತೈತಿ. ಇವೆಲ್ಲ ನಾವು ಅರ್ಥನ ಮಾಡ್ಕೊಳ್ಳೋಣ. ಅದನ್ನು ಯಾರೋ ಒಬ್ಬ ಮಾಡೋಬೇಕಾರೆ ನಾನು ಅದನ್ನು ಮಾಡಕ್ಕೆ ಹೋಗ್ತೀನಿ. ಬಟ್ ನಂಗೆ ಅದ್ರಾಗ ಇಂಟ್ರೆಸ್ಟೇ ಇಲ್ಲ ಅಂತಂದ್ರೂ ಅದ್ರ ಸುಮ್ಮ ಹೋಗ್ತಿರ್ತೀನಿ. ಯಾಕೆ ಹೇಳ? ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ನೆಕ್ಸ್ಟ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಪಬ್ಲಿಕ್ ಸ್ಪೀಕಿಂಗ್, ಟೀಚಿಂಗ್, ರೈಟಿಂಗ್, ನೆಟ್ವರ್ಕಿಂಗ್, ನೆಗೋಸಿಯೇಷನ್. ಪಬ್ಲಿಕ್ ಸ್ಪೀಕಿಂಗ್, ಈಗ ನಾ ಏನು ಮಾಡತ್ತೀನಿ? ಪಬ್ಲಿಕ್ ಸ್ಪೀಕಿಂಗ್. ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಇದು ಸ್ಕಿಲ್ ಬರ್ಬೇಕನ್ನೋದೇ ಇಲ್ಲ, ಹೌದಾ? ಈಗ ಎಲ್ಲರಿಗೂ ಈ ಸ್ಕಿಲ್ ಬರ್ಬೇಕಂತೈತಿ, ನೆಸೆಸಿಟಿ ಇಲ್ಲ. ನೀನು ಅಕಸ್ಮಾತ್ ಏನಂತಿ ಸೈಬರ್ ಸೆಕ್ಯೂರಿಟಿನಾಗ ಹಿಂಗೆ ಇಂಟ್ರೆಸ್ಟ್ ಇತ್ತಂತ ಅನ್ಕೋ, ನಿನಗೆ ಯಾಕೆ ಬರ್ಬೇಕಪ್ಪ ಪಬ್ಲಿಕ್ ಸ್ಪೀಕಿಂಗ್? ನೀಡಿಲ್ಲ. ಆದ್ರೆ ನಾವೇನು ಮಾಡ್ಕೊತೀವಿ? ಫೋಮೋ. ಯಾಕೆ ಹೇಳ? ನನಗೆ ಗೊತ್ತಿಲ್ಲ ಯಾವ ಡಿಫ್ರೆಂಟ್ ಟೈಪ್ಸ್ನಾಗ ನಾನು ಯಾವ ಕ್ಯಾಟಗರಿನಾಗ ನಾ ಈ ಕ್ಯಾಟಗರಿನಾಗ ಬೀಳ್ತೀನೋ, ಈ ಕ್ಯಾಟಗರಿನಾಗ ಬೀಳ್ತೀನೋ, ಈ ಕ್ಯಾಟಗರಿನಾಗ ಬೀಳ್ತೀನೋ, ಇವು ಎರಡು ಕ್ಯಾಟಗರಿನಾಗ ಬೀಳ್ತೀನೋ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ನಾವೇನು ಮಾಡ್ಕೊತೀವಿ? ಫೋಮೋ. ಹಿಂದುಳಿದೀವಿ. ಫೋಮೋ ಇತ್ತು ಅಂತಂದ್ರೆ ದುಡ್ಡು ಅಟೆಂಪ್ಟ್ಸ್ ಆಗಂಗಿಲ್ಲ. ಫೋಮೋ ಏನು ಮಾಡ್ತೈತಿ? ಒಬ್ಬ ಮನುಷ್ಯಾಗ ಕಾನ್ಫಿಡೆನ್ಸ್ ಕಡಿಮೆ ಮಾಡ್ತೈತಿ. ಕಾನ್ಫಿಡೆನ್ಸ್ ಕಡಿಮೆ ಮಾಡಿ ಏನು ಮಾಡ್ತೈತಿ? ಆ್ಯಕ್ಷನ್ ತೊಗೊಳಕ್ಕೆ ಬಿಡಂಗಿಲ್ಲ. ಆ್ಯಕ್ಷನ್ ತೊಗೊಂಡ್ರೆ ಅಪಾರ್ಚುನಿಟೀಸ್ ಇರ್ತಾವೆ, ಕಾಣ್ತಿರ್ತಾವೆ, ಆ್ಯಕ್ಷನ್ ತೊಗೋಬೇಕು. ಅವಾಗ ಡಿರೆಕ್ಷನ್ ಬರ್ತೈತಿ, ಅವಾಗ ಸ್ಕೇಲ್ ಆಗ್ತೀವಿ ಲೈಫ್ ಒಳಗೆ. ಅದನ್ನು ಮಾಡಂಗಿಲ್ಲ. ಮೇನ್ ಕೋರ್ ಪಾರ್ಟ್ ಫೋಮೋ ಬರೋಕ್ಕೆ ಮೇನ್ ರೀಸನ್ ನಾವು ಯಾವ ಕ್ಯಾಟಗರಿನಾಗ ಬೀಳ್ತೀವಿ, ನಮ್ಮ ಕಡೆ ಏನೈತಿ, ನಮ್ಮ ಸ್ಟ್ರೆಂತ್ಸ್ ಏನು, ನಮ್ಮದು ವೀಕ್ನೆಸ್ ಏನು, ಇವೆಲ್ಲ ಗೊತ್ತಿಲ್ಲ. ಪಬ್ಲಿಕ್ ಸ್ಪೀಕಿಂಗ್, ಟೀಚಿಂಗ್. ನಾನು ಟೀಚಿಂಗ್ ಮಾಡತ್ತೀನಿ, ನಿಮಗೆ ಎಷ್ಟೋ ಜನ ಇದಕ್ಕೆ ಟೀಚಿಂಗ್ ಮಾಡಬೇಕಂತಿಲ್ಲ ಯಾರಿಗೂ, ಆದ್ರೆ ಕಲಿಬೇಕೈತಿ ನಿಮಗೆ. ರೈಟಿಂಗ್, ನೆಟ್ವರ್ಕಿಂಗ್, ನೆಗೋಸಿಯೇಷನ್. ಈ ಸ್ಕಿಲ್ಸ್ ಬರೋ ಮನುಷ್ಯಾಗ ಇವೆಲ್ಲ ಬರಬೇಕಂತಿಲ್ಲ, ಇಲ್ಲ ಈ ಸ್ಕಿಲ್ಸ್ ಬರೋ ಮನುಷ್ಯಾಗ ಇವೆಲ್ಲ ಬರಬೇಕಂತಿಲ್ಲ. ಓಕೆ, ಫ್ಯೂಚರ್ನಾಗ ಹೇಳ್ತೀನಿ ಅದನ್ನು ನೆಕ್ಸ್ಟ್ ಏನೇನಂತಂದು. ಕಮ್ಯುನಿಕೇಷನ್ ಸ್ಕಿಲ್ಸ್ ಗೊತ್ತಾತ. ಈಗ ನೀವು ಬಂದಾಗಿಂತ ಈ ಮನುಷ್ಯ ಸೈಲೆಂಟ್ ಅದ, ಇವರು ಸೈಲೆಂಟ್, ಇವ್ರು ಜಾಸ್ತಿ ಮಾತಾಡತ್ತಾರ, ಇವ್ರ ಕಡೆ ಸ್ವಲ್ಪ ಕಮ್ಯುನಿಕೇಷನ್ ಸ್ಕಿಲ್ಸ್ ಜಾಸ್ತಿ ಐತಿ. ಹಂಗಂತಂದು ಎಲ್ಲರೂ ಇವ್ರಂಗ ಇರ್ರಿ ಅಂತಂದು ನನಗೆ ಬರ್ತೈತೆ. ಮಾತಾಡ್ರಿ ಅನ್ನಕ್ಕೆ ಬರಂಗಿಲ್ಲ. ಆಪರೇಷನಲ್ ಸ್ಕಿಲ್ಸ್. ನೀವು ಯಾವುದೋ ಜಾಬ್ಗೆ ಹೋಗಿ ಸ್ಟಾರ್ಟಿಂಗಿಗೆ, ಈಗ ನಿಂಗೆ ಹೋದ್ಕೂಡಲೇ ಡೈರೆಕ್ಟ್ ಸೇಲ್ಸ್ ಮಾಡೋಣ ಆತಿಲ್ಲ, ಅವರು ಮ್ಯಾನೇಜ್ ಮಾಡೋಕೆ ಅನ್ನತ್ತಾರ. ದಿಸ್ ಈಸ್ ಆಪರೇಷನಲ್ ಸ್ಕಿಲ್ಸ್.
ಹೌದಾ? ನೀವು ನಾಳೆ ಯಾವುದಾದ್ರೂ ಜಾಬ್ಗೆ ಹೋದ ಕೂಡಲೇ ನಿಮ್ಗೆ ಟ್ರೈನಿಂಗ್ನಾಗ ಹಾಕಲಿ, ಏನಾದರೂ ಮಾಡಲಿ, ಅವ್ರು ಡೈರೆಕ್ಟ್ಲಿ ಕ್ರಿಯೇಟಿವ್ ಅಥವಾ ಟೆಕ್ನಿಕಲ್ ಜಾಬ್ಸಿಗೆ ಕೊಡೋಂಗಿಲ್ಲ. ಫಸ್ಟ್ ಮ್ಯಾನೇಜ್ ಮಾಡಪ್ಪ, ಕೋಡ್ಸ್ ಮ್ಯಾನೇಜ್ ಮಾಡೋರ್ದು, ಹೌದಾ? ಅವ್ರದ್ದು ಟೀಮ್ ಮ್ಯಾನೇಜ್ ಮಾಡು, ಪ್ರೊಡಕ್ಟಿವಿಟಿ ಮ್ಯಾನೇಜ್ ಮಾಡು, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಆಪರೇಷನ್ ಸ್ಕಿಲ್ಸ್. ಆಲ್ ದೀಸ್ ಸ್ಕಿಲ್ಸ್ ಆರ್ 5 ಟೈಪ್ಸ್ ಆಫ್ ಡಿಜಿಟಲ್ ಸ್ಕಿಲ್ಸ್, ಬಟ್ ದೀಸ್ ಇಂಪ್ಲಾಯ್ಸ್ ಇನ್ ಆಫ್ಲೈನ್ ಆ್ಯಸ್ ವೆಲ್. ಇದು ನಿಮ್ಮೊಳಗೆ ಇದ್ದಿದ್ದೈತಿ ಏನಾದರೂ? ಇವೆಲ್ಲ ಜಾಬ್ಸ್, ಇವೆಲ್ಲ ಸ್ಕಿಲ್ಸ್ ಅದಾವೆ ನಿಮ್ಮೊಳಗೆ, ಅಥವಾ ಪರ್ಸ್ಯೂ ಮಾಡ್ಬೇಕನ್ನೋದರ ಐತಿ, ಅಥವಾ ನೀವು ಕೆಲಸ ಮಾಡತ್ತಿದ್ರ ಒಳಗರ ಐತಿ? ಬಿಕಾಸ್ ನಿಮ್ಮ ಲೈಫ್ ಒಳಗೆ ಇದಕ್ಕೆ ನೀವು ರಿಲೇಟ್ ಆಗಕತ್ತೀರಿ. ಈ ಜಾಬ್ಸ್ ಎಲ್ಲಾರ್ದು ಸೇಮ್ ಅಂತರ್ಕೂ ಇಲ್ಲ, ಎಲ್ಲಾರ್ದು ಸೇಮ್ ಐತಿ. ನೀವೇನಂತ ಹೇಳ್ರಿ? ನೀವು ಡಿಫ್ರೆಂಟ್ ಐತಿ, ನಿಮ್ದು ಸೇಮ್ ಐತಿ, ಸೇಮ್ ಫೀಲ್ಡ್ ಒಳಗೆ ಹೋಗತ್ತೀರಿ. ನಿಮ್ದು ಕಮ್ಯುನಿಕೇಷನ್ ಬಿಸ್ನೆಸ್ ಹೊರತಾತ್ ನಮ್ದು ಎಲ್ಲಾರ್ದು ಡಿಫ್ರೆಂಟ್ ಐತಿ. ಈಗ ನಂದು ಏನೈತಿ ಇದ್ರೊಳಗೆ? ಕ್ರಿಯೇಟಿವ್ ಸ್ಕಿಲ್ಸ್, ಬಿಸ್ನೆಸ್ ಸ್ಕಿಲ್ಸ್, ಕಮ್ಯುನಿಕೇಷನ್. ಹಿಂಗೆ ಎಲ್ಲರಿಗೂ ಎಲ್ಲ ಬರ್ಬೇಕಂತಿಲ್ಲ, ಇಲ್ಲ 2-3 ಬರ್ಬೇಕಂತಂದು ಇಲ್ಲ, ಹೌದಾ? ಈಗ ನಿಮ್ದೆಲ್ಲ ನಿಮ್ಗೆ ಗೊತ್ತಾಯ್ತು, ನನ್ನ ಸ್ಕಿಲ್ ಇದು ಅಂತಂದು. ಇದು ರಿಯಲೈಸೇಷನ್ ಆತ ಇದ್ರ ಮೇಲೆ ಗೊತ್ತಾದ್ಮೇಲೆ. ಹಾಂ, ಈಗ ಹಂಗಂತಂದು ನಾ ಈಗ 5 ಸ್ಕಿಲ್ ಹೇಳೀನಿ. ಈಗ ಡಿಜಿಟಲ್ ಸ್ಕಿಲ್ಸ್ ಕಲಿಬೇಕು, ಡಿಜಿಟಲ್ ಕರಿಯರ್ ಮಾಡ್ಕೋಬೇಕಂತಂದ್ರೆ ಈಗ 5 ಸ್ಕಿಲ್ ಇರ್ಬೇಕಂತ ನಿಮ್ಗೆ ಏನಾದರೂ 5 ಸ್ಕಿಲ್ಲು ಪೂರ್ತಿ ಎಲ್ಲ ಕಲಿಬೇಕು ಇಲ್ಲ. ನಿಮ್ದೆಲ್ಲ ಬೇರೆ ಬೇರೆ ಪಾತ್ಸ್ ಅದಾವೆ. ಅದಕ್ಕೆ ನಾವು ಟಿ ಶೇಪ್ಡ್ ವಿಲನ್ ಅಂತೀವಿ. ಇದು ನಾವು ಪರ್ಸ್ನಲಿ ನಾನು ಮಾಡಿರೋದು, ನಂದು ಏನಂತಾರೆ ಕರಿಯರ್ನ ಗ್ರೋ ಮಾಡ್ಕೊಳ್ಳೋಕೆ ನಾನು ಮಾಡ್ಕೊಂಡಿರೋದು ಒಂದು ಫ್ರೇಮ್ ವರ್ಕ್. ಇದು ಇಂಪಾರ್ಟೆಂಟ್ ನಿಮಗೆ. ಈಗೆಲ್ಲ ನಿಮ್ಮ ಮಕ್ಳಿಗೂ ಹೆಲ್ಪ್ ಆಗ್ಬೋದು, ನೆನ್ಪಿಟ್ಕೋರಿದೆ. ಟಿ ಶೇಪ್ಡ್ ವಿಲನ್ ಆಫ್ಲೈನಿಗೂ ಯೂಸ್ ಮಾಡ್ಕೋಬೋದು ಬೇಕಂದ್ರೆ. ಲೈಫ್ನಾಗ ಹೆಂಗಿರ್ತೈತೆ ಅಂತಂದ್ರೆ ಕೆಲವೊಂದಕ್ಕೆ ಪ್ರಯಾರಿಟೈಸ್ ಮಾಡ್ಬೇಕಿರ್ತೈತಿ. ನಾವೇನು ಮಾಡ್ತೀವಿ, ಎಲ್ಲನೂ ಒಂದೇ ಸರಿ ತೊಗೊಂಡು ಹೋಗ್ತೀವಿ, ಆಲ್ರೌಂಡ್ರಾಗ ಹೋಗ್ತೀವಿ ನಾವು. ಅಲ್ಲೇ ಪ್ರಾಬ್ಲಮ್ ಆಕೈತಿ. ಆಲ್ರೌಂಡರ್ ಅಲ್ಲ, ಪ್ರಯಾರಿಟೈಸ್ ಮಾಡ್ಬೇಕಿರ್ತೈತಿ. ಸ್ಕಿಲ್ಸ್ ಒಳಗೂ ಹಂಗೆ ಇರ್ತೈತಿ, ಪ್ರಯಾರಿಟೈಸ್ ಮಾಡಿ. ಈಗ ನೋಡಿರಿ, ನಿಮ್ಮದು ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಷನ್ಶಿಪ್, ಮತ್ತೇನ ಕರಿಯರ್. ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಷನ್ಶಿಪ್, ಕರಿಯರ್, ಮತ್ತೇನಾದರೂ ಮಿಸ್ ಮಾಡೀನಿ ಹೇಳ್ರಿ ಲೈಫ್ನಾಗ ಏನಾದರೂ? ಅದು ಕರಿಯರ್ನಾಗ ಬಂತು ಅನ್ಕೋರಿ. ಹಾಬೀಸ್, ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಷನ್ಶಿಪ್, ಕರಿಯರ್, ಹಾಬೀಸ್, ಇವು 5 ಇದ್ವು ಅಂತಂದ್ರೆ ಐದರಾಗಿ ಯಾವುದಕ್ಕೆ ಪ್ರಯಾರಿಟೈಸ್ ಜಾಸ್ತಿ ಕೊಡ್ತೀರಿ? ಫ್ಯಾಮಿಲಿ ಕೊಡ್ತೀರಿ. ಹಾಂ, ಹಾಬಿ ಬಿಟ್ಬಿಡ್ರಿ, ಹೆಲ್ತ್ ಕೊಡ್ರಿ. ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಷನ್ಶಿಪ್, ಕರಿಯರ್, ಹೆಲ್ತ್, 5 ಪ್ರಯಾರಿಟೈಸ್ ಇದಕ್ಕೆ ಜಾಸ್ತಿ ಕೊಡ್ತೀರಿ. ಹಾಂ, ಹೆಲ್ತ್ ಕೊಡ್ತೀರಿ. ಅದಾದಮೇಲೆ ಫ್ರೆಂಡ್ಸ್, ಕರಿಯರ್ ಕೊಡ್ತೀರಿ, ಫ್ರೆಂಡ್ಸ್ ಕೊಡ್ತೀರಿ. ಹಂಗೆ ಹೋಗ್ಕೊಂತ ಹೋಗ್ತೈತಿ. ಈಗ ಇದ್ದ ಸೇಮ್ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲರೂ ಮೂವೀಸ್ ನೋಡ್ತೀರಿ, ಹೌದಾ? ಒಬ್ಬ ವಿಲನ್ ಹೆಂಗಿರ್ತಾನೆ ಮೂವಿ ಒಳಗೆ? ಇದನ್ನ ಎದಕ್ಕೆ ನಾತೀನಿ ಅಂತಂದು ಅದನ್ನೇ ಆಮೇಲೆ ಹೇಳ್ತೀನಿ. ವಿಲನ್ ಹೆಂಗಿರ್ತಾನೆ ಅಂತಂದ್ರೆ, ಒಬ್ಬ ವಿಲನ್ ಅವನು ಒಂದೇ ಇರ್ತೈತಿ ಮೇನ್ ರೀಸನ್ ಏನು, ಯಾವುದಾದ್ರೂ ಒಂದು ಕೆಟ್ಟದ್ದು ಮಾಡಬೇಕಿರ್ತೈತಿ. ಅವ್ಗೆ ಅದ್ರದ್ದು ಭಾಳ ನಾಲೆಜ್ ಇರ್ತೈತಿ. ಅವ ಅದನ್ನು ಒಳ್ಳೇದು ವೇ ಒಳಗಾರ ಮಾಡ್ತಿರ್ತಾನೆ, ಕೆಟ್ಟದ್ದು ವೇ ಒಳಗೂ ಮಾಡ್ತಿರ್ತಾನೆ. ಯಾವುದಾದ್ರೂ ಒಂದು ಮೂವಿ ಇದನ್ನು ನೋಡ್ರಿ, ಪುಷ್ಪ ಒಳಗೆ ಹೀರೋ ಅಲ್ಲು ಅರ್ಜುನ್ ಇದ್ರೂ ಸ್ಮಗಲ್ ಮಾಡೋದೈತಿ ಮೇನ್ ನಾಲೆಜ್ ಅವ್ನಿಗೆ ಬೇಕಾಗಿದ್ದು. ದೊಡ್ಡ ನಾಲೆಜ್ ಏನು? ಸ್ಮಗಲ್ ಮಾಡೋದು ಬೇಕಾಗಿತ್ತು. ವಿಲನ್, ಅವ ಒಂದು ವಿಲನ್ ಕ್ಯಾರೆಕ್ಟರ್ ಐತೆ ಅದ್ರೊಳಗೆ. ಅವ ಹೀರೋ ಅಂತ ತೋರಿಸಿರ್ಬೋದು ನಮ್ಗೆ, ಆದರೆ ಇಟ್ಸ್ ಅ ವಿಲನ್. ಈಗ ಅವ ಸ್ಮಗಲ ಮಾಡ್ಬೇಕಂತಂದ್ರೆ ಅವ್ನಿಗೆ ಸ್ಮಗ್ಲಿಂಗ್ ನಾಲೆಜ್ ಬೇಕು, ದೊಡ್ಡದು ಮೇನ್ ಪಾರ್ಟ್ ಅದ. ಈಗ ಅವ ಅದ್ರ ಬಿಟ್ಟು ಉಳ್ಕಿದ್ವೆಲ್ಲ ಕೆಳಗೆ ಏನೇನು ಮಾಡ್ಕೊಂಡ? ಪೊಲಿಟಿಕ್ಸ್ನ ಅರ್ಥ ಮಾಡ್ಕೊಂಡ, ದುಡ್ಡು ಹೆಂಗೆ ಮೂವ್ ಆಕೈತಿ, ನೆಟ್ವರ್ಕ್ ಮಾಡೋದು, ಇವೆಲ್ಲ ಗ್ರೋ ಮಾಡೋದು. ಸೇಮ್ ಎಂಪ್ಲಾಯ್ಸ್ ನಮ್ಮ ಲೈಫ್ ಒಳಗೆ ನಾವು ಪ್ರಯಾರಿಟೈಸ್, ಈಗ ಹೆಂಗೆ ಹೆಲ್ತ್, ವೆಲ್ತ್, ರಿಲೇಷನ್ಶಿಪ್, ಕರಿಯರ್ನ ಹೆಂಗೆ ನಾವು ಪ್ರಯಾರಿಟೈಸ್ ಮಾಡ್ಕೊತೀವಿ, ಕರಿಯರ್ ಗ್ರೋ ಮಾಡ್ಕೋಬೇಕಂತಂದ್ರೆ ಸ್ಕಿಲ್ಸನ್ನು ಹಂಗೆ ಮಾಡ್ಕೋಬೇಕು. ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ನನಗೀಗ ನಾನು ಬಿಸ್ನೆಸ್ ಒಳಗದೀನಿ, ಕಾಂಟೆಂಟ್ ಒಳಗದೀನಿ, ನಾನು ಫಾರಿನ್ ಕ್ಲೈಂಟ್ಸ್ ಜೊತೆ ಮಾತಾಡಬೇಕು, ಏನೋ ಮಾಡೋ, ನನ್ನ ಕಡೆ ಕ್ರಿಯೇಟಿವಿಟಿ ಐತಿ, ನಂಗೆ ಕಮ್ಯುನಿಕೇಷನು ಬೇಕು. ಎಕ್ಸಾಂಪಲ್ ಕೊಡತ್ತೀನಿ. ನಾನು ಏನಾದರೂ ಕ್ರಿಯೇಟಿವಿಟಿ ಇದ್ದಿದ್ದಿಲ್ಲ ಅಂತಂದ್ರೆ, ಇಫ್ ಕ್ರಿಯೇಟಿವಿಟಿ ವಾಸ್ ನಾಟ್ ಮೈ ಜಾಬ್, ಇಫ್ ಐ ವಾಸ್ ಓನ್ಲಿ ಇಂಟು ಸೇಲ್ಸ್ ಮಾಡಬೇಕಿತ್ತು, ಜನಗಳ ಜೊತೆ ಮಾತಾಡಬೇಕಿತ್ತು, ಮೈ ಟಾಪ್ ಟೈರ್ ಏನಿತ್ತು? ಕಮ್ಯುನಿಕೇಷನ್. ಒಂದು ಟೈಪ್ ಆಫ್ ಸ್ಕಿಲ್ ಬರ್ತೈತಿ. ಇಟ್ ಮೇ ಬಿ ಇನ್ ಟರ್ಮ್ಸ್ 5 ಸ್ಕಿಲ್ಸ್ ಒಳಗೆ ಒಂದು ಸ್ಕಿಲ್ ಇರ್ತೈತಿ ಇಲ್ಲಿ. ನನಗೀಗ ಏನೈತಿ ಪರ್ಸ್ನಲಿ? ಕ್ರಿಯೇಟಿವಿಟಿ ಫಸ್ಟ್. ಫಾರ್ ಸಮ್ಮನ್ ಹೂ ಇಸ್ ಇನ್ ಟು ಸೇಲ್ಸ್, ಕಮ್ಯುನಿಕೇಷನ್. ಓಕೆ, ಇಲ್ಲಿ ಬರ್ತೈತಿ. ಅದಾದ್ಮೇಲೆ ಪ್ರಯಾರಿಟೈಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ. 5 ಸ್ಕಿಲ್ ಅದಾವಂತಂದು ನಾನು 5 ಕಲಿಯಂಗಿಲ್ಲ. 2 ಸ್ಕಿಲ್ ಕಲಿಬೇಕು. ಎರಡರ ಒಳಗೆ ಅದಿನಂತ ನಾನು ಈಗ 2 ಹೇಳಿದ್ರಿ, ನೀವು 2 ಹೇಳಿದ್ರಿ. ಇವು ಎರಡೂ ಈಕ್ವಲ್ ಇಟ್ಕೊಳ್ಳಂಗಿಲ್ಲ. ಮೇ ಬಿ 2 ಈಕ್ವಲ್ ಇರ್ಬೋದು, ಅದ್ರ ಕೆಳಗೆ ಉಳ್ಕಿದ್ವು 4 ಬರಬೇಕು, 3 ಬರಬೇಕು. ದಿಸ್ ಇಸ್ ಟಿ ಶೇಪ್ಡ್ ವಿಲನ್. ಒಬ್ಬ ವಿಲನ್ ಹಂಗೆ ರೆಡಿ ಆಗಂಗಿಲ್ಲ. ಒಬ್ಬೊಂದು ವಿಲನ್ ಕ್ಯಾರೆಕ್ಟರ್ ರೆಡಿ ಮಾಡ್ಬೇಕಂತಂದ್ರೆ ಮೂವೀಸ್ ಒಳಗೆ
ಹೀರೋಕ್ಕಿಂತ ಪವರ್ಫುಲ್ ಇರ್ತಾನ, ವೀಕ್ ಇರ್ತಾನ? ಎದಕ್ಕೆ ಪವರ್ಫುಲ್ ಇರ್ತಾನೆ ಹೇಳ್ರಿ? ಜಾಸ್ತಿ ಇರ್ತಾನ, ಎಲ್ಲ ಜಾಸ್ತಿ ಗೊತ್ತಿರ್ತೈತಿ ಹೀರೋ ಇಡೀ ಮೂವಿ ಮುಗಿಯೋ ಮಟಾನು ಬರೀ ಹುಡುಕ್ಯಾಡ್ತಿರ್ತಾನೆ, ಏನು ಮಾಡಲಿ ಅಂತ. ನಾವು ಫ್ಯಾಂಟಸೈಸ್ ಹೀರೋರ್ ಮಾಡ್ತೀವಿ, ನಾವು ಹೀರೋ ಆಗ್ಬೇಕು, ಹೀರೋ ಥರ ಇರ್ಬೇಕಂತಂದು. ಹೀರೋ ಕ್ಯಾರೆಕ್ಟರ್ ಮೇನ್ ಅಲ್ಲ, ವಿಲನ್ ಕ್ಯಾರೆಕ್ಟರ್ ಸ್ಟಡಿ ಮಾಡಿರಿ. ವಿಲನ್ ಕ್ಯಾರೆಕ್ಟರ್ ಸ್ಟಡಿ ಮಾಡಿದಾಗ ನಮ್ಗೆ ಅಂಡರ್ಸ್ಟ್ಯಾಂಡ್. ಇದು ನಾನು ಪರ್ಸ್ನಲಿ ನನಗೆ ಫೀಲ್ ಆಗಿದ್ದು ಇದು. ನಾನು ಯಾವ್ಯಾವ ಮೂವೀಸ್ ನೋಡಿನಲ್ಲ, ಈಗ ಸದ್ಯಕ್ಕೆ ನೋಡ್ರಿ, ಯಾವ್ಯಾವ ಈ ಜನ್ರೇಷನಿಗೆ ಬಂದಾವ ಎಲ್ಲ ಮೂವೀಸನ್ನು ಜಾಸ್ತಿ ವಿಲನ್ ಕ್ಯಾರೆಕ್ಟರ್ಸ್ನ ಭಾಳ ಫ್ಯಾಂಟಸೈಸ್ ಮಾಡತ್ತಾರ. ಎದಕ್ಕೆ ಹೇಳ್ರಿ? ಇವ ಮೇನ್ ಜನಕ್ಕೆ ಒಬ್ಬ ವಿಲನ್ ಹೆಂಗೆ ಕಾಣ್ತಾನಂತಂದ್ರೆ, ಹೀರೋ ಮೊದಲು ಇದ್ದಿದ್ದವರೆಲ್ಲ ಹೀರೋಸ್ ಎಲ್ಲ ಭಾಳ ವೀಕ್ ಇದ್ರೆ, ಹುಡುಗಿ ಬಿಟ್ಟೋದ್ಲೆ ಅಳಕ್ಕೆ ಸ್ಟಾರ್ಟ್ ಮಾಡೋದು, ಮನೆಯವ್ರೇನ ಅಳಕ್ಕೆ ಸ್ಟಾರ್ಟ್ ಮಾಡೋದು, ಸ್ಟ್ರಗಲ್ ಮಾಡಿ ಹಂಗೆ ಮಾಡಿ ಲಾಸ್ಟಿಗೆ ಖುಷಿಯಾಗಿ ಸಮಾಧಾನಾಗಿ ಇದ್ದುಬಿಡ ಅಂತಂದು ಹಂಗೆ ಲೈಫ್ ಮಾಡಿಸಿನ ನಮ್ಗೆಲ್ಲರಿಗೂ ಇನ್ಫ್ಲುಯೆನ್ಸ್ ಮಾಡಿರೋದು. ಆದರೆ ಈಗ ಹಂಗಿಲ್ಲ. ಟಿ ಶೇಪ್ಡ್ ವಿಲನ್ ಫಿಕ್ಸ್ ಮಾಡ್ಕೊರಿ. ಒಬ್ಬ ವಿಲನ್ ಒಂದು ಮೇನ್ ಕ್ಯಾರೆಕ್ಟರ್, ಮೇನ್ ಪಾಯಿಂಟಿಗೆ, ಮೇನ್ ಪರ್ಪಸ್ಸಿಗೆ ಫಿಕ್ಸ್ಡ್ ಇರ್ತಾನೆ. ಅದಕ್ಕೆ ಅಂತಂದು ಒಂದು ಸರ್ಟನ್ ಇದಿರ್ತೈತಿ, ಸ್ಕಿಲ್ ಇರ್ತೈತಿ, ಸ್ಟ್ರಾಂಗ್ ಸ್ಕಿಲ್ ಇರ್ತೈತಿ. ಇಫ್ ಏನಾದರೂ ಅವ ವಿಲನ್ ಯಾರಿಗಾದ್ರೂ ಕೊಲ್ಲೋದ್ರಾಗ ಇದ್ದಿದ್ದ ಅಂದ್ರೆ, ಪವರ್ಫುಲ್ ಇದ್ದ ಅಂದ್ರೆ ಒಂದು ಕ್ಯಾರೆಕ್ಟರ್ ಒಳಗೆ, ವಿಲ್ ಬಿ ಮೋರ್ ಸ್ಟ್ರಾಂಗ್, ಮೋರ್ ಪವರ್ಫುಲ್, ಫೈಟ್ ಚಲೋ ಮಾಡ್ತಿರ್ತಾರೆ. ಅವಂಗದು ಮೇನ್ ಫೈಟಿಂಗ್ ಇಸ್ ಇಸ್ ಮೇನ್ ಸ್ಕಿಲ್. ಅದಾದಮೇಲೆ ಬೇರೆ ಕಮ್ಯುನಿಕೇಷನ್, ಮ್ಯಾನಿಪ್ಯುಲೇಷನ್ ಮಾಡೋಕ್ಕೆ ಬೇಕಾಗಿರೋದು, ಡ್ರಗ್ಸ್ ಇಂಥವು ಏನಾರು ಇದು ಸ್ಮಗಲ್ ಮಾಡ್ತಿರ್ತಾನೆ, ಇಂಥವಕ್ಕೆಲ್ಲ ಸೆಕೆಂಡ್ ಸ್ಕಿಲ್ಸ್ ಇರ್ತಾವೆ. ಅವಕ್ಕೆಲ್ಲ ಅದು ಮೇನ್ ಏನಿರ್ತೈತಿ, ಅವ್ನು ಏನು ಮೇನ್ ಅಜೆಂಡಾ ಇರ್ತೈತಲ್ಲ, ಅದಕ್ಕೆ ಮೇನ್ ಅಜೆಂಡಾಗ ಒಂದು ಮೇನ್ ಕೋರ್ ಸ್ಕಿಲ್ ಇರ್ತೈತಿ. ನಮ್ಮದು ಮೇನ್ ಕೋರ್ ಸ್ಕಿಲ್ ಇರ್ಬೇಕು ಲೈಫ್ ಒಳಗೆ. ಒಂದು ಕೋರ್ ಸ್ಕಿಲ್ ಇರ್ಬೇಕು ದಟ್ ವಿಲ್ ರೆಸೋನೇಟ್ ಆರ್ ಕ್ಯಾರೆಕ್ಟರ್. ನನ್ನ ಕ್ಯಾರೆಕ್ಟರ್, ನನ್ನ ಕ್ರಿಯೇಟಿವಿಟಿ. ನಂಗೆ ನಾಳೆ ಹೋಗಿ ನೀವು ಮ್ಯಾನೇಜಿಂಗಿಗೆ ಅಷ್ಟು ಹಾಕಂತಂದ್ರೆ ನಾನು ಮ್ಯಾನೇಜಿಂಗ್ನು ಕ್ರಿಯೇಟಿವ್ ವೇ ಒಳಗೆ ಮಾಡೋಕೆ ನೋಡ್ತೀನಿ. ಹೌದಾ? ಟೆಕ್ನಿಕಲ್ ಸ್ಕಿಲ್ ಇತ್ತಂತಂದು ಟೆಕ್ನಿಕಲ್ನು ನಾನು ಕೊಟ್ಟರೆ ಅಂತಂದ್ರೆ ನಾನು ಎಷ್ಟು ದಿನ ಆಕೈತೆ ಅಷ್ಟು ಅದನ್ನು ಬರೀ ಕ್ರಿಯೇಟಿವ್ ವೇ ಒಳಗೆ ಮಾಡೋಕೆ ನೋಡ್ತೀನಿ. ಅದು ರೆಸೋನೇಟ್ ಆಗಂಗಿಲ್ಲ ಅಲ್ಲಿ. ಬಿಕಾಸ್ ನಾನು ಪ್ರಯೋರಿಟೈಸ್ ಟೆಕ್ನಿಕಲ್ ಮಾಡತ್ತೀನಿ. ನಾನು ಆ್ಯಕ್ಚುಲಿ ಕ್ರಿಯೇಟಿವ್ನ ಮ್ಯಾಲೆ ಹಾಕ್ಬೇಕಿತ್ತು. ಸೊ ನಮ್ದು ಫಸ್ಟ್ ಟಾಪ್ ಟೈರ್ ಒಳಗೆ, ಟಾಪ್ ಟೈರ್ನಾಗ ಫಸ್ಟ್ ಯಾವ್ದು ಬರ್ಬೇಕು, ಒಂದು ಸ್ಕಿಲ್ ಆಗಲಿ 2 ಸ್ಕಿಲ್ ಆಗಲಿ, ಯಾವ ಸ್ಕಿಲ್ ಬರ್ಬೇಕು ಅನ್ನೋದನ್ನು ಅರ್ಥ ಮಾಡ್ಕೊರಿ, ರಿಯಲೈಸ್ ಮಾಡ್ಕೊರಿ. ನೀವು ರಿಯಲೈಸ್ ಮಾಡ್ಕೊರಿ, ನೀವು ಮಾಡ್ಕೊರಿ ಎಲ್ಲರೂ. ನಂದು ಹೆಂಗೈತಿ ನನಗೆ ಗೊತ್ತೈತಿ, ನಿಮ್ಗೆ ಗೊತ್ತಾಗ್ತೈತಿ. ನಾನು ಹೇಳಕ್ಕೆ ಬರೋಂಗಿಲ್ಲ. ಈಗ ನಾನು ಕುತ್ಕೊಂಡು ಹೇಳ್ಬೋದು, ಸ್ಟಾರ್ಟ್ ಮಾಡಿರಿ, ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿರಿ, ನೀವು ದುಡ್ಡು ಮಾಡ್ತೀರಿ. ಆದರೆ ನಿಂಗೆ ಟೆಕ್ನಿಕಲ್ ಸ್ಕಿಲ್ಸ್ ಬೇಕಲ್ಲಪ್ಪ, ಅಷ್ಟೇ. ಟೆಕ್ನಿಕಲ್ ಸ್ಕಿಲ್ ಇದ್ರೆ ಬರ್ತೈತಿ. ಡಾಟಾ ಸ್ಕಿಲ್ಸ್ ಇರ್ಬೇಕು ನಿಮ್ಮ ಕಡೆ. ಇಲ್ಲ, ಡಾಟಾ ರೀಡ್ ಮಾಡೋ ಸ್ಕಿಲ್ಸ್ ಬೇಕು, ಅದಿಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಮಾಡಬೇಡ. ಇದು ಆ್ಯಕ್ಚುಲಿ ನಮಗೆ ಕ್ಲಾರಿಟಿನೇ ಇಲ್ಲ, ರಿಯಾಲಿಟಿ ಇಲ್ಲ. ರಿಯಾಲಿಟಿ ಒಳಗೆ ನಮ್ಗೆ ಯಾರು ಇದನ್ನು ಕ್ಲಿಯರಾಗಿ ಹೇಳಂಗೇ ಇಲ್ಲ. ಇದನ್ನು ಅರ್ಥ ಮಾಡ್ಕೊರಿ. ಟಾಪ್ ಟೈರ್ಗೆ 1 ಇಲ್ಲ 2 ಸ್ಕಿಲ್ ದಟ್ ವಿಲ್ ರೆಸೋನೇಟ್ ಮೈ ಕ್ಯಾರೆಕ್ಟರ್, ಮೈ ಪರ್ಪಸ್ ಇನ್ ಮೈ ಲೈಫ್ ಇಸ್ ಟು ಮೇಕ್ ಮನಿ. ಹೌ ಟು ಮೇಕ್ ಮನಿ? ಸಾಲ್ವಿಂಗ್ ಅದರ್ ಪೀಪಲ್ಸ್ ಪ್ರಾಬ್ಲಮ್ ಕ್ರಿಯೇಟಿವ್ಲಿ. ನಾನು ಯಾವಾಗ ನೋಡ್ತೀನಲ್ಲ, ಒಬ್ಬ ವೀಡಿಯೋ ಮಾಡಿರ್ತಾನೆ, ನಾನು ಅಂತೀನಿ ಈ ವಿಡಿಯೋ ಸರಿ ಹೋಗಿಲ್ಲ ನೋಡ್ರಿ, ವೈರಲ್ ಹೋಗಂಗಿಲ್ಲ. ನಾನು ಎಷ್ಟೋ ಸಾರಿ ನಮ್ಮ ಟೀಮ್ಮೇಟ್ಸ್ಗೆ ಹೇಳ್ತೀನಿ, ಈ ವಿಡಿಯೋ ವೈರಲ್ ಹೋಗಂಗಿಲ್ಲ ನೋಡ್ರಿ, ಚಲೋ ಹೋಗಂಗಿಲ್ಲ, ಇದನ್ನು ಹಿಂಗೆ ಮಾಡಿರಿ. ಮೊನ್ನೆ ನಮ್ಮ ಎಡಿಟರ್ಗೆ ಹೇಳಿದ್ದೆ ನಾನು, ಒಂದು ಸಣ್ಣ ಕ್ಲಿಪ್ ತೊಗೊಂಡು 1 ಸೆಕೆಂಡಿಗೆ ಇಲ್ಲಿ ಹಾಕ್ರಿ, ಇದು ಚಲೋ ಆಗ್ತೈತಿ, ಆ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿ. ಯಾಕಂದ್ರೆ ನಂಗೆ ರೆಸೋನೇಟ್ ಆಕೈತೆ. ಅದು ನನ್ನ ಸ್ಕಿಲ್ ಅದ, ನನ್ನ ಮೇನ್ ಪರ್ಪಸ್ ಆಫ್ ಲೈಫ್ ಇಸ್ ಟು ಸಾಲ್ವ್ ದ್ಯಾಟ್ ಪ್ರಾಬ್ಲಮ್. ನಾನು ಕ್ರಿಯೇಟಿವ್ಲಿ ಸಾಲ್ವ್ ಮಾಡತ್ತೀನಿ, ಟೆಕ್ನಿಕಲಿ ಅಲ್ಲ. ಅಲ್ಗೋರಿದಮ್ ಹೆಂಗೆ ವರ್ಕ್ ಆಕೈತೆ ಅಂತ ನೋಡತ್ತಿಲ್ಲ ನಾನು ಕ್ರಿಯೇಟಿವ್ಲಿ ಹೆಂಗೆ ವರ್ಕ್ ಆಕೈತೆ ಅಂತ ಟೆಕ್ನಿಕಲ್ ಇದ್ದ ಅಲ್ಗೋರಿದಮ್ ಟೈಮಿಂಗ್ ಎಲ್ಲ ನೋಡ್ತಾನೆ, ನಾನು ಅದನ್ನು ನೋಡಿಲ್ಲ. ಸೊ ಮೈ ಮೇನ್ ಪರ್ಪಸ್. ಹಂಗೆ ನಿಮ್ಮದು ಪರ್ಸ್ನಲ್ ಯಾವುದಾದ್ರು ಇರ್ತೈತಿ, ಒಂದು ಪರ್ಪಸ್ ಇರ್ತೈತಿ, ಆ ಪರ್ಪಸ್ಗೆ ಮೇನ್ ಇಡ್ರಿ. ಅದಾದಮೇಲೆ ಬಿಸ್ನೆಸ್. ಮೈ ಮೇನ್ ಪರ್ಪಸ್ ಇಸ್ ಕಮ್ಯುನಿಕೇಷನ್, ಬಿಸ್ನೆಸ್. ನನ್ನ ಕ್ರಿಯೇಟಿವಿಟಿ ಕಮ್ಯುನಿಕೇಷನ್ ಮೇಲೆ ಬರಬೇಕು, ಅದು ರಾಂಗ್ ಆಗೈತಿ. ಕಮ್ಯುನಿಕೇಷನ್ ಆ್ಯಂಡ್ ನನ್ನ ಪರ್ಸ್ನಲ್ ಹೇಳತ್ತಿರೋದು ಎಕ್ಸಾಂಪಲ್ ಇದು. ಕಮ್ಯುನಿಕೇಷನ್ ಆ್ಯಂಡ್ ಮೈ ಕ್ರಿಯೇಟಿವಿಟೀಸ್ ಮೇನ್ ಟೈರ್ 1. ಈಗ ನಾನು ಕಾಂಟೆಂಟ್ ಮಾಡ್ಬೇಕಂತ ನನ್ನ ಕಮ್ಯುನಿಕೇಷನ್ ಬರಬೇಕು. ಬಿಸ್ನೆಸ್, ಕ್ರಿಯೇಟಿವಿಟಿ, ಟೆಕ್ನಿಕಲ್ ಸ್ಕಿಲ್ಸ್ ಆ್ಯಂಡ್ ಆಪ್ರೇಷನ್ಸ್, ಇವೆಲ್ಲ ನಾನು ಒಂದು ಪ್ರಯೋರಿಟೈಸ್ ಮಾಡೀನಿ, ಒನ್ ಆಫ್ಟರ್ ದಿ ಅದರ್. ಹಂಗೆ ನೀವು ಪ್ರಯೋರಿಟೈಸ್ ಮಾಡಿರಿ. ಒಂದು ನಿಮ್ಮ ಪರ್ಸ್ನಲ್ ಲೈಫಿಗೆ ಒಂದು ಪರ್ಪಸ್ ಇರ್ತೈತಿ. ನಾನು ನೆಕ್ಸ್ಟ್ ರೊಕ್ಕ ಮಾಡ್ಬೇಕು, ಏನು ಮಾಡ್ಬೇಕು, ರೊಕ್ಕ ನಾರ್ಮಲಿ ಮಾಡ್ಬೇಕು, ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿ ರೊಕ್ಕ ಮಾಡ್ಬೇಕಂತಂದ್ರೆ ನಂದು ಈ ಮೇನ್ ಕೋರ್ ಸ್ಕಿಲ್ ಯಾವುದೈತಿ, ನನ್ನ ಕಡೆ ಇರೋ ಸ್ಕಿಲ್ ಯಾವುದೈತಿ, ನಾನು ಇನ್ನೂ ಅದನ್ನು ಹೆಂಗೆ ಬೆಟರ್ ಮಾಡ್ಕೋಬೇಕು. ಮೇಟ್ ಬಿ ಬಿಸ್ನೆಸ್ ಸ್ಕಿಲ್, ಕ್ರಿಯೇಟಿವ್ ಸ್ಕಿಲ್, ಟೆಕ್ನಿಕಲ್ ಸ್ಕಿಲ್, ಆಪ್ರೇಷನಲ್ ಸ್ಕಿಲ್, ಮತ್ತೊಂದು ಕಮ್ಯುನಿಕೇಷನ್ ಸ್ಕಿಲ್. ಡ್ರಾಯಿಂಗ್ ಮಾಡ್ತಾರೆ, ರಾತ್ರಿ ಎಲ್ಲ ಕುತ್ಕೊಂಡು ಡ್ರಾಯಿಂಗ್ ಮಾಡಿದ್ರು ಅವ್ರಿಗೆ ಬೇಜಾರಾಗಂಗಿಲ್ಲ. ರಾತ್ರಿ ಎಲ್ಲ ಕುತ್ಕೊಂಡು ಕೋಡಿಂಗ್ ಮಾಡಿದ್ರು ಒಬ್ರಿಗೆ ಬೇಜಾರಾಗಂಗಿಲ್ಲ. ಟೆಕ್ನಿಕಲ್ ಸ್ಕಿಲ್, ಕ್ರಿಯೇಟಿವ್ ಸ್ಕಿಲ್. ರಾತ್ರಿ ಎಲ್ಲ ಕುತ್ಕೊಂಡು ನಾನು ಬೇರೆಯವ್ರಿಗೆ ಔಟ್ರೀಚ್ ಮಾಡ್ತೀನಿ, ಇಲ್ಲಿ ಮೆಸೇಜಸ್ ಹಾಕ್ತೀನಿ, ಬಿಸ್ನೆಸ್ನ ಸೇಲ್ಸ್ ಮಾಡ್ತೀನಿ, ಬಿಸ್ನೆಸ್ ಸ್ಕಿಲ್ಸ್. ಹೌದಾ? ಅದನ್ನು ನಾನು ಮಾಡ್ತಾನೆ ಇರ್ತೀನಿ ರೀ, ನಂಗೆ ಬೇಜಾರಾಗಂಗಿಲ್ಲ. ಅದು ನಮ್ಮದು ಟಾಪ್ ಟೈರ್ನಾಗ ಬರಬೇಕು. ಅರ್ಥ ಮಾಡ್ಕೊರಿ. ಐಡಿಯಾ ಸಿಗ್ತಾನೆ ನಿಮಗೆ ಈಗ ಹೆಂಗೆ ಅಂತಂದು. ನೀವು ರಾತ್ರಿ ಎಲ್ಲ ಪೂರ್ತಿ ಬೆಳಿಗ್ಗೆ ರಾತ್ರಿ ಯಾವುದಕ್ಕಾದ್ರೂ ಒಂದು ಸರ್ಟನ್ ಟಾಸ್ಕಿಗೆ ಕೊಡೋಕೆ ನಾನು ರೆಡಿ ಅದೀನಿ ರೀ ಅನ್ನೋದು ಒಂದು ಇರ್ತೈತಿ ಲೈಫ್ನಾಗ, ಎಲ್ಲರಿಗೂ ಇರ್ತೈತಿ. ಹಂಗೆ ಅಂತಂದು ನೀವು ಈಗ ಫಿಗರ್ ಔಟ್ ಮಾಡ್ಬೇಕಂತಿಲ್ಲ.
ಬರ್ತೈತೆ. ಆ ಪಾಯಿಂಟ್ ಬಂದಾಗೂ ಇದೇ ಯೂಸ್ ಮಾಡಿರಿ. ಎಲ್ಲ ಈಗ ಫಿಗರ್ ಔಟ್ ಮಾಡ್ಬೇಕಂತೇನಿಲ್ಲ. ಹಂಗೆ ಬಂತಂತಂದ್ರೆ ಪ್ರಯಾರಿಟೈಸ್ ಮಾಡಿರಿ ಯಾವ್ದು ನಾನು ಹಗಲು ರಾತ್ರಿ ಮಾಡ್ತೀನಿ ಅಂತಂದು. ನಂಗೆ ಟೆಕ್ನಿಕಲ್ ಕೋಡಿಂಗ್ ಎಲ್ಲ ಇಷ್ಟ ಇದ್ದಿದ್ದಿಲ್ಲ. ನಾನು ಅದಕ್ಕೆ BCA ಮಾಡಿನೂ ನಾನು ಕಂಪ್ನಿಗೆ ಹೋಗಿಲ್ಲ. ನಂಗೆ ಕ್ರಿಯೇಟಿವ್ ಕಮ್ಯುನಿಕೇಷನ್ ಬಿಸ್ನೆಸ್ನ ಬಿಲ್ಡ್ ಮಾಡೋದೈತಿ. ಕ್ರಿಯೇಟಿವಿಟಿ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಷನ್ ಬಿಲ್ಡ್ ಮಾಡ್ಕೊಂಡು ಬಿಸ್ನೆಸ್ನ ಗ್ರೋ ಮಾಡ್ಕೊಂಡು ಹೊಂಟೀನಿ. ನಾನು ಟಾಪ್ ಟೈರ್ಸನ್ನು ಬಿಲ್ಡ್ ಮಾಡ್ಕೊಂಡೀನಿ. ನೀವು ಹೇಳ್ರಿ ಸರ್. ಸೊ ಲೈಫ್ ಒಳಗೆ ಹಿಂಗೆ ಪ್ರಯಾರಿಟೈಸ್ ಮಾಡಿರಿ ಸ್ಕಿಲ್ಸ್ನ. ನೀವು ಎಷ್ಟು ಪ್ರಯಾರಿಟೈಸ್ ಮಾಡ್ತೀರಿ, ನೀವು ಕರೆಕ್ಟಾಗಿ ಈಗ ಪ್ರಯಾರಿಟೈಸ್ ಮಾಡಿದ್ರಿ, ನಿಮ್ದು ಪ್ರಕಾರ ಕರೆಕ್ಟ್ ಐತಿ. ನಿಮ್ದು ಈಗ ಬಿಸ್ನೆಸ್ ನಡೆಯಾಗತ್ತಿರೋದು ನಿಮ್ದು ಕಮ್ಯುನಿಕೇಷನ್ ಯಂತ್ರ. ಫಸ್ಟ್ ನಿಮ್ದು ಕಮ್ಯುನಿಕೇಷನ್ ಬೆಟರ್ ಮಾಡ್ಕೋಬೇಕು. ಹೋಗ್ಬೇಕು, ನಾನು ರೈತರ ಜೊತೆ ಮಾತಾಡ್ಬೇಕು ಕರೆಕ್ಟಾಗಿ. ನಾನು ಅದನ್ನು ಬೆಟರ್ ವೇ ಒಳಗೆ ಹಾಕಿದೆ ಅಂತಂದ್ರೆ ಅವ್ರು ಅರ್ಥ ಮಾಡ್ಕೊತಾರೆ, ನನ್ನ ಬಿಸ್ನೆಸ್ ಗ್ರೋ ಆಕೈತೆ. ಅದರಿಂದ ನನಗೆ ಬಿಸ್ನೆಸ್ನ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅನ್ನೋದು, ಬಿಸ್ನೆಸ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೋಬೇಕು. ನನ್ನ ಬಿಸ್ನೆಸ್ ಒಳಗೆ ಚಲೋ ಇರ್ಬೇಕು, ಮಾರ್ಜಿನ್ ಹೆಂಗೆ ಇರ್ಬೇಕು, ಯಾವ ಕಡೆ ಹೆಂಗೆ ಮಾತಾಡ್ಬೇಕು. ಅದಾದ್ಮೇಲೆ ಆಪರೇಷನ್ ಸ್ಕಿಲ್ಸ್, ಕ್ರಿಯೇಟಿವ್ ಸ್ಕಿಲ್ಸ್ ಬರ್ತೈತಿ. ಪ್ರಯಾರಿಟೈಸ್ ಮಾಡ್ಕೊಂಡ್ರಿ ನೀವು ಒಂದೊಂದು ಹಿಂಗೆ ಪ್ರಯಾರಿಟೈಸ್ ಮಾಡ್ಕೊರಿ ಮೇಜರ್ಲಿ. ಇದು ಎಲ್ಲದ್ರೊಳಗೂ ಹಿಂಗೆ ಲೈಫ್ ನಡೆಯೋದು ಪ್ರಯಾರಿಟೈಸ್ ಮೇಲೆ ನಡೀತೈತಿ. ಫಸ್ಟ್ ಎದಕ್ಕೆ ಪ್ರಯಾರಿಟೈಸ್ ಮಾಡ್ತೀರಿ ಅದ ಮೇಲೆ. ಆದ್ರೆ ನಾವು ಏನು ಮಾಡ್ತೀವಿ, ಕೆಲಸ ಮಾಡ್ಬೇಕಾದ್ರೆ ಪ್ರಯಾರಿಟೈಸ ಮಾಡಂಗಿಲ್ಲ. ನಂಗೆ ಗೊತ್ತಾ ಇರ್ತೈತಿ ಈ ಕೆಲಸದೊಳಗೆ ನಂಗೆ ಆಗಂಗೇ ಇಲ್ಲ, ತಲೆನ ಓಡಂಗಿಲ್ಲ ಅಂತಂದ್ರೆ. ಹಗಲು ರಾತ್ರಿ ಯಾವ ಕೆಲ್ಸಕ್ಕೆ ನಾವು ತಲೆ ಓಡಿಸ್ತೀವಲ್ಲ, ಆ ಕೆಲ್ಸಕ್ಕೆ ನಾವೇನಾದರೂ ಟೈಮ್ ಕೊಟ್ವಿ ಅಂತಂದ್ರೆ ನಾವೇನು ಬೆಟರ್ ವೇ ಒಳಗೆ ಮಾಡ್ತೀವಿ. ನಾವೇನು ಮಾಡ್ತೀವಿ, ಬೇರೆ ಸ್ಕಿಲ್ಗೆ ಅಡಾಪ್ಟ್ ಆಗುವಂಥ ಕೆಲಸ ಮಾಡಕ್ಕೆ ಹೋಗ್ತೀವಿ. ಕೊಡೋಕ್ಕಾಗಂಗಿಲ್ಲ, ಟೈಮ್ ಡೆಡಿಕೇಶನ್ ಆಗಂಗಿಲ್ಲ. ಅವಾಗ ಏನಾಗ್ತೈತಿ, ನಾನು ಲೇಜಿ ಆಕ್ಕೀನಿ. ಪ್ರೊಕಾಸ್ಟಿನೇಷನ್ ಅಂದ್ರೆ ನಾಳೆ ಮಾಡಿದ್ರೆ ಆತು ಬಿಡ್ರಿ, ಯಾಕಂದ್ರೆ ನಂಗೆ ಇಂಟ್ರೆಸ್ಟೇ ಇರೋಂಗಿಲ್ಲ ಆ ಸ್ಕಿಲ್ ಒಳಗೆ. ನಂದು ಈ ಸ್ಕಿಲ್ ಬೇರೆನೇ ಇರ್ತೈತಿ, ನಾನು ಅದನ್ನು ಪ್ರಯಾರಿಟೈಸ್, ನಾನು ಅದನ್ನು ಇಲ್ಲಿಟ್ಟಿರ್ತೀನಿ. ನಂಗೆ ಆಪ್ರೇಷನ್ ಸ್ಕಿಲ್ಸ್ ಚಲೋ ಅನ್ನಿಸ್ತಿರ್ತೈತಿ. ನಂದು ಬಿಸ್ನೆಸ್ನಾಗ ಆಪ್ರೇಟ್ ಮಾಡೋದು ನಂಗೆ ಚಲೋ ಅನ್ನಿಸ್ತಿರ್ತೈತಿ. ಬಿಸ್ನೆಸ್ನ ಚಲೋ ಆಪ್ರೇಟ್ ಮಾಡೋಕೆ ನಾನು ಅದನ್ನು ಪ್ರಯಾರಿಟೈಸ್ ಮಾಡಲಾರ್ದ ಇಲ್ಲಿಟ್ಟು ಕಮ್ಯುನಿಕೇಷನ್ ಇಟ್ಟೆ ಅಂತಂದ್ರೆ ನಂಗೆ ಹೋಗಿ 4 ಮಂದಿಗೆ ಮಾತಾಡೋಕೆ ಇಂಟ್ರೆಸ್ಟೇ ಇರೋಂಗಿಲ್ಲ. ನಾಳೆ ಮಾಡಿದ್ರೆ ಆತು ಬಿಡ್ರಿ, ಬಿಟ್ಬಿಡೋಣ ಅಂತ ಹಂಗೆ ಮಾಡ್ಕೊಂತ ಏನಾಕೈತಿ, ಅಪ್ ಸ್ಕೇಲ್ ಆಗೋ ಬದಲಿ ಲೈಫ್ ಕರಿಯರ್ ಡೌನ್ ಸ್ಕೇಲ್ ಆಗ್ತೈತಿ. ಎಕ್ಸಾಂಪಲ್, ನನಗೆ ಇದನ್ನು ಸೆಷನ್ ಸ್ಟಾರ್ಟ್ ಆಗೋಬೇಕಾದ್ರೆ ಹೇಳಿದೆ, ಅವ್ರ ಮೈಂಡ್ಸೆಟ್ ನಮ್ಮ ಮೈಂಡ್ಸೆಟ್ ಬೇರೆ ಬೇರೆ ಇರ್ಬೇಕು ಆ್ಯಕ್ಚುಲಿ. ಆದ್ರೆ ನಾವು ಅವ್ರ ಹಂಗೆ ಅದೀವಿ. ಈಗ ಅವ್ರು ಹೆಂಗೆ ಅದ ಲೀಡ್ ಮಾಡಕತ್ತೀವಿ ನಾವು. ಹಂಗೆ ಮಾಡ್ಕೋಬೇಕಂತಂದ್ರೆ ಪ್ರಯಾರಿಟೈಸ್ ಮಾಡ್ಕೊರಿ. ನೀವು ಸ್ಟಾರ್ಟಿಂಗ್ ಕ್ರಿಯೇಟಿವ್ ಆಗಿ ಹೋಗ್ತೀನಿ ಅಂತಂದ್ರೆ ಒಪ್ಕೊಳಂಗಿಲ್ಲ ಮನ್ಯಾಗ, ಯಾರ ಮನ್ಯಾಗೂ ಒಪ್ಕೊಳಂಗಿಲ್ಲ. ನಮ್ಮ ಮನ್ಯಾಗೂ ನಾನು ಬಿಸ್ನೆಸ್ ಮಾಡ್ತೀನಿ, ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಹೋಗಿ ಮೊದಲು ದುಡ್ಡು ಮಾಡು ಅಂತಂದ್ರೆ. ನಾನು ಅದಕ್ಕೆ ಏನು ಮಾಡಿದೆ, ಫಸ್ಟ್ ನಂದು PU ಮುಗಿದ ತಕ್ಷಣ ಹೆಂಗಾದ್ರೂ ಮಾಡಿ ದುಡ್ಡು ಮಾಡಬೇಕು. ಈಗ ಮನಿ ಒಳಗೆ ರಿಸಲ್ಟ್ ಬರಬೇಕು ಯಾವಾಗಲೂ. ನೀ ಎಲ್ಲಿವರೆಗೂ ನೀನು ರಿಸಲ್ಟ್ ತೊಗೊಂಬರಂಗಿಲ್ಲ, ಯಾವುದೇ ಸ್ಕಿಲ್ ಇರಲಿ ನಿನ್ನ ಕಡೆ, ಯಾವುದೇ ಸ್ಕಿಲ್ ಇರಲಿ, ಎಂಥ ಟಾಪ್ ನಾಚ್ನಾಗ ಇರಲಿ, ನೀವು ಹೋಗಿ ಗೋಲ್ಡ್ ಮೆಡಲ್ ತೊಗೊಂಡು ಬರ್ತೀರ, ಬಟ್ ಅಲ್ಲಿವರೆಗೂ ಅದರಿಂದ ನಿಂಗೆ ಬೆನಿಫಿಟ್ ಆಗಕತ್ತಿಲ್ಲ, ಎನರ್ಜಿ ಬರಾಕತ್ತಿಲ್ಲ ಅಂದ್ರೆ, ದುಡ್ಡು ಬರಾತಿಲ್ಲ ಅಂತಂದ್ರೆ ಕೇಳಂಗಿಲ್ಲ ಯಾರು. ಸೊ ಪ್ರಯಾರಿಟೈಸ್ ಹಿಂಗೆ ಮಾಡ್ಕೊರಿ. ನಿಮಗೆ ಪರ್ಸ್ನಲಿ ಪ್ರಯಾರಿಟೈಸ್ ಮಾಡ್ಕೊರಿ. ನನ್ನ ಪ್ರಯಾರಿಟಿ ಇದೆ. ನನ್ನ ಪ್ರಯಾರಿಟಿ ಕಾಂಟೆಂಟ್, ಕ್ರಿಯೇಟಿವಿಟಿ, ಕಮ್ಯುನಿಕೇಷನ್, ಅದಾದಮೇಲೆ ಬಿಸ್ನೆಸ್. ಹಿಂಗೆ ಮನಿ ಒಳಗೆ ಏನೈತಿ, ಬಿಸ್ನೆಸ್. ಈಗ ಮೊದಲು ಹೆಂಗಿತ್ತು, ದುಡ್ಡ ಬರಬೇಕು ಮನೆಗೆ. ಎಲ್ಲರಿಗೂ ಏನು, ನಮ್ಮ ತಂದೆ ತಾಯಿ ಏನು ಬೇಕು, ನಾವು ಹಾಳಾಗ್ಬೇಕಂತಂದು ಯೋಚನೆ ಮಾಡ್ತಾರೆ. ಇಲ್ಲ, ಎಲ್ಲರೂ ಯೋಚನೆ ಮಾಡೋದೆಲ್ಲ ಎದಕ್ಕೆ, ನಮ್ದು ಒಳ್ಳೇದಕ್ಕೆ. ನಮ್ಮ ತಂದೆ ತಾಯಿನೂ ಯೋಚನೆ ಮಾಡೋದು ಅದಕ್ಕೆ. ನಾವು ಅವ್ರಿಗೆ ಸ್ಯಾಟಿಸ್ಫೈ ಮಾಡೋದಲ್ಲ, ನಾವು ಅವ್ರಿಗೆ ಪ್ರೂವ್ ಮಾಡಬೇಕು. ನಾನು ಸ್ಯಾಟಿಸ್ಫೈ ಮಾಡತ್ತಿಲ್ಲ ನಮ್ಮ ತಂದೆ ತಾಯಿಗೆ, ಐ ಆಮ್ ಪ್ರೂವಿಂಗ್ ದೆಮ್. ಬಿಕಾಸ್ ನನ್ನ ಕಡೆ ಇರೋ ಸ್ಕಿಲ್ಸ್ ಯಂತ್ರ, ನನ್ನ ಟಾಪ್ ಟೈರ್ ಸ್ಕಿಲ್ಸ್ ಯಂತ್ರ, ನಾನು ಅವ್ರಿಗೆ ಸ್ಟೇಬಲ್ ಆಗೀನಿ, ಲೈಫ್ ಒಳಗೆ ಸ್ಟೇಬಲ್ ಆಗೀನಿ, ರೆವಿನ್ಯೂ ಬರತೈತೆ, ದುಡ್ಡು ಬರತೈತೆ ಅಂತ ಪ್ರೂವ್ ಮಾಡೀನಿ. ಫಸ್ಟ್ ಪ್ರೂವ್ ಮಾಡಿರಿ. ಆ ಪ್ರೂವ್ ಮಾಡ್ಬೇಕಂತಂದ್ರೆ ಡಿಲೇ ಆಗಬಾರ್ದು. ಮೇಜರ್ಲಿ ನೀವು ಇಂಡಿಯಾನಾಗೆ ಹೆಂಗೆ ಟ್ರೈ ಮಾಡತ್ತೀನಿ ಅನ್ಕೊಂತೋದ್ರೆ ಮನೆ ಒಳಗೂ ಕಿರಿಕಿರಿ, ನಿಮ್ಮ ಲೈಫ್ನಾಗೂ ಕಿರಿಕಿರಿ, ಫೋಕಸ್ ಆಗಂಗಿಲ್ಲ. ಇದು ಕಟ್ಟಿಟ್ಟಿದ್ದು. ಅದಕ್ಕೆ ನಾನು ಇದಕ್ಕೆ ಎಲ್ಲ ವೀಡಿಯೋನಾಗೆ ನೀವೇನಾದರೂ 18 25, ನೀವೇನಾದರೂ 18 ನಂದು ವೀಡಿಯೋಸ್ ತೆಗಿರಿ. ನಾನು ಮೊನ್ನೆ ನಗಾಕತ್ತಿದ್ದೆ, ಕೇಳ್ರಿ ನಮ್ಮ ಟೀಮ್ಮೇಟ್ಸಿಗೆ ನೋಡಿ. ಇವು ಯಾವುದೋ ಫ್ಯಾಕ್ಟ್ ಚೆಕ್ ಚಾನಲ್ ಇದ್ದಂಗೆ ಐತಿ, ಎಲ್ಲದ್ರಾಗೂ ಸೇಮ್ ಹೇಳೀನಿ. ಆ ಟೈಮ್ ಏಜ್ ನಮಗೆ ಬೆಸ್ಟ್. 24 25 ವಯಸ್ಸು ಬಂತಂತಂದ್ರೆ ಮದ್ವೆ, ಫ್ಯಾಮಿಲಿ, ತಂದೆ ತಾಯಿ ಏಜ್ ಆಗ್ತಿರ್ತೈತಿ. ಈ ಟೈಮ್ನಾಗ ನೀ ಇಂಥವೆಲ್ಲ ಪ್ರಯಾರಿಟೈಸ್ ಮಾಡ್ಬೇಕಂತಂದ್ರೆ ನೀವು ಹೋಗಿ ಮನ್ಯಾಗ ಹೋಗಿ ಹೇಳಕ್ಕೆ ಬರಂಗಿಲ್ಲ. ಯಾವಾಗ 25 ದಾಟಿ ಆದಮೇಲೆ ಇಂಡಿಯಾ ಒಳಗೆ ನೀ ಏನಾದರೂ ಯಂಗ್ ಏಜ್ ಒಳಗಿದ್ದಾಗ ನಮ್ಮ ಸ್ಕೂಲ್ ಟೀಚರ್ಸ್ ಏನಾದರೂ, ಲೆಕ್ಚರರ್ಸ್ ಇಂಥ ಏನಾದರೂ ಹೇಳಿದ್ರು ಅಂತಂದ್ರೆ ನಮ್ದು ಎಲ್ಲರದು ಲೈಫ್ ಈಸಿ ಹೋಗ್ತಿರ್ತೈತಿ. ಆದ್ರೆ ಅದನ್ನು ಮಾಡಂಗಿಲ್ಲ. ನಮ್ಮದು ದೌರ್ಭಾಗ್ಯ, ಅದು ಏನು ಒಳಗೆ ಬರೋಂಗಿಲ್ಲ. ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಏನಂತಂದ್ರೆ, ಒಂದು ಇಡ್ರಿ ವೇರ್ ವಿಲ್ ಪ್ರೂವ್ ದೆಮ್. ಅವ್ರು ಪ್ರೂವ್ ಮಾಡೋ ಮಟ್ಟ ಕೀಪ್ ಇಟ್ ಟು ಯೋರ್ ಸೆಲ್ಫ್. ಹೆಂಗೆ ಡೋಂಟ್ ಪುಟ್ ಕಂಪ್ಲೀಟ್ಲಿ ಇನ್ ಅವ್ರ ತಲೆ ಒಳಗೆ ಹೋಗಿ ನಾಳೆ ನಾನು ಹೋಗಿ ಟಿ ಶೇಪ್ ವಿಲನ್ ಮಾಡಿ ಅಡಾಪ್ಟ್ ಹಾಕ್ತೀನಿ ಅಂತಂದು ಈಗ ಸೆಷನ್ ಮುಗಿದ್ಮೇಲೆ ಹೋಗಿ ನಾನು ಟಿ ಶೇಪ್ ವಿಲನ್ ಅಡಾಪ್ಟ್ ಮಾಡ್ಕೊತೀನಿ ಅಂತಂದು ಹೇಳಕ್ಕೆ ಹೋಗ್ಬೇಡ್ರಿ. ಕೀಪ್ ಇಟ್ ಟು ಯೋರ್ ಸೆಲ್ಫ್.
ಎಲ್ಲರಿಗೂ ಮೇನ್ ಅಜೆಂಡಾ ಇರೋದ ಇದೆ, ಎಲ್ಲರ ಪೇರೆಂಟ್ಸ್ ಮಗ ನನಗೆ ಇಂಥ ಸ್ವಲ್ಪ ಬೆಟರ್ ವೇ ಒಳಗೆ ಹೋಗಲಿ ಅಂತ. ಅದೇ ರೀಸನ್ ಏನು ಮಾಡ್ತೈತೆ ಅವ್ರಿಗೆ ಕಟ್ಟಾಕ್ಬಿಡ್ತೈತೆ ನಮಗೆ. ಏನಪ್ಪ ಇವ್ರು ಬರೀ ಇದನ್ನ ಮಾಡಂತಾರೆ, ಇವ್ರ ವೇನಾಗ ಹೋಗಂತಾರೆ. ಅವ್ರು ಹೇಳೋದು ಕರೆಕ್ಟ, ಅವ್ರ ವೇನಾಗ ಅವ್ರ ಟೈಮ್ನಾಗ ಇದ್ದಿದ್ದು ಅದೆಲ್ಲ ಕರೆಕ್ಟ್ ಇತ್ತು ಅವ್ರು ಮಾಡೋ ಟೈಮ್ನಾಗ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಅರ್ಥ ಆಗಲ್ಲ. ಯಾರೋ ಸ್ವಲ್ಪ ನಿಮ್ಗೆ ಹೆಂಗಂತ 100%ನ್ಯಾಗ 10% 20% ಪೇರೆಂಟ್ಸ್ ಇರ್ಬೋದು, ಹೊಸ ವರ್ಲ್ಡ್ ಎಲ್ಲ ಚೇಂಜ್ ಆಗಾಕತೈತಿ, ಅವ್ರದ ವೇ ಬೇರೆ ವೇ, ನಮ್ದ ಬೇರೆ ವೇ, ಅವ್ರು ಹೆಂಗೈತಿ ಹಂಗೆ ಅವ್ರು ಹೋಗ್ಲಿ ಅಂತಂದು ಅರ್ಥ ಮಾಡ್ಕೊತಾರೆ. ಉಳ್ಕಿದ್ದವ್ರು ಅದು ಯಾವಾಗ ಅರ್ಥ ಮಾಡ್ಕೊತಾರೆ, ನೀವು ಯಾವಾಗ ಏನಾದರೂ ಪ್ರೂವ್ ಮಾಡ್ತೀರಿ ಅವಾಗ. ಅಲ್ಲಿವರೆಗೂ ನಿಮ್ಗೆ ಯಾರು ಇದನ್ನು ಮಾಡಂಗಿಲ್ಲ. ಬಿಕಾಸ್ ರಿಸಲ್ಟ್ ಬರಲಿಲ್ಲ ಅಂತಂದ್ರೆ ನೀವು ಈಗ ಯಾವುದಾದ್ರೂ ಒಂದು ಪೆನ್ನ ಇರಲಿ, ಮೂಡ್ಲಿಲ್ಲ ಅಂತಂದ್ರೆ ಆ ಪೆನ್ನ ತೊಗೊಳಂಗಿಲ್ಲ. ಒಂದು ಪೆನ್ನ ತೊಗೊಳಂಗಿಲ್ಲ ಅಂತಂದ್ಮೇಲೆ ನೀವು ಕರಿಯರ್ ಡೆವಲಪ್ ಮಾಡ್ಕೊಳತ್ತಿಪ್ಪ ಲೈಫ್. ಸೊ ಪೇರೆಂಟ್ಸಿಗೆ ನೀವು ಸ್ಯಾಟಿಸ್ಫೈ ಮಾಡೋಕ್ಕೆ ಬರೋಂಗಿಲ್ಲ, ಪೇರೆಂಟ್ಸಿಗೆ ಪ್ರೂವ್ ಮಾಡಬೇಕಿರ್ತೈತಿ ದಟ್ ಕೆಪೇಬಲ್ ಅದೀನಿ ನಾನು ಅಂತಂದು. ನಾನು ರಾತ್ರಿ ಎಲ್ಲ ಕುತ್ಕೊಂಡು ಒಂದು ಕೆಲಸ ಮಾಡತ್ತೀನಿ ಅಂತಂದ್ರೆ ನಿಮ್ಮ ಮನೆಗೆ ಕೇಳಂಗಿಲ್ಲ, ಎದಕ್ಕೆ ಮಾಡತ್ತಿ ಅದನ್ನು ಅಂತ ಅನ್ನಂಗಿಲ್ಲ. ನೀ ಅದನ್ನೇನಾದರೂ ಅದರಿಂದ ಪ್ರೂವ್ ಮಾಡತ್ತಿ ಅಂದ್ರೆ ಅಷ್ಟೇ ಕೇಳಂಗಿಲ್ಲ. ಏನೋ ಟೈಮ್ ಎಷ್ಟು ಗೇಮ್ ಆಡತ್ತಿ ಅಂತಂದ್ರೆ ಗೇಮಿಂಗ್ ಈಸ್ ಅ ಸ್ಕಿಲ್, ಅದಕ್ಕೆ ಗೇಮ್ ಆಡಕತ್ರೆ ಬೈತಾರೆ. ಅದನ್ನು ನಾನೇನಾದ್ರು ಗೇಮ್ ಮಾಡಿ ಸ್ಟ್ರೀಮ್ ಮಾಡಿ ದುಡ್ಡು ಬರತ್ತೈತೆ ಅಂತಂದ್ರೆ ಎದಕ್ಕೆ ಬೈತಾರೆ? ನಾನು ಅದನ್ನು ಹಂಗಂತಂದು ಇವತ್ತು ಹೋಗಿ ಕುತ್ಕೊಂಡು ನಂಗೆ ಒಂದು ಸ್ಟ್ರೀಮಿಂಗ್ ಸೆಟಪ್ ಕೊಡ್ರಿ, ನಾನು ಕುಂದಿರ್ತೀನಿ, ಗೇಮ್ ಆಡ್ತೀನಿ, ದುಡ್ಡು ಬರ್ತೈತೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಬೈತಾರೆ. ನಾನು ಅದೇ ಸ್ಕಿಲ್ಸನ್ನ ಆಲ್ರೆಡಿ ಡೆವಲಪ್ ಮಾಡ್ಕೊಂಡು ಸ್ವಲ್ಪ ಅಚೀವ್ಮೆಂಟ್ ಇತ್ತಂತಂದ್ರೆ ಮನೆಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ಟೈಮ್ ಕೊಡೋಣ ಬಿಡು, ನೋಡೋಣ ನೆಕ್ಸ್ಟ್ ಏನು ಮಾಡ್ಬೋದು ಅಂತ. ಸೊ ಈ ಅಂಟಿಲ್ ಆ್ಯಂಡ್ ಅನ್ಲೆಸ್ ಯು ಕ್ಯಾನ್ ಪ್ರೂವ್ ಯುವರ್ ಪೇರೆಂಟ್ಸ್, ನಿಮ್ಗೆ ಅನ್ಸುತ್ತಾ ನನ್ನ ಮಮ್ಮಿ ಡ್ಯಾಡಿಗೆ ಪ್ರೂವ್ ಮಾಡ್ಬೋದು ಅಂತಂದು, ಅಲ್ಲಿ ಮಟ್ಟ ಯು ಶುಡ್ ಕೀಪ್ ದೀಸ್ ಥಿಂಗ್ಸ್ ಟು ಯುವರ್ ಸೆಲ್ಫ್. ಈ 90 days ರೋಡ್ ಮ್ಯಾಪ್ನ ಫಾಲೋ ಮಾಡಿದರೆ ನೆಕ್ಸ್ಟ್ 6 months, ನೆಕ್ಸ್ಟ್ 3 months ಆದಮೇಲೆ ನೆಕ್ಸ್ಟ್ 6 months ಬಿಟ್ಟರೆ ಈ ಸೆಷನ್ ನೀವು ಅಟೆಂಡ್ ಆಗಿರೋದು ನಿಮ್ಗೆ ಹೆಲ್ಪ್ಫುಲ್ ಇರ್ತೈತಿ. ರೋಡ್ ಮ್ಯಾಪ್. ಯುವರ್ ಫಸ್ಟ್ 90 days, ಡೋಂಟ್ ಟ್ರೈ ಟು ಚೇಂಜ್ ಯುವರ್ ಲೈಫ್, ಬಿಲ್ಡ್ ಒನ್ ವ್ಯಾಲ್ಯೂಯೇಬಲ್ ಸ್ಕಿಲ್. ಆಬ್ವಿಯಸ್ಲಿ ನೀವೀಗ 5 ಸ್ಕಿಲ್ಸ್ನ ನೋಡ್ಕೊಂಡಿರಿ. 5 ಸ್ಕಿಲ್ ಯಾವ ಅಂತಂದು ನಿಮ್ದು ಕೋರ್ ಸ್ಕಿಲ್ಸ್ನ ಅರ್ಥ ಮಾಡ್ಕೊತೀರಿ. ನಾ ಇವೆಲ್ಲ ರಿಪೀಟೆಡ್ಲಿ ಹೇಳತ್ತೀನಿ ನಿಮ್ಮ ತಲೆಗೆ ಹೋಗ್ಲಿ ಅಂತಂದು. 5 ಸ್ಕಿಲ್ಸ್, ಅದರ ಕೋರ್ ಯಾವುದಂತ ನೋಡ್ಕೊತೀರಿ, ಡಿಸ್ಕವರ್ ಮಾಡ್ತೀರಿ. ಡಿಸ್ಕವರ್ ಮಾಡಿದ್ಕೊಳ್ಳಿ ಒಂದು ಸ್ಕಿಲ್ ಕಲಿಬೇಕಂತ ಇರ್ತೈತಿ. ಈಗ ನಿಮ್ಗೆ ವಿಡಿಯೋ ಎಡಿಟಿಂಗ್ ಐತಿ, ಹಿಂಗೆ ನಿಮ್ಗೆ ಯಾವುದೋ ಒಂದು ಇರ್ತೈತೆ, ನಿಮಗೂ ಯಾವುದೋ ಒಂದು ಇರ್ತೈತಿ. ಡಿಜಿಟಲಿ ನಾನು ಡೆವಲಪ್ ಆಗ್ಬೇಕು, ನನ್ನ ಕರಿಯರ್ ಡೆವಲಪ್ ಮಾಡ್ಕೋಬೇಕು. ಒಂದು ಸ್ಕಿಲ್ ಚೂಸ್ ಮಾಡ್ಕೋರಿ, ನಿಮ್ದು ಲೈಫ್ ಚೇಂಜ್ ಆಕೈತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ದಿಸ್ ಈಸ್ ಹಾರ್ಶ್ ರಿಯಾಲಿಟಿ. ಇದು ಕಲ್ತ ತಕ್ಷಣ ನಾನು 1 ಲಕ್ಷ ದುಡಿತೀನಿ, 5 ಲಕ್ಷ ದುಡಿತೀನಿ, ಲಾಜಿಕಲಿ ಆಗಲ್ಲ. ನಿಮ್ಗೆ ನಾನು ಕನಸು ಹಂಗೆ ಸುಳ್ಳು ಕನಸು ತೋರಿಸಿ ಕಳ್ಸಾತಿಲ್ಲ. ಒಂದು ಸ್ಕಿಲ್ನ ಡಿಸ್ಕವರ್ ಮಾಡ್ಕೊತೀರಿ, ನೀವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀರಿ. ಆ್ಯಕ್ಷನ್ ಐಟಮ್ಸ್, ರಿಸರ್ಚ್ ಕರಿಯರ್ ಅಪಾರ್ಚುನಿಟೀಸ್ ಬರ್ಕೋರಿ. ನಾನು ನಿಮಗೆ ಎಕ್ಸಾಂಪಲ್ಸ್ ಕೊಟ್ಟೆ, ಫೇಸ್ಬುಕ್ ಆ್ಯಡ್ಸ್, ಮಾರ್ಕೆಟಿಂಗ್ ಇವೆಲ್ಲ ಹೇಳಿದೆ, GTM ಇಂಜಿನಿಯರಿಂಗ್ ಅಂತ ಒಂದು ಫ್ಯಾನ್ಸಿ ವರ್ಡ್ ಹೇಳಿದೆ, ಇಂಥವೆಲ್ಲ ಹೇಳಿದೆ. ಇದಕ್ಕೆ ನಿಮ್ಗೆ ಎದಕ್ಕೆ ಹೇಳಿದೆ ನಾನು ಆವಾಗ, ಆಮೇಲೆ ರಿಸರ್ಚ್ ಮಾಡ್ಕೊರಿ ಅಂತಂದ್ರೆ ಇದೇ ರೀಸನ್. ರಿಸರ್ಚ್ ಕರಿಯರ್ ಅಪಾರ್ಚುನಿಟೀಸ್. ಎಲ್ಲ ಸ್ಕಿಲ್ಸ್ ಒಳಗೆ 5 ಟೈಪ್ ಆಫ್ ಸ್ಕಿಲ್ಸ್ ಒಳಗೆ ಏನೇನು ರೋಲ್ಸ್ ಇದ್ವಲ್ಲ, ನೀವೇನೇನು ಸ್ಕಿಲ್ಸ್ ಕಲಿಬೋದು, ಸೇಲ್ಸ್, ಮಾರ್ಕೆಟಿಂಗ್, ಏನೇ ಇರಲಿ ಆ ಸ್ಕಿಲ್ಸ್ ಬರ್ಕೊಂಡಿರ್ತೀರಿ ನೀವು. ಆ ಬರ್ಕೊಂಡಿದ್ರೊಳಗೆ ಕರಿಯರ್ ಅಪಾರ್ಚುನಿಟೀಸ್ ಏನೈತಿ. ವಾಚ್ ಬಿಗಿನರ್ ಟ್ಯುಟೋರಿಯಲ್ಸ್. ಓಕೆ, ಅದ್ರೊಳಗೆ ನಿಮ್ಗೆ ಯಾವ್ದು ಸ್ಕಿಲ್ ಕಲ್ತಿ ಡಿಸ್ಕವರ್ ಮಾಡಿದಿ, ನಂಗೆ ಈ ಸ್ಕಿಲ್ ಕಲಿಬೇಕೈತಿ. ಈಗ ವಿಡಿಯೋ ಎಡಿಟಿಂಗ್ ಅಂತಂದ್ರೆ ಎಕ್ಸಾಂಪಲ್ ಹೇಳತ್ತೀನಿ. ವಿಡಿಯೋ ಎಡಿಟಿಂಗ್ ಅಂದ್ರೆ ಅದರ ಕರಿಯರ್ ಅಪಾರ್ಚುನಿಟೀಸ್ ಏನೇನೈತಿ. ನೆಕ್ಸ್ಟ್ ಕರಿಯರ್ ಅಪಾರ್ಚುನಿಟಿ ಏನೈತೆ ಅನ್ನೋದು ಗೊತ್ತಿಲ್ಲದ ಕೆಲಸ ಮಾಡಕತ್ತೀರಿ ಅಂತಂದ್ರೆ ನೀವು ರ್ಯಾಂಡಮ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಂಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾರೆ, ಅವ್ರು ಕಳಿಸ್ತಾರೆ ಅವ್ರದ್ದು ವಿಡಿಯೋ ಎಡಿಟ್ಸ್, ಅವೆಲ್ಲ ರ್ಯಾಂಡಮ್ ಮೀಮ್ಸ್ ಇರ್ತಾವೆ. ಅದ್ರ ಕರಿಯರ್ ಅಪಾರ್ಚುನಿಟಿನೇ ಇಲ್ಲ. ಪಾಪ ಅವ್ರದ್ದು ಟೈಮ್ ವೇಸ್ಟ್ ಮಾಡ್ಕೊಳಕತ್ತಾನೆ ಎಡಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಅದಾವೇನಾದರೂ ಇನ್ಫಾರ್ಮೇಟಿವ್ ವಿಡಿಯೋಸ್ ಎಡಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದ ಅಂತಂದ್ರೆ ದುಡ್ಡು ಮಾಡ್ಬೋದಲ್ಲ. ಯಾಕೇಳ ಅವ್ಗೆ ಅವೇರ್ನೆಸ್ ಇಲ್ಲ, ಕರಿಯರ್ ಅಪಾರ್ಚುನಿಟೀಸ್ ಏನೈತೆ ಅಂತ ನಾವು ಆ್ಯಕ್ಷನ್ ತೊಗೊಂಡಿಲ್ಲ. ಇದೊಂದು ಮೇಜರ್ ಪಾಯಿಂಟ್. ದೀಸ್ ಆರ್ ಆಲ್ ಸ್ಮಾಲ್ ಸಿಂಪಲ್ ಥಿಂಗ್ಸ್ ದಟ್ ನಾವು ಇಗ್ನೋರ್ ಮಾಡ್ಬಿಡ್ತೀವಿ ಲೈಫ್ನಾಗ. ಬಿಕಾಸ್ ನಮ್ಗೆ ಈ ಥರ ಯಾರು ರೋಡ್ ಮ್ಯಾಪ್ ಕೊಡಂಗಿಲ್ಲ. ಈ ರೋಡ್ ಮ್ಯಾಪ್ನ ಯೂಸ್ ಮಾಡ್ಕೋರಿ. ರಿಸರ್ಚ್ ಕರಿಯರ್ ಅಪಾರ್ಚುನಿಟೀಸ್, ವಾಚ್ ಬಿಗಿನರ್ ಟ್ಯುಟೋರಿಯಲ್ಸ್. ನಾವೇನು ಮಾಡ್ತೀವಿ, ಇದನ್ನ ಇಗ್ನೋರ್ ಮಾಡಿಬಿಡ್ತೀವಿ. ಕರಿಯರ್ ಅಪಾರ್ಚುನಿಟೀಸೇ ನೋಡಂಗಿಲ್ಲ ನಾವು. ಯಾರಾದರೂ ಒಬ್ರು ನಮ್ಗೆ ಏನಂತಾರೆ, ಯಾವ್ದಾದ್ರು ಕಂಪ್ನಿ ಸೇರ್ಕೋರಿ ಅಂತಂದ್ರೆ ಕರಿಯರ್ ಅಪಾರ್ಚುನಿಟಿ ಅದ, ಡೈರೆಕ್ಟ್ ಚಲೋ ಡಾಟಾ ಅನಾಲಿಸಿಸ್ ಕೋರ್ಸ್ ಹಚ್ಚಿರಿ. ಅದರಿಂದ ಕರಿಯರ್ ಅಪಾರ್ಚುನಿಟೀಸ್ ಏನು ಗೊತ್ತಿರಂಗಿಲ್ಲ. ಕರಿಯರ್ ಅಪಾರ್ಚುನಿಟೀಸ್ ಫಸ್ಟ್ ಹುಡುಕ್ರಿ, ಬಿಗಿನರ್ ಟ್ಯುಟೋರಿಯಲ್ಸ್ ನೋಡ್ರಿ, ಅಂಡರ್ಸ್ಟ್ಯಾಂಡ್ ದ ರೋಡ್ ಮ್ಯಾಪ್. ಇದ ಕರಿಯರ್ಗಂತಂದ ಒಂದು ರೋಡ್ ಮ್ಯಾಪ್ ಇರ್ತೈತಿ. ಆ ರೋಡ್ ಮ್ಯಾಪ್ ಈಗ ಇದ್ರಾಗೂ ಐತಿ, ಅದು ಸೇಮ್ನ ಫಾಲೋ ಮಾಡ್ರಿ. ಜಾಯಿನ್ ಕಮ್ಯುನಿಟೀಸ್, ಫಾಲೋ ಎಕ್ಸ್ಪರ್ಟ್ಸ್, ಕ್ರಿಯೇಟ್ ಅ ಲರ್ನಿಂಗ್ ಶೆಡ್ಯೂಲ್. ಔಟ್ಕಮ್ ಇದ್ರದ್ದು ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೇಕಂತಂದ್ರೆ
ಐ ನೋ ವಾಟ್ ಐ ಆಮ್ ಲರ್ನಿಂಗ್ ಆ್ಯಂಡ್ ವೈ. ಫಸ್ಟ್ ಮಂತ್ ಒಳಗೆ ನಿಮ್ದು ಔಟ್ಕಮ್ ಇಷ್ಟ. ಇಫ್ ನೀವೇನಾದರೂ ಕರೆಗೂ ಸೀರಿಯಸ್ ಇದ್ರಿ ನಿಮ್ದು ಕರಿಯರ್ ಬಗ್ಗೆ ಏನಾದರೂ ಮಾಡಬೇಕಂತಿದ್ರೆ ಅಂತಂದ್ರೆ ನೀವು ಗ್ಯಾರಂಟಿ ಹೇಳ್ತೀನಿ ಮಾಡ್ತೀರಿ ಈ ಫಾಲೋ ಮಾಡಿದ್ರೆ. ಈ ಫಾಲೋ ಮಾಡಲಾರ್ದೆ ಇಷ್ಟೆಲ್ಲ ಮಾಡಿದೆ ಇಷ್ಟೆಲ್ಲ ಮಾಡಿ ನೋಡ್ರಿ ಅಂತ ನೀವು ವಾಪಸ್ ನಂಗೆ ತೊಗೊಂಬಂದು ತೋರಿಸ್ರಿ, ನಾನು ನನ್ನ ಕಡೆಯಿಂದ ಅಪಾರ್ಚುನಿಟಿ ಕೊಡ್ತೀನಿ ಏನಾದರೂ ಮಾಡೋಕೆ. ಓಕೆ, ಆದರೆ ನೀವು ಫಾಲೋ ಮಾಡಿದ್ರೆ ಈಸಿಲಿ ಗ್ರೋ ಆಕ್ಕೇವಿ. ಫಸ್ಟ್ ಮಂತಿಂದ ನಿಮ್ದು ಅಜೆಂಡಾ ಒಂದೇ ಇರಬೇಕು. ಐ ನೋ ವಾಟ್ ಐ ಆಮ್ ಲರ್ನಿಂಗ್ ಆ್ಯಂಡ್ ವೈ. ನಾ ಎದಕ್ಕೆ ಕಲಿಯಾಕತ್ತೀನಿ, ವಿಡಿಯೋ ಎಡಿಟಿಂಗ್ ಕಲಿಯಾತೀನ, ನಾ ಎದಕ್ಕೆ ಕಲಿಯಾಕತ್ತೀನಿ ನಂಗೆ ಗೊತ್ತೈತಿ. ಅದು ಎದಕ್ಕೆ ಕಲಿಯಾಕತ್ತೀನಿ, ನಾ ಏನು ಕಲಿಯಾಕತ್ತೀನಿ ನನಗೆ ಗೊತ್ತೈತಿ. ನಿಮ್ಗೆ ಹೆಂಗೆ ಅನಿಸ್ಬೋದು, ಓ 30 ದಿವಸ ಆದಮೇಲೆ ಬರೀ ಇಷ್ಟ ಗೊತ್ತಾಗ್ಬೇಕೇನು ನನಗೆ, ನಾ ಏನು ಕಲಿಯಾಗಿದೆ ನಾ ಇವತ್ತಕ್ಕೆ ಗೊತ್ತಾಗ್ತೈತೆ, ನನಗೆ ಸೆಷನ್ ಮುಗಿದ್ಮೇಲೆ ಗೊತ್ತಾಗ್ತೈತಿ ದಟ್ ನಾ ಏನು ಕಲಿಯಾತೀನಿ ಅದಕ್ಕೆ ಕಲಿಯಾಕತ್ತೀನಿ. ಹಂಗಲ್ಲ, ಯು ನೀಡ್ ಪ್ರಾಕ್ಟೀಸ್. ಇಷ್ಟೆಲ್ಲ ಆಗ್ಬೇಕು, ಇವೆಲ್ಲ ಆ್ಯಕ್ಷನ್ ಐಟಮ್ಸ್ ಹೋದ್ರೆ ಯು ವಿಲ್ ನೋ ವೆದರ್ ಐ ಆಮ್ ಡೂಯಿಂಗ್ ರೈಟ್ ಆರ್ ನಾಟ್. ಇಲ್ಲ ಅಂತಂದ್ರೆ ಹೋಗ್ತಿರ್ತೈತೆ ಹಂಗೆ ಟೈಮ್. ಮಂತ್ 2 ಪ್ರಾಕ್ಟೀಸ್. ಔಟ್ಕಮ್, ಫಸ್ಟ್ ಔಟ್ಕಮ್ ನಿಮ್ಗೆ ಗೊತ್ತಿರ್ತೈತಿ, ನಾವೇನು ಕಲಿಯಾಕತ್ತೀವಿ ಎದಕ್ಕೆ ಕಲಿಯಾಕತ್ತೀವಿ ಅಂತಂದು. ಹೌದಾ? ಫಸ್ಟ್ ಮಂತಿಂದ ಔಟ್ಕಮ್ ಗೊತ್ತಾಗ್ತಂದು. ನಾ ಏನು ಕಲಿಯಾತೀನಿ ಅನ್ನೋದು ನನಗೆ ಗೊತ್ತಾದ್ಮೇಲೆ ನಾ ಏನು ಮಾಡ್ಬೇಕು ನೆಕ್ಸ್ಟ್? ಡಿಸ್ಕವರ್ ಆದಮೇಲೆ ಡೆವಲಪ್. ಅದ ಸೇಮ್ ಇಲ್ಲಿ ನಡೀತೈತಿ. ಟರ್ನ್ ನಾಲೆಜ್ ಇಂಟು ಎಬಿಲಿಟಿ. ಆಕ್ಷನ್ ಐಟಮ್ಸ್ ಡೈಲಿ ಪ್ರಾಕ್ಟೀಸ್ ಮಾಡ್ರಿ. ಸ್ಮಾಲ್ ಪ್ರಾಜೆಕ್ಟ್ಸ್ ಮಾಡ್ರಿ. ಬಿಲ್ಡ್ ಸ್ಮಾಲ್ ಪ್ರಾಜೆಕ್ಟ್ಸ್, ಲರ್ನ್ ಫ್ರಮ್ ಮಿಸ್ಟೇಕ್ಸ್, ಆಸ್ಕ್ ಫಾರ್ ಫೀಡ್ಬ್ಯಾಕ್, ಇಂಪ್ರೂವ್ ಕನ್ಸಿಸ್ಟೆಂಟ್ಲಿ. ದೀಸ್ ಆರ್ ಆಲ್ ಬೇಸಿಕ್ ಥಿಂಗ್ಸ್. ಇವೆಲ್ಲ ಮಾಡ್ಬೇಕು. ಬಟ್ ಈ ಆ್ಯಕ್ಷನ್ಸ್ ನೀವು ಗೋ ಥ್ರೂ ಮಾಡಬೇಕಾಗ್ತೈತಿ. ನೀವು ಒಂದು ಸ್ಕಿಲ್ನ ಕಲಿತು ಒಂದು ಕರಿಯರ್ ಪಾತನ್ನು ಫಾಲೋ ಮಾಡ್ಬೇಕಂತಂದ್ರೆ ದೀಸ್ ಆರ್ ಆಲ್ ಆ್ಯಕ್ಷನ್ಸ್ ರಿಕ್ವೈರ್ಡ್. ನಾನು ಇದನ್ನು ಮಾಡಿರೋದು ನಾನು ನಿಮ್ಗೆ ಹೇಳತ್ತೀನಿ, ನಾಟ್ ಹವಾಬಾಜಿ. ದೀಸ್ ಆರ್ ಆಲ್ ಲೈಕ್ ಆಕ್ಚುಯಲ್ ಲಾಜಿಕಲ್ ಥಿಂಗ್ಸ್. ಪ್ರಾಕ್ಟೀಸ್ ಎವ್ರಿ ಡೇ, ಬಿಲ್ಡ್ ಸ್ಮಾಲ್ ಪ್ರಾಜೆಕ್ಟ್ಸ್, ಲರ್ನ್ ಫ್ರಮ್ ಮಿಸ್ಟೇಕ್ಸ್. ಏನೇನು ಮಾಡತ್ತೀರಿ ಮಿಸ್ಟೇಕ್ಸ್ ಆಗೇ ಅಕ್ಕವು. ಆಸ್ಕ್ ಫಾರ್ ಫೀಡ್ಬ್ಯಾಕ್, ಇಂಪ್ರೂವ್ ಕನ್ಸಿಸ್ಟೆನ್ಸಿ. ಔಟ್ಕಮ್ ಸೆಕೆಂಡ್ ಮಂತ್ ಒಳಗೆ ಐ ಕ್ಯಾನ್ ಆ್ಯಕ್ಚುಲಿ ಪರ್ಫಾರ್ಮ್ ದ ಸ್ಕಿಲ್. ನೀವು ಫಸ್ಟ್ ಮಂತ್ ನಿಮ್ದು ಔಟ್ಕಮ್ ಬಂತು, ನಾ ಇದನ್ನು ಎದಕ್ಕೆ ಕಲಿಯಾಕತ್ತೀನಿ ನನಗೆ ಗೊತ್ತೈತಿ, ನಾ ಏನು ಕಲಿಯಾತೀನಿ ಎದಕ್ಕೆ ಕಲಿಯಾತೀನಿ ನಂಗೆ ಗೊತ್ತೈತಿ ಅಂತಂದಿತ್ತು. ಬಟ್ ಸೆಕೆಂಡ್ ಮಂತ್ ಇಷ್ಟೆಲ್ಲ ಮಾಡಿದ್ಮೇಲೂ ಈ ಸ್ಕಿಲ್ ನನಗಲ್ಲ ಅಂತ ಅನಿಸ್ತಂತಂದ್ರೆ ಬಿಟ್ಟು ಬಿಡ್ರಿ. ಎದಕ್ಕೆ ಹೇಳ್ರಿ? ನೀವೇನಾದರೂ ಕ್ರಿಯೇಟಿವ್ ಸ್ಕಿಲ್ಸ್ ಒಳಗೆ ಬೀಳಾತಿದ್ರೆ ಆ್ಯಂಡ್ ನೀವೇನಾದರೂ ಟೆಕ್ನಿಕಲ್ ಸ್ಕಿಲ್ಸನ್ನು ಚೂಸ್ ಮಾಡಿದ್ರಿ ಅಂತಂದ್ರೆ ಸೆಕೆಂಡ್ ಮಂತ್ ಒಳಗೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಟೈಮ್ ವೇಸ್ಟ್ ಮಾಡೋದು ಉಪಯೋಗ ಇಲ್ಲ. ನೀವು ಇಷ್ಟೆಲ್ಲ ಫಾಲೋ ಮಾಡಿದ್ರಿ ಅಂತಂದ್ರೆ, ಇವೆಲ್ಲ ಫಾಲೋ ಮಾಡಿದ್ರೆ ಈ ಆಪ್ಷನ್ಸ್ ಫಾಲೋ ಮಾಡಬೇಕಾದ್ರೆ ಮಾಡ್ಲಾರ್ದನ ಬಿಡೋಂಗಿಲ್ಲ. ಹಂಗೆ ಬರೀ ಸ್ಕಿಲ್ ಹಾಪಿಂಗ್ ಅಕ್ಕೇತ ಆಮೇಲೆ ಅದು ಇಲ್ಲಿ ಯಾವಾಗ ನೀವೆಲ್ಲ ಕೊಟ್ಟಾದ್ಮೇಲೂ ನಿಮ್ಗೆ ಅನ್ಸುತ್ತಲ್ಲ, ಅಯ್ಯೋ ಇದೇನಿದೆ ನಂಗೆ ಆಗಾಗತ್ತಿಲ್ಲ, ವರ್ಕೌಟ್ ಆಗಾಕತ್ತಿಲ್ಲ ಅಂತಂದ್ರೆ ನೀನು ಇಂಟ್ರೆಸ್ಟೇ ಇಲ್ಲ ನಿನಗೆ ಅದ್ರೊಳಗೆ. ಅದು ಆಬ್ವಿಯಸ್ಲಿ ಅಲ್ಲಿಂದ ಹೋಗ್ಬಿಡ್ತೈತಿ. ಇದು ನಿಮ್ಮ ಜೊತೆ ಎಲ್ಲಾದ್ರಾಗೂ ಆಗಿರ್ತೈತೆ ಆಲ್ರೆಡಿ. ಇದು ಆಗಿದ್ದನ್ನ ನಾ ಹೇಳತ್ತೀನಿ. ಐ ಆಮ್ ಜಸ್ಟ್ ರಿವರ್ಸ್ ಇಂಜಿನಿಯರಿಂಗ್ ಇಟ್. ಲಾಸ್ಟ್ ಮಂತ್, ಥರ್ಡ್ ಮಂತ್, ಬಿಲ್ಡ್ ಆ್ಯಂಡ್ ಶೇರ್. ಕ್ರಿಯೇಟ್ ಪ್ರೂಫ್ ಆಫ್ ಯುವರ್ ವರ್ಕ್. 4 Ds. ಫಸ್ಟ್ ಮಂತ್ ಡಿಸ್ಕವರ್, ಸೆಕೆಂಡ್ ಮಂತ್ ಡೆವಲಪ್, ಥರ್ಡ್ ಮಂತ್ ಡೆಮಾನ್ಸ್ಟ್ರೇಟ್. ಥರ್ಡ್ ಮಂತಿಗೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ನೀವೇನಾದರೂ ವೆಬ್ ಡೆವಲಪ್ಮೆಂಟ್ ಮಾಡ್ರಿ, ಆ್ಯಪ್ಸ್ ಡೆವಲಪ್ಮೆಂಟ್ ಮಾಡ್ರಿ, ಟೆಕ್ನಿಕಲ್ ಸ್ಕಿಲ್ಸ್ ಒಳಗೆ ಹೋಗ್ಲಿ, ಯಾವುದಾದ್ರೂ ಒಂದು ಬಿಸ್ನೆಸ್ನಾಗ ಸೇಲ್ಸ್ ಮಾಡಕ್ಕೆ ಹೋಗ್ರಿ, ಕಾಂಟೆಂಟ್ ಕ್ರಿಯೇಷನ್ಗೆ ಹೋಗ್ರಿ, ವಿಡಿಯೋ ಎಡಿಟಿಂಗ್ ಹೋಗ್ರಿ, ಗ್ರಾಫಿಕ್ ಡಿಸೈನಿಂಗ್ ಮಾಡ್ರಿ, ಆಮೇಲೆ ಬ್ರ್ಯಾಂಡಿಂಗ್ಸ್ ಮಾಡ್ರಿ, ಬಿಸ್ನೆಸ್ಸಿಗೆ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗಿಗೆ ಹೋಗ್ರಿ, ಡಿಜಿಟಲ್ ಮಾರ್ಕೆಟಿಂಗ್ನ ಆ್ಯಡ್ಸ್ ರನ್ ಮಾಡ್ರಿ, ಇವೇನ ಮಾಡ್ರಿ. ಇವೆಲ್ಲ ನೀವು ಯಾವಾಗ ರಿಸರ್ಚ್ ಮಾಡಿ ಸ್ಟಾರ್ಟ್ ಮಾಡ್ತೀರಲ್ಲ ಫಸ್ಟ್ ಮಂತ್ ಒಳಗೆ ಡಿಸ್ಕವರ್ ಮಾಡಿ, ದೆನ್ ಯು ವಿಲ್ ಸ್ಟಾರ್ಟ್ ಡೆವಲಪಿಂಗ್. ಡೆಮಾನ್ಸ್ಟ್ರೇಟ್ ಯಾವಾಗ ಮಾಡ್ತೀರಿ ನಿಮ್ಗೊಂದು ಕ್ಲಾರಿಟಿ ಸಿಕ್ಬಿಡ್ತೈತಿ ನೆಕ್ಸ್ಟ್ ನಂದು ಏನು ಮಾಡ್ಬೇಕು ಫಾರ್ ಲೈಫ್ ಅಂತಂದು. ಬಟ್ ಜರೂರಿ ಇಲ್ಲ ನೀವೇನು ಫಸ್ಟ್ ನೆಸೆಸಿಟಿ ಇಲ್ಲ ದಟ್ ನೀವು ಈಗ ಏನು ಮಾಡಾಕ್ತೀರಿ, ಸ್ಟಾರ್ಟಿಂಗ್ ಏನೋ ಮಾಡ್ತೀರಿ ಅದನ್ನ ಫುಲ್ ಟೈಮ್ ಮಾಡ್ತೀರಿ ಅಂತಿಲ್ಲ. ಸ್ಲೋಲಿ ಬಿಲ್ಡ್ ಮಾಡ್ಕೊತೀರಿ. ಬಟ್ ದಿಸ್ ಇಸ್ ಜಸ್ಟ್ ರೋಡ್ ಮ್ಯಾಪ್ ದಟ್ ಯು ನೀಡ್ ಟು ಫಾಲೋ. ಈಗ ಏನೇನು ಕಲ್ತಿರಲ್ಲ ಇಂಪ್ಲಿಮೆಂಟ್ ಆಗ್ಬೇಕಂತಂದ್ರೆ ಈ ಫಾಲೋ ಮಾಡಬೇಕು ರೋಡ್ ಮ್ಯಾಪ್ನ. ಇಷ್ಟೆಲ್ಲ ನೀವು ಕಲ್ತ್ರಿ, 3.5 ತಾಸಿಗೆ ಏನೇನು ಕನ್ಸ್ಯೂಮ್ ಮಾಡಿರಿ, ನಾನು ಎಷ್ಟು ವ್ಯಾಲ್ಯೂ ಆ್ಯಡ್ ಪ್ರೊವೈಡ್ ಮಾಡಿ ಅದು ನನಗೆ ಗೊತ್ತು, ಅದು ಎಷ್ಟು ನಿಮಗೆ ವ್ಯಾಲ್ಯೂ ಆಗೈತಿ ಅದು ನಿಮಗೆ ಗೊತ್ತು. ಬಟ್ ಇದೆಲ್ಲ ವ್ಯಾಲ್ಯೂ ಕರೆಗೂ ಯಾವಾಗ ಆಕೈತಿ ನಿಮ್ಮ ಲೈಫ್ ಒಳಗೆ? ಎಸ್, ಇಷ್ಟೆಲ್ಲ ಗೊತ್ತೈತಿ ಯಾವಾಗ ನೀವು ಇದನ್ನು ಕನ್ಸ್ಯೂಮ್ ಮಾಡೋದು ಬಿಟ್ಟು ನಾನು ಕಾಂಟೆಂಟ್ ಮಾಡ್ತೀರಿ, ನಾನು ಕಾಂಟೆಂಟ್ ನೋಡ್ತೀರಿ, ಬೇರೆಯವ್ರ ಕಾಂಟೆಂಟ್ ನೋಡ್ತೀರಿ, ಬೇರೆ ಯಾವುದಾದ್ರೂ ಡೆವಲಪ್ಮೆಂಟ್ ಕಾಂಟೆಂಟ್ ನೋಡ್ತೀರಿ, ಮೋಟಿವೇಶನ್ ನೋಡ್ತೀರಿ. ಆದರೆ ನೀವು ಇದನ್ನೆಲ್ಲ ಮಾಡಬೇಕು. ಏನು
ನಾವಿಲ್ಲಿಗೆ ನಿಮ್ಗೆ ಯಾವ ಸ್ಕಿಲ್ ತೊಗೋಬೇಕು, ಯಾವ ಸ್ಕಿಲ್ನಾಗ ಹೋಗ್ಬೇಕಂತಿಲ್ಲ. ಇಟ್ಸ್ ಆಲ್ ಯಾರ್ ಇಂಟ್ರೆಸ್ಟ್. ಫಸ್ಟ್ ನೀವು ಡಿಸ್ಕವರ್ ಮಾಡಿರಿ ನಿಮ್ಮ ಇಂಟ್ರೆಸ್ಟ್ನಾಗ ಇದ್ದಿದ್ದ. ಓಕೆ, ನಿಮ್ದು ಏನು ಸ್ಟ್ರೆಂತ್ಸ್ ಅದಾವ ಅದನ್ನು ಒಂದು ಟಿ ಶೇಪ್ ವಿಲನ್ ಒಳಗೆ ಹಾಕ್ರಿ. 4 days ಹೋಗ್ರಿ, 3 months ರೋಡ್ ಮ್ಯಾಪ್ನ ಫಾಲೋ ಮಾಡಿರಿ. ಇವತ್ತಿನ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ 3 ತಿಂಗಳೊಳಗೆ ರಿಸಲ್ಟ್ ಬರ್ತೈತಿ, ಪಕ್ಕಾ ಬರ್ತೈತಿ, ನೀವು ಯಾವುದಾದ್ರೂ ಸ್ಕಿಲ್. ಸೊ ದೇರ್ ಇಸ್ ನೋ ಕಾಮನ್ ಫಾರ್ಮುಲಾ ಆರ್ ಕಾಮನ್ ಪಾಯಿಂಟ್ ನಾವು ಎಲ್ಲರೂ ಅಪ್ಲೈ ಮಾಡ್ಕೋಬೋದು ಅಂತಂದು. ಬಟ್ ದೇರ್ ಆರ್ ಫ್ರೇಮ್ವರ್ಕ್ಸ್ ಅನ್ನೋದು. ಅದಕ್ಕೆ ಫ್ರೇಮ್ವರ್ಕ್ ಅಂತಂದರೆ ನೀವು ಈಗ ಕೆಲ್ಸಕ್ಕೆ ಹೋಗ್ರಿ, ಯಾವ್ದಾದ್ರು ಕೆಲ್ಸಕ್ಕೆ, ಆ ಕೆಲಸನ ಹಂಗೆ ಮಾಡ್ಬೇಕಂತಂದು ಹೇಳ್ತಾರೆ ಅವರು. ದಟ್ ಈಸ್ ಅ ಫ್ರೇಮ್ವರ್ಕ್. ಇನ್ ಟರ್ಮ್ಸ್ ಆಫ್ ಲೀಡಿಂಗ್ ಅವರ್ ಲೈಫ್, ಇದು ಫ್ರೇಮ್ವರ್ಕ್ಸ್. ವಿ ನೀಡ್ ಫ್ರೇಮ್ವರ್ಕ್ಸ್. ಇನ್ ಟರ್ಮ್ಸ್ ಆಫ್ ಬಿಲ್ಡಿಂಗ್ ಅ ಕರಿಯರ್, ವಿ ನೀಡ್ ಫ್ರೇಮ್ವರ್ಕ್ಸ್. ಇನ್ ಟರ್ಮ್ಸ್ ಆಫ್ ರಿಯಲೈಸಿಂಗ್ ವಾಟ್ ವಿ ಶುಡ್ ಡೂ, ವಿ ನೀಡ್ ಫ್ರೇಮ್ವರ್ಕ್ಸ್. ಫ್ರೇಮ್ವರ್ಕ್ಸ್ ಮೇಲೆ ಫೋಕಸ್ ಮಾಡಿರಿ, ಎಕ್ಸಿಕ್ಯೂಟ್ ಮಾಡಿರಿ. ಏನೇನು ಕಲ್ತಿರಿ ಅದನ್ನು ಎಕ್ಸಿಕ್ಯೂಟ್ ಮಾಡಿರಿ. ಫ್ರೇಮ್ವರ್ಕ್ಸ್ ಮೇಲೆ ಡಿಪೆಂಡೆಂಟ್ ರೀ. ನಾಂದೆ SWOT ಅನಾಲಿಸಿಸ್ ಇಂಥವೆಲ್ಲ ಮಾಡಿರಿ, ಅನಾಲಿಸಿಸ್ ಮಾಡ್ಕೊರಿ, ಏನೇನು ಮಾಡತೈತಿ, ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಕೊರಿ. ನೀವೀಗ ಡಿಸೈರ್ಡ್ ಔಟ್ಕಮ್ ಬರೋಕೆ ಏನೇನು ಮಾಡ್ಬೇಕಂತಂದು ಇದ್ರ ಬಗ್ಗೆ ರಿಸರ್ಚ್ ಮಾಡಿರಿ. ಇಲ್ಲಿಂದ ಹೋದ ತಕ್ಷಣ ಈಗ ಇಲ್ಲೇನು ಸಿಕ್ಕೈತಿ ಅದೇ ಲಾಸ್ಟ್ ಅಂತಂದಲ್ಲ, ಹೋಗಿ ರಿಸರ್ಚ್ ಮಾಡಿರಿ. ಇಲ್ಲಿಂದ ನೀವು ಏನೇನು ಈಗ ಒಬ್ರೊಬ್ರನ್ನ ಹೊರಗೆ ಹೋದ್ಮೇಲೆ ಈ ಪಾರ್ಟ್ ಆಫ್ ಎನ್ವೈರ್ಮೆಂಟ್ ಏನು ಕ್ರಿಯೇಟ್ ಆಗೈತಲ್ಲ, ಈಗ ದ ಬ್ರೈನ್ ಸ್ಟಾರ್ಮಿಂಗ್ ತಲೆ ಓಡಿಸೋ ಸೆಷನ್ ಏನು ಆಗೈತಿ, ಈಗ ಇದು ಇಲ್ಲಿಗೆ ಎಂಡ್ ಮಾಡಕ್ಕೆ ಬಿಡಬೇಡ್ರಿ.